Give us the Holy Spirit that we need in order that we align our thoughts and our intentions in fulfilling thy will in our daily walk of life. As we fall, teach us and guide us to overcome our weakness and shortcomings, and let thy will only prevail in our lives and nothing according to what we want. Help us to humble ourselves unto thy words and to thy grace at all times. Dear Father, as we have gathered here, help us to understand the subject that is going to be delivered by our dear brethren, so that we not only be hearers of thy words, but also doers as we near to the end of this world, and help us to be cautious at all times. We pray for all the brethren and sisters who have gathered here. Let them only prevail at all times. We pray all this unto thee through the precious, mighty, and the most gracious name of thy only begotten Son, our Savior, Protector, Lord Jesus Christ. Amen. ಥ್ಯಾಂಕ್ ಯು. Thank you, brothers. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿಯು ಉಂಟಾಗಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಮಹಾಕೃಪೆಯಿಂದ ದೇವರು ನಮ್ಮನ್ನ ಜೀವಿತರ ಸಂಖ್ಯೆಯಲ್ಲಿ ಎನಿಸಿ ಮತ್ತೊಂದು ದಿನವನ್ನು ಕೊಟ್ಟು ಆತನ ವಾಕ್ಯವನ್ನು ಧ್ಯಾನ ಮಾಡುವಂತ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಹಲವಾರು ದಿನಗಳಿಂದ ನಮಗೆ ಇನ್ನು ರಾಜ್ಯ ಬರೆಯುವಂತ ಸಂಪುಟವನ್ನ ನೋಡೋದಕ್ಕೆ ಹಲವಾರು ತಡೆಗಳು ಕೂಡ ಕಂಡು ಬಂತು. ಆದ್ರೂ ಕೂಡ ದೇವರ ಮಹಾಕೃಪೆ ಅಲ್ವಾ, ಸೊ ನಾವು ಕಂಟಿನ್ಯೂ ಮಾಡೋದಕ್ಕೆ ದೇವರೊಂದು ಅವಕಾಶ ಕೊಟ್ಟಿದ್ದಾರೆ. ಸೊ ನಾವು ಕೊನೆಯದಾಗಿ ಯಾವ ಒಂದು ಭಾಗದಲ್ಲಿ ನಿಲ್ಸಿದ್ವಿ ಮತ್ತೆ ಎಲ್ಲಿ ನಿಲ್ಸಿದ್ವಿ ಅಂತ ನೆನಪಿದ್ರೆ ಅದನ್ನ ನನಗೆ ತಿಳಿಸ್ಕೊಟ್ರೆ ಮುಂದುವರೆದು ಮುಂದಿನ ಒಂದು ವಿಷಯಗಳನ್ನ ನಾವು ನೋಡಬಹುದು. ಎಸ್, ಎಲ್ಲಿ ನಮ್ಮ ಲಾಸ್ಟ್ ಟಾಪಿಕ್ ಎಂಡ್ ಆಗಿತ್ತು. ಪೇಜ್ ನಂಬರ್ ಭಾಗ 38 ಆಗಿದೆ, 39 ಮಾಡಬೇಕು. ಪೇಜ್ ನಂಬರ್ 80 ಆಗಿದೆ, 81 ಎರಡನೇ ಬರಿಬೇಕೆ ಹಣಜಿ ಮತ್ತೆ ಗೋಧಿ ಅದ್ರ ಬಗ್ಗೆ ಆಗಿದೆ. 80 ಆಗಿದೆಯಾ? 80 ಆಗಿದೆ ಬ್ರದರ್. 81 ಫಸ್ಟ್ ಪ್ಯಾರಾ ಮಾಡಬೇಕು. ಪೌಲ, ಯೋಹಾನ ಮತ್ತು ದಾನಿಯೇಲನ ಮೂವರ ವಿಷಯವಾಗಿ ಅದೇ ಅಲ್ಲಿಂದ ಮಾಡಬೇಕು. ಓಕೆ, ಪೇಜ್ ನಂಬರ್ 81. ಸರಿ, 81 ಎಷ್ಟನೇ ಪ್ಯಾರಾ? 81 ಅಲ್ಲಿ ಎಷ್ಟನೇ ಪ್ಯಾರಾ ಮಾಡ್ಬೇಕು? ಪೇಜ್ ನಂಬರ್ 81 ಅಲ್ಲಿ ಎಲ್ಲಿಂದ ಶುರು ಮಾಡ್ಬೇಕಾಗಿದೆ? ಫಸ್ಟ್ ಪ್ಯಾರಾ ಪೌಲ ಮತ್ತು ಯೋಹಾನ, ದಾನಿಯೇಲ. ಅದೇ ಕರ್ತನು ಆಜ್ಞಾಘೋಷದೊಡನೆ ಅದಾಗಿತ್ತು ಬ್ರದರ್, ಆ ಪ್ಯಾರಾ. ಅದು ನೆಕ್ಸ್ಟ್ ಪ್ಯಾರಾ ಮಾಡ್ಬೇಕಾಗಿತ್ತು. ಓಕೆ, ಅಲ್ಲಿ 81 ಅಲ್ಲಿ ಪೇಜ್ ನಂಬರ್ 81 ಅಲ್ಲಿ ವ್ಯಕ್ತಿಗತವಾಗಿ ಪರೀಕ್ಷಿಸುವುದಾದರೆ ಅಂತ ಬರ್ತಿದೆಯಲ್ಲ, ಅಲ್ಲಿಂದ ಮಾಡ್ಬೇಕಾ? ಇಲ್ಲ, ಹಿಂದಿನ ಅಂದ್ರೆ ಈ ಕರ್ತನು ಆಜ್ಞಾಘೋಷದೊಡನೆ ಅಲ್ಲಿಂದನೇ ಕಂಟಿನ್ಯೂ ಮಾಡಿ ಬ್ರದರ್. ಸ್ವಲ್ಪ ನೀಟಾಗಿ ಇನ್ನೊಂದ್ಸಲಿ ಡಿವಿಷನ್ ಆಗುತ್ತೆ. 80 ಲಾಸ್ಟ್ ಪ್ಯಾರಾ, ಅದೇ ಕರ್ತನು ಆಜ್ಞಾಘೋಷದೊಡನೆ. ಲಾಸ್ಟ್ ಪ್ಯಾರಾ ಅಂದ್ರೆ ಸುಗ್ಗಿಯ ಕಾಲವು ಅಂತ ಬರ್ತಾ ಇದೆ ನಮ್ಮ ಇದ್ರಲ್ಲಿ. ಕಾಲವು ಸಮೀಪವಾಯಿತು, ಬಂದೆ ಕಾಲವು ಸಮೀಪವಾಗಿದೆ ಯಾಕೆ ತಗೊಳ್ತೀರಾ? ನಿಮ್ಮ ರಾಜ್ಯ ಬರಲಿ ಅಲ್ವಾ ನಾವು ನೋಡ್ತಾ ಇರೋದು. ಹೌದು, 80 ಪೇಜ್ ನಂಬರ್ 80 ಬ್ರದರ್. ಅದೇ 80 ಅಲ್ಲಿ ಅಲ್ಲ, ನಿಮ್ಮ ಸಂಪುಟ ಏನಿದೆ, ಎಷ್ಟನೇ ವ್ಯಾಲ್ಯೂ? ಬಂದೆ ಬ್ರದರ್, ಒಂದು ನಿಮಿಷ. ಅಯ್ಯೋ ಸಾರಿ ಬ್ರದರ್, ಸಾರಿ, ಸೆಕೆಂಡ್ ವಾಲ್ಯೂಮ್ ತಗೊಂಡಿದ್ದೀನಿ. ನೋ ಪ್ರಾಬ್ಲಮ್. ಓಕೆ, ಸಾರಿ ಬ್ರದರ್. ಇಲ್ಲಿ ಅಮ್ಮ, ಏನು ಸಮಸ್ಯೆ ಇಲ್ಲ. ನಾವು ಎಷ್ಟನೇ ಒಂದು ವಿಷಯನ ನೋಡ್ಬೇಕಂತ ಕರೆಕ್ಟ್ ಆಗಿ ನೀನ್ ಕರೆಕ್ಟ್ ಹೇಳಿದ್ರ? ಪೇಜ್ ನಂಬರ್ ಎಲ್ಲ ಕರೆಕ್ಟ್ ಇದೆ. ಫಸ್ಟ್ ವ್ಯಕ್ತಿಗತವಾಗಿ ಅಲ್ಲಿಂದ ವ್ಯಕ್ತಿಗತವಾಗಿ ಆದ್ಮೇಲೆ ವ್ಯಕ್ತಿಗತವಾಗಿ. ಸರಿ, ನಾವು ನೋಡೋಣ ಹಾಗಾದ್ರೆ. ಸರಿ, ಈಗ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರ ಅಂದ್ರೆ ಪೇಜ್ ನಂಬರ್ 80 ಇಂದ ನಾಗರಿಕ ಪ್ರಪಂಚದನ್ನ ಶುರು ಮಾಡ್ರಿ. ಸೊ ಅಲ್ಲಿಂದ ಕೆಲವೊಂದು ಪಾಯಿಂಟ್ಸ್ ಇದೆ, ಸೊ ಅದನ್ನ ಡಿಸ್ಕಷನ್ ಮಾಡಿ ಮುಂದೆ.
ಓಕೆ ಬ್ರದರ್, ಬೇರೆ ಯಾರು ಓದುವಾಗಿದ್ರು ಓದಿ. ಓದ್ತೀರಾ ಯಾರಾದ್ರೂ? ಓದ್ಬೇಕಾ ಬ್ರದರ್? ಓದ್ರಿ. ನಾಗರಿಕ ಪ್ರಪಂಚ. ಸಿಸ್ಟರ್ ಬಿಟ್ಟು ಮಿಕ್ಕಿದೆಲ್ಲ ಮ್ಯೂಟ್ ಮಾಡ್ಕೊಳ್ರಿ, ಸೊ ಡಿಸ್ಟರ್ಬ್ ಆಗೋದು ಬೇಡ. ಓದಿ ಸಿಸ್ಟರ್, ಕಂಟಿನ್ಯೂ ಮಾಡಿ. ನಾಗರಿಕ ಪ್ರಪಂಚವು ಸಾಮ್ಯದಲ್ಲಿ ಹೊಲವಾಗಿದೆ. ಅದರಲ್ಲಿ ಸುಧಾರಣಾಕಾರದಲ್ಲಿ ಸಿದ್ಧಾಂತಗಳ ಕಚ್ಚಾಟದ ಗಾಳಿಯು ಒಂದೆಡೆಯಿಂದ ಮತ್ತೊಂದೆಡೆಗೆ ಗೋಧಿ ಮತ್ತು ಅಣಜಿ ಇವೆರಡನ್ನು ದೊಡ್ಡ ಗುಂಪುಗಳನ್ನಾಗಿ ಪಂಗಡಗಳನ್ನಾಗಿ ಮಾಡಿ ಒಂದನ್ನು ಒಂದು ಸಿದ್ಧಾಂತದ ಕಡೆಗೆ ಮತ್ತೊಂದನ್ನು ಮತ್ತೊಂದು ಸಿದ್ಧಾಂತದ ಕಡೆಗೆ ಬಾಗುವಂತೆ ಒಗೆಯಿತು. ಅಡ್ಡಾದಿಡ್ಡಿಯಾಗಿ ಎಸೆಯಲ್ಪಟ್ಟ ಈ ಗೋಧಿ ಮತ್ತು ಅಣಜಿಯು ಬಹಳ ನಿಕಟವಾಗಿ ಅವ್ಯವಸ್ಥೆಯಾಗಿದ್ದು ಎಲ್ಲದರ ಪ್ರತ್ಯೇಕ ಅಸ್ತಿತ್ವವನ್ನು ತೆಗೆದುಹಾಕಿತ್ತು. ಸಿದ್ಧಾಂತಗಳ ಬಿರುಗಾಳಿ ಬಹಳ ಹಿಂದೆ ಸರಿದಿದ್ದರೂ ಅದರ ವಿಭಾಗಗಳು ಅಭ್ಯಾಸ ಬಲದಿಂದ ಮುಂದುವರಿಯಿತು. ಕೇವಲ ಅಲ್ಲಿ ಇಲ್ಲಿ ಗೋಧಿಯ ತಲೆಯು ತಾನಾಗಿಯೇ ಸಮೂಹ ಭಾರದಿಂದ ನೀತಿವಂತಿಕೆಗೆ ಏಳಲು ಪ್ರಯತ್ನಿಸಿತು. ಓಕೆ, ಥ್ಯಾಂಕ್ ಯು. ಕ್ರಿಸ್ತನ ಪ್ರೀತಿಯ ಸರಸರಿ, ನಾವು ನೋಡ್ತಿರುವಂತ ಈ ಭಾಗ ಸುಗ್ಗಿಯ ಕಾರ್ಯ ಅಂತ ಈ ಒಂದು ಅಧ್ಯಾಯವನ್ನ ನೋಡ್ತಾ ಇದ್ದೀವಿ. ಸುಗ್ಗಿಯ ಕಾರ್ಯ ಅಂತ ನೋಡಿದಾಗ, ಈ ಸುಗ್ಗಿ ಅಂತ ಹೇಳಿದಾಗ ದೇವ್ರ ಮಕ್ಕಳು ಎಲ್ಲಿಂದ ನೆನಪಿಗೆ ತಗೊಬೇಕು ಅಂತ ನೋಡಿದಾಗ, ನಾವು ನೋಡ್ತಿರುವಂತ ಈ ಸುಗ್ಗಿಯ ಕಾರ್ಯ ಯಹೂದ್ಯರ ಸುಗ್ಗಿಯ ಬಗ್ಗೆ ಅಷ್ಟಾಗಿ ಮಾತಾಡದೆ ಈ ಒಂದು ಅಂತ್ಯ ಕಳೆದಿರುವಂತ ಸುವಾರ್ಥ ಯುಗದಲ್ಲಿರುವಂತ ದೇವರ ಮಕ್ಕಳ ನಡುವೆ ನಡೆಯುವಂತ ಸುಗ್ಗಿಯ ಕಾರ್ಯದ ಬಗ್ಗೆ ಮಾತಾಡ್ತಾ ಇದೆ. ಸುಗ್ಗಿಯ ಕಾರ್ಯ ಅಂತ ತಗೊಂಡಾಗ ಅಲ್ಲಿ ಅದ್ರ ಬೆಲೆಯನ್ನ ಬೆಳೆದವರು ಯಾರು ಅಂತ ನೋಡ್ಬೇಕಾದ್ರೆ ಅಪೊಸ್ತಲರು. ಅವರ ಮೂಲಕ ಬಿತ್ತಲ್ಪಟ್ಟಂತ ಆ ದೇವರ ವಾಕ್ಯ, ದೇವರ ಸತ್ಯ ಪ್ರಪಂಚದ ನಾನಾ ಕಡೆಗೆ ಅದು ತಲುಪಿ ದೇವರ ಸತ್ಯವನ್ನು ಅಂಗೀಕರಿಸಿ ದೇವರ ವಾಕ್ಯಕ್ಕೋಸ್ಕರ ತಮ್ಮನ್ನ ಸಮರ್ಪಣೆ ಮಾಡುವಂತ ಕೆಲಸ ಈ 2000 ವರ್ಷಗಳ ಕಾಲ ಕೂಡ ನಡೀತಾ ಇತ್ತು ಅನ್ನೋದು ನಮ್ಮೆಲ್ಲರೂ ಗೊತ್ತಾ ಇದೆ. ಆದ್ರೆ ದೇವರು ಇದನ್ನ ಸುಗ್ಗಿಯ ಕಾಲ ಅನ್ನೋದನ್ನ ಈ 2000 ವರ್ಷಗಳಲ್ಲಿ ಇರುವಂತ ವಿಷಯಗಳನ್ನ ಕರೀದೆ. ಈ 2000 ವರ್ಷದ ಅಂತ್ಯದಲ್ಲಿ, ಅಂದ್ರೆ ಸುವಾರ್ಥ ಯುಗದ ಅಂತ್ಯದಲ್ಲಿ ಇರುವಂತ ವಿಷಯಕ್ಕೆ ಸುಗ್ಗಿಯ ಕಾಲ ಅಂತ ಕರೀತಾ ಇದ್ದಾರೆ. ಈಗ ನಾವು ನೆನಪಲ್ಲಿ ಇಟ್ಕೊಬೇಕಾಗಿರೋ ವಿಷಯ ಏನಪ್ಪಾ ಅಂದ್ರೆ, ಈ ಸುಗ್ಗಿಯ ಕಾಲದಲ್ಲಿ ಹಣಜಿ ಮತ್ತೆ ಗೋಧಿ ಎರಡು ಕೂಡ ಬೆಳೆದಿರುತ್ತೆ ಅನ್ನೋದನ್ನ ನೆನಪಲ್ಲಿ ಇಟ್ಕೊಬೇಕು. ಮೇ ಬಿ ಈ ಸುಗ್ಗಿಯ ಕಾಲದಲ್ಲಿ ಅಂದ್ರೆ ಈಗ ನೋಡಿ, ಈಗ ಬಿತ್ತುವಂತ ಸಮಯದಲ್ಲಿ ಬಿತ್ತನೆ ಕೆಲಸ ಮಾಡ್ಬೇಕಾದ್ರೆ ಅವಾಗ ಏನಾಗುತ್ತಂದ್ರೆ ಗೋಧಿ ಮಾತ್ರ ಬೆಳೆದಿದ್ರು ಅವರು, ಹಣಜಿ ಯಾವುದೇ ಕಾರಣಕ್ಕೂ ಬೆಳೆದಿರ್ಲಿಲ್ಲ. ಆದ್ರೆ ಹಣಜಿ ಏನಾಯ್ತು, ವೈರಿ ಏನ್ ಮಾಡಿದ ಅಂದ್ರೆ ಹಣಜಿನ ಬಿತ್ತಿದ್ದಾನೆ ಅನ್ನೋ ವಿಷಯವನ್ನ ನಾವು ನೋಡಿದೀವಿ. ಅದು ಬಿತ್ತಲ್ಪಟ್ಟಿದ್ಮೇಲೆ ಅದು ಹಣಜಿ ಅಂತ ಕಂಡಿಡಿಯಕ್ ಆಗ್ತಿರ್ಲಿಲ್ಲ. ಅದು ಬೆಳೀತಾನೋ ಅದು ಹಣಜಿ ಅಂತ ಕಂಡಿಡಿಯಕ್ ಆಗ್ತಿರ್ಲಿಲ್ಲ. ಬಟ್ ಬೆಳೆದಾದ್ಮೇಲೆ ಖಂಡಿತವಾಗ್ಲೂ ಅದನ್ನ ನಾವು ಸ್ಪಷ್ಟವಾಗಿ ಕಂಡಿಡಿಬಹುದು. ಇಲ್ಲಿ ನೋಡ್ಬೇಕಾದ್ರೆ ಹಣಜಿ ಬೆಳೀತಾ ಹಣಜಿಯ ಒಂದು ಗುಣ ಹೇಗಿರುತ್ತೆ, ಅದು ವೆಯ್ಟ್ ಏನಾಗಿರುತ್ತೆ, ಅದು ಬಾಗಲ್ಲ, ಅಂದ್ರೆ ವೆಯ್ಟ್ ಇರಲ್ಲ. ಫಸ್ಟ್ ಆಫ್ ಆಲ್ ನೋಡಿ, ಇಲ್ಲಿ ಪಿಕ್ಚರ್ ನೋಡ್ತಿದ್ರಲ್ಲ, ಈ ನೋಡಕ್ಕೆ ಹೆಂಗಿರುತ್ತೆ ಇದು ಅಲ್ವಾ, ಒಂದು ಗಾಳಿ ಪೂರ್ತಿ ಏನಿರುತ್ತೆ ಅದು ಪೂರ್ತಿ ಗಾಳಿ ತುಂಬಿಕೊಂಡಿರುತ್ತೆ ಅಲ್ವಾ. ಈ ಗಾಳಿ ತುಂಬಿಕೊಂಡಿರೋದ್ರಿಂದ ಏನಾಗುತ್ತೆ ಅಂದ್ರೆ ಅದು ಈ ಟೇರ್ ಅಂದ್ರೆ ಹಣಜಿ ಯಾವಾಗ್ಲೂ ಏನಾಗಲ್ಲ, ಅದು ಬಾಗಲ್ಲ. ಆದ್ರೆ ಗೋಧಿ ಏನಾಗುತ್ತೆ, ಬಾಗ್ಬಿಡುತ್ತೆ. ಈ ಭಾಗವತ ಏನಪ್ಪಾ ತೋರಿಸುತ್ತಂದ್ರೆ, ಇವ್ರು ಏನಾಗಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಈ ಹಣಜಿ ವರ್ಗದವರು ಆ ಒಂದು ತಾಳ್ಮೆಯ ಗುಣಗಳಿರ್ಬೋದು, ದೇವರ ವಾಕ್ಯಕ್ಕೆ ಕಿವಿಗೊಡುವಂತ ಭಾವನೆ ಇರ್ಬೋದು, ಇದೆಲ್ಲ ಕೂಡ ಅವರಲ್ಲಿ ಕಾಣಿಸ್ಕೊಳ್ಳಲ್ಲ. ಇದು ಸಪರೇಟ್ ಆಗಿ ಕಾಣಿಸ್ಕೊಳ್ಳುತ್ತೆ. ಬೆಳೆದ ಮೇಲೆ ಗೋಧಿ ಮತ್ತೆ ಹಣಜಿನ ತುಂಬಾ ಈಸಿಯಾಗಿ ಕಂಡುಹಿಡಿಬಹುದು ಅಲ್ವಾ. ಅದರಿಂದ ನೋಡ್ಬೇಕಾದ್ರೆ ಈ ಒಂದು ಸತ್ಯದ ಒಂದು ವಿಷಯ ಬೆಳೀತಾ ಮಾರ್ಟಿನ್ ಲೂಥರ್ ಸುಧಾರಣಾ ಚಳುವಳಿ ಇರ್ಬೋದು, ಅದಾದ ನಂತರ ಬಂದಂತ ಅನೇಕ ಒಂದು ಸತ್ಯದ ಉಪದೇಶಗಳಿಂದ, ಸತ್ಯದ ಸುಧಾರಣೆಗಳಿಂದ ಹಲವಾರು ದೇವರ ಮಕ್ಕಳು ಸತ್ಯವನ್ನ ನಿಜವಾಗ್ಲೂ ನಿಷ್ಠೆಯಿಂದ ಹುಡುಕಿದ್ರಿಂದ ಬಂದಂತ ಒಂದು ಸತ್ಯದ ಒಂದು ಪ್ರಕಟಣೆ ಇರ್ಬೋದು. ಇದೆಲ್ಲರ ಪರಿಣಾಮ ಏನಾಯ್ತು ಅಂದ್ರೆ, ಕೆಲವರು ಗೋಧಿಯ ಒಂದು ವರ್ಗದವರಾಗಿ ನಿಂತ್ಕೊಂಡ್ರು, ಮೀನ್ಸ್ ಸತ್ಯಕ್ಕೋಸ್ಕರ ನಿಂತ್ಕೊಂಡ್ರು. ಈ ಸತ್ಯಕ್ಕೋಸ್ಕರ ನಿಂತ್ಕೊಳ್ಬೇಕಾದ್ರೆ ಇದರಲ್ಲಿ ಒಂದು ವಿಷಯವನ್ನ ಇಲ್ಲಿ ಮಾತಾಡ್ತಿದ್ರೆ, ಸುಧಾರಣಾ ಕಾಲದಲ್ಲಿ ಸಿದ್ಧಾಂತಗಳ ಕಚ್ಚಾಟದ ಗಾಳಿಯು ಅಂತ ಹೇಳ್ತಿದ್ದಾರೆ. ಅಂದ್ರೆ ಸಿದ್ಧಾಂತಗಳ ಕಚ್ಚಾಟ ಅಂದ್ರೆ ಏನು, ಏನ್ ಸಿದ್ಧಾಂತಗಳ ಕಚ್ಚಾಟ ಅಂದ್ರೆ ಏನು, ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಬೇಕು. ನೋಡ್ರಿ, ಸಿದ್ಧಾಂತ ಅಂದ್ರೆ ಒಬ್ಬೊಬ್ರದ್ದು ಒಂದೊಂದು ಡಾಕ್ಟ್ರಿನ್ ಇರುತ್ತೆ. ಒಂದೊಂದು ಡಾಕ್ಟ್ರಿನ್ ಕ್ಲಾಶ್ ಆಗ್ತಾ ಇರುತ್ತೆ. ನಾವು ಹೋಗ್ಬಿಟ್ಟು ಇವತ್ತು ಏನ್ ಮಾಡಕ್ಕಾಗಲ್ಲ, ಸತ್ಯವನ್ನು ಇಷ್ಟ ಅರ್ಥ ಮಾಡ್ಕೊಂಡ್ಬಿಟ್ಟಿದೀವಲ್ಲ ಅಂದ್ಬಿಟ್ಟು ನಾವು ರೋಮನ್ ಕ್ಯಾಥಲಿಕ್ ಸಭೆಯಲ್ಲಿ ನಾವು ಕುತ್ಕೊಳಕ್ಕಾಗಲ್ಲ. ಆಯ್ತು ಅಂದ್ಬಿಟ್ಟು ಅವ್ರು ನಮ್ಮ ಹತ್ರ ಬಂದು ಕುತ್ಕೊಳಕ್ಕಾಗಲ್ಲ. ಯಾಕೆ, ಏನ್ ನಮ್ಮನ್ನ ಡಿಫ್ರೆಂಟ್ ಮಾಡ್ತಿರೋದು, ಸತ್ಯ ಅಲ್ವಾ. ಈ ಪ್ರೊಟೆಸ್ಟೆಂಟ್ ಅವ್ರು ಹೋಗ್ಬಿಟ್ಟು ರೋಮನ್ ಕ್ಯಾಥಲಿಕ್ ಅವ್ರ ಹತ್ರ ಆರಾಧನೆನ ಅವರು ಅನುಸರಿಸಲ್ಲ, ಅವ್ರು ಬಂದು ಇಲ್ಲಿ ಕುತ್ಕೊಳ್ಳಲ್ಲ. ಇನ್ ಬೇರೆ ಬೇರೆ ಸಭೆಯವರು ಬೇರೆ ಆದಂತ ಒಂದು ಡಿವಿಷನ್ಸ್ ಇರುತ್ತೆ ಅಲ್ವಾ. ನಾವು ಬೈಬಲ್ ಸ್ಟೂಡೆಂಟ್ಸ್ ದೇವ್ರ ಮಕ್ಳು ಇಲ್ಲಿರೋರು ಬೇಕಾದ್ರೆ ಬೇರೆ ಕಡೆ ಹೋಗ್ಬಿಟ್ಟು ಎಲ್ಲೋ ಬೈಬಲ್ ಸ್ಟೂಡೆಂಟ್ಸ್ ಇದಾರೆ ಅಂದ್ರೆ ಅಲ್ಲಿ ಕುತ್ಕೊಂಡ್ ಕೇಳ್ತೀವಿ. ಯಾಕಂದ್ರೆ ಇಲ್ಲೇ ನಾವು ಕೇಳ್ತೀವೋ ಸತ್ಯ, ಅದೇ ಸತ್ಯ ಅಲ್ಲಿರೋದು. ಅವ್ರು ಕೂಡ ಅದೇ ನಂಬಿಕೆಯಲ್ಲಿ ಇದಾರೆ ಅನ್ನೋಂಥ ಭಾವನೆಯಲ್ಲಿ ಕುತ್ಕೊಂಡು ಕೇಳ್ಬಹುದು ನಾವು. ಆದ್ರೆ ಕ್ರಿಸ್ತನ ಪ್ರೀತಿ ಸರಿಯರೇ,
ಪ್ರಪಂಚದಲ್ಲಿರುವಂತ ಡಿನಾಮಿನೇಷನ್ ತಗೊಂಡಾಗ ಇಲ್ಲೇನಾಯ್ತು ಅಂದ್ರೆ ಹಲವಾರು ರೀತಿಯಾದಂತ ಗಾಳಿ ಅಂತ ಹೇಳಿದಾಗ ತಪ್ಪಾದ ಬೋಧನೆಗಳೇನಾಯ್ತು ಅಂದ್ರೆ ಎಲ್ಲ ಕಡೆ ಸ್ಪ್ರೆಡ್ ಆಗಿದ್ರಿಂದ ಅದರ ಒಂದು ಕಚ್ಚಾಟ ಎಲ್ಲ ಒಬ್ಬರ ಡಿವಿಷನ್ ಆಗೋದ್ರಿಂದ ಏನಾಯ್ತು ಅಂದ್ರೆ ಅದ್ರ ಮಧ್ಯದಲ್ಲಿ ಗೋಧಿ ಸಪರೇಟ್ ಆಗೋದಕ್ಕೆ ಶುರು ಆಯ್ತು. ಅಂದ್ರೆ ನಿಜವಾದ ದೇವ್ರ ಮಕ್ಕಳು ಈ ಕಚ್ಚಾಟದ ಕೆಲಸಗಳಲ್ಲಿ ಅವ್ರ ಇನ್ವಾಲ್ವ್ಮೆಂಟ್ ಆಗ್ಲಿಲ್ಲ. ಏನಪ್ಪಾ ಇದು ಕಚ್ಚಾಟ, ಏನಿರ್ಬೋದು ಕಚ್ಚಾಟ ಅಂದ್ರೆ ನೋಡ್ರಿ, ಯಾವಾಗ್ಲೂ ಕೂಡ ಈ ಒಂದು ಸಿದ್ಧಾಂತಗಳ ಹಿಂದೆ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು, ತಾನೆಂಬ ಅಹಂಭಾವ ಇಂಥ ಗುಣಗಳೇ ಬೆಳೀತಾ ಇತ್ತು. ಯಾವುದೇ ಒಂದು ನೀವು ಕ್ರೈಸ್ತ ಧರ್ಮವನ್ನ ತಗೊಳ್ಳಿ, ಕ್ರೈಸ್ತ ಧರ್ಮ ಅಂತ ಹೇಳಕ್ಕಿಂತ ಕ್ರೈಸ್ತ ಪಂಕ್ತಿಯನ್ನ ತಗೊಳ್ರಿ, ಹೌದಾದಂತ ಸಿದ್ಧಾಂತ ಒಳಗೊಂಡಿರುವಂತ ಜನಗಳನ್ನ ತಗೊಳ್ರಿ, ಆ ಡಿವಿಷನ್ಸ್ ಇರುವಂತ ತಗೊಳ್ರಿ, ಏನಿರುತ್ತಲ್ಲಿ ಅಲ್ಲಿ ಸ್ಪೆಷಲ್ ಆಗಿ ಏನಿರುತ್ತೆ, ಒಂದು ಉನ್ನತ ವರ್ಗದವರು ಒಬ್ಬ ವ್ಯಕ್ತಿ ಕಾಣಿಸ್ಕೊಳ್ತಾರೆ, ಮೇ ಬಿ ಅವ್ರ ಫಾದರ್ ಪಾಸ್ಟ್ರೋ ಇನ್ನೇನೋ ಒಂದು ಹೆಗಳಿಕೆಗೆ ಅವ್ರು ಕಾರಣವಾಗಿರ್ತಾರೆ. ಅಲ್ಲಿ ಖಂಡಿತವಾಗ್ಲೂ ಅವ್ರು ಇದ್ದೇ ಇರ್ತಾರೆ. ಕರೆಕ್ಟಾ? ಅವ್ರು ಇರೋರ್ಗೆ ಅವರೇ ರೂಲು, ಅವ್ರು ಏನಿರ್ತಾರೆ ಅದನ್ನೇ ಎಲ್ಲ ಕೇಳ್ಕೊಬೇಕು. ಆ ತರ ಒಂದು ಸಿಸ್ಟಮ್ ಅಲ್ಲಿ ಬೆಳ್ದಿರುತ್ತೆ. ಇನ್ನೊಂದ್ ಕಡೆ ಯಾವ ತರ ಸಿಸ್ಟಮ್ ಬೆಳ್ದಿರುತ್ತೆ, ಕೆಲವರು ಅವ್ರು ಏನ್ ಹೇಳ್ತಾರೋ ಅವ್ರ ಮಾತನ್ನ ತಪ್ಪೋದೇ ಇಲ್ಲಪ್ಪ, ಅವ್ರ ಮಾತು ಹೇಳಿದ್ರೆ ದೇವ್ರು ಹೇಳ್ದಂಗೆ, ನಮ್ ಪಾಸ್ಟ್ ಹೇಳಿದ್ರೆ ದೇವ್ರು ಹೇಳ್ದಂಗೆ, ನಮ್ ಫಾದರ್ ಹೇಳಿದ್ರೆ ಅವರೇ ದೇವ್ರು ನಮ್ ಪಾಲಿಗೆ ಅನ್ನೋ ರೀತಿಯಲ್ಲಿ ಇರುವಂತ ಜನರು. ಇದ್ರ ಮಧ್ಯೆ ಗೋಧಿ ಇರಕ್ಕಾಗುತ್ತಾ? ಖಂಡಿತ ಇರಲ್ಲ. ಗೋಧಿ ಏನ್ ಮಾಡುತ್ತೆ, ಇದು ಎರಡು ಕೂಡ ತಪ್ಪು. ಒಬ್ಬನ ಅಧಿಕಾರಕ್ಕೆ ಒಳಪಡಿಸೋದು ತಪ್ಪು, ಒಬ್ಬ ಮನುಷ್ಯರ ಒಂದು ಬೋಧನೆಗೆ ನಾನು ಒಳಪಟ್ಟು ನಾನು ದಾಸತ್ವ ರೂಪದಲ್ಲಿ ಇರ್ತೀನಿ ಅನ್ನೋದು ತಪ್ಪು. ಈಗ ಗೋಧಿ ಏನಾಗಲ್ಲ, ಆ ಒಂದು ಸಿದ್ಧಾಂತಗಳಿಗೆ ಒಳಪಡಲ್ಲ. ನೋಡ್ರಿ, ಅದಕ್ಕೆ ಹೇಳ್ತಾ ಇದ್ರೆ ಈ ಗೋಧಿ ಹೆಂಗ್ ಬಾಗುತ್ತೋ ಅದೇ ತರ ಅದೇನಾಯ್ತು, ಇವ್ರಿಗೆ ಒಬ್ಬೇ ಆಗ್ಲಿಲ್ಲ ಅಂದ್ರೆ ಇಲ್ಲಿಂದ ಸಪ್ರೇಟ್ ಆಗ್ಬಿಡ್ತದೆ ಅಲ್ವಾ. ಈ ಗೋಧಿ ಏನಾಯ್ತು, ಸಪ್ರೇಟ್ ಆಗ್ಬಾರ್ದು. ಈ ಒಂದು ಸಿದ್ಧಾಂತಗಳಿಂದಲೇ ನಿಜವಾದ ಗೋಧಿ ಪ್ರತ್ಯೇಕಕ್ಕೆ ಕಾರಣವಾಯ್ತು ಅಂತ ನೋಡ್ತೀವಿ. ಯಾಕಂದ್ರೆ ಈ ಸಿದ್ಧಾಂತಗಳು ಯಾವಾಗ್ಲೂ ಕೂಡ ಯಾರನ್ನು ದೇವರ ಗುಣಲಕ್ಷಣಗಳಿಗೆ ಬೆಳೆಸೋದಾಗ್ಲಿ, ದೇವರ ಸತ್ಯವನ್ನ ಅರಿಯೋದಕ್ಕೆ ಮುಂದುವರಿಸುವಂತ ಕೆಲಸವನ್ನ ಮಾಡ್ತಾ ಇರ್ಲಿಲ್ಲ. ಬದಲಾಗಿ ತಮ್ಮಲ್ಲೇ ಯಾರು ಶ್ರೇಷ್ಠರು ಅನ್ನೋಂತ ಭಾವನೆನ ಬೆಳೆಸ್ತಾ ಇತ್ತು. ತೋರ್ರಿ, ಯಾವತ್ತೇ ಯಾರೇ ಕ್ರೈಸ್ತರ ಮಧ್ಯೆ ಒಂದು ಪೈಪೋಟಿ ಇರುತ್ತೆ ಅಲ್ವಾ. ನಾವೇ ಒಂದು ದೊಡ್ಡ ಸಭೆ, ಈಗ ನೀವು ಬೇರೆಯವ್ರ ಹತ್ರ ಹೋಗ್ಬಿಟ್ಟು ನಾವು ಸಭೆ ಬಗ್ಗೆ ಮಾತಾಡ್ ನೋಡ್ರಿ, ಅವ್ರು ಹೇಳಂತ ವಿಷಯ ಏನು ಅಲ್ವಾ. ಇಷ್ಟೆಲ್ಲ ಸರಿ, ನಾವ್ ಯಾರ ಹತ್ರ ಕೂಡ ಈ ರೀತಿ ಯಾರಿಗೂ ಮಾಡಲ್ಲ, ನಾವೇ ಗ್ರೇಟ್ ಅನ್ಬಿಟ್ಟು ನಾವು ಸತ್ಯವನ್ನ ಮಾತಾಡ್ತಿದೀವಿ ಅಷ್ಟೇ ಅಲ್ವಾ. ನಮ್ಮನ್ನ ಯಾರಾದ್ರೂ ಬೈದ್ರು ಕೂಡ ನೀವು ಆಂಟಿ ಕ್ರೈಸ್ಟ್ ಅಂದ್ಬಿಟ್ಟು ನಾವು ಪಾಡಕ್ ಬರ್ತೀವಿ. ನೀವು ಕಳ್ಳ ಬೋಧಕರು ಅಂದ್ರೂ ಕೂಡ ನಾವು ಪಾಡಕ್ ಬಂದ್ಬಿಡ್ತೀವಿ ಅಷ್ಟೇ. ಹಾಗಂತ ನಿಂತ್ಕೊಂಡು ನಾವೇನ್ ಮಾಡಲ್ಲ, ನಮ್ದು ಅಂತ ನಾವು ಅವ್ರ ಹತ್ರ ಆರ್ಗ್ಯುಮೆಂಟ್ ಮಾಡಲ್ಲ. ಅಂದ್ರೆ ಅವಶ್ಯಕತೆ ಇಲ್ಲ ನಮ್ಗೆ. ಯಾಕೆ ಅವಶ್ಯಕತೆ ಇಲ್ಲ ಅಂದ್ರೆ, ದೇವ್ರವ್ರನ್ನ ಕರೀತಾ ಇದ್ದ ಪಕ್ಷದಲ್ಲಿ ನಾವೇನ ಅವ್ರನ್ನ ತಿದ್ದಿದ್ರು, ಏನ ಸರಿಪಡಿಸಿದ್ರು, ಖಂಡಿತ ಅವ್ರು ಬರಲ್ಲ ಅಂತ ದೇವ್ರ ವಾಕ್ಯದ ಪ್ರಕಾರ ನಮ್ಗೆ ಅರ್ಥ ಆಯ್ತು. ದೇವ್ರ ವಾಕ್ಯ ನಮ್ಗೆ ಸ್ಪಷ್ಟವಾಗಿ ತಿಳಿಸ್ಕೊಡ್ತಿದೆ. ಬಟ್ ಈ ವಿಷಯನ ಅಲ್ಲಿ ತಗೊಂಡಾಗ ಅವರ ಮಧ್ಯದಲ್ಲಿ ಈ ರೀತಿಯ ಅಭಿಪ್ರಾಯಗಳು ಕಾಣಲ್ಪಡಲ್ಲ. ಯಾವ ರೀತಿ ಅಭಿಪ್ರಾಯ ಅಂದ್ರೆ, ಅವರು ತಮ್ಮಲ್ಲಿ ತಾವು ಶ್ರೇಷ್ಠರು ಅಂತ ಭಾವನೆನ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಬೇರೆ ಒಂದು ಪಂಗಡಕ್ಕಿಂತ, ಬೇರೆ ಒಂದು ಸಿದ್ಧಾಂತನ ಒಳಗೊಂಡಿರೋಕ್ಕಿಂತ ತಾವು ಶ್ರೇಷ್ಠ. ಅದಕ್ಕೆ ಹಣಜಿ ನಿಂತ್ಕೊಳ್ಳೋದು, ಈ ಗುಣಗಳೆಲ್ಲ ನೋಡ್ಬೋದು ನೀವು ಅಲ್ವಾ. ಒಂದ್ ವೇಳೆ ಅವರ ಪ್ರೀತಿ ಇದ್ರೂ ಕೂಡ ಆ ಪ್ರೀತಿ ಹೇಗಿರುತ್ತಂದ್ರೆ, ಒಂದು ಸ್ವಾರ್ಥವಾದಂತ ಪ್ರೀತಿನ ತೋರ್ಸಕ್ಕಾಗುತ್ತೆ ಹೊರತು ಆ ಪಂಥದಲ್ಲಿ ಒಂದು ಅಗಪೆ ಲವ್ ಅಂದ್ರೆ ದೇವ್ ತೋರ್ಸುವಂತ ಪ್ರೀತಿನ ತೋರ್ಸಕ್ಕಾಗಲ್ಲ. ಈ ನೋಡ್ರಿ, ಸಾಮಾನ್ಯವಾಗಿ ಹೋದಾಗ ಅವ್ರ ಏನ್ ಮಾಡ್ತಾರೆ, ಒಬ್ರೊಬ್ರು ವಿಶ್ ಮಾಡೋದಿರ್ಬೋದು, ಒಬ್ರು ಕೇರ್ ಮಾಡೋದಿರ್ಬೋದು, ಎಲ್ಲೋ ಒಬ್ರು ಅಂತ ಗುಣಗಳನ್ನ ನೋಡಿದಾಗ ಆಶ್ಚರ್ಯ ಪಡ್ಬೋದು. ಮೇ ಬಿ ಅವರು ಗೋಧಿ ವರ್ಗದವ್ರು ಇರ್ಬೋದು, ದೇವ್ರಿಗೆ ಒಂದ್ ಕಾಲದಲ್ಲಿ ಅವ್ರಿಗೂ ಸತ್ಯ ಕೊಟ್ಟು ಕರ್ಸ್ಬೋದು ಅಲ್ವಾ. ನೋಡ್ರಿ, ನಾವು ಕೂಡ ಬಾಬಿಲೋನ್ ಸಭೆಯಲ್ಲಿ ಇದ್ದಾಗ, ಹೆಸರು ಕ್ರೈಸ್ತ ಸಭೆ ಇದ್ದಾಗ ನಿಮಗೂ ಅನಿಸಿರ್ಬೋದು, ಕೆಲವೊಂದು ವಿಷಯ ನಿಮ್ಗೆ ಕಷ್ಟವಾಗಿರ್ಬೋದು, ಯಾಕಪ್ಪ ಹಿಂಗೆ ಅನ್ಬಿಟ್ಟು. ನೀವು ನಿಜವಾದ ಪ್ರೀತಿ ತೋರಿಸಿದ್ರು ಕೂಡ ಅದ್ ಪ್ರೀತಿಗೆ ಬೆಲೆ ಇಲ್ದೇ ಇರ್ಬೋದು. ಒಂದ್ ವೇಳೆ ಸತ್ಯವನ್ನ ಹೇಳಿದ್ರೆ ಸತ್ಯಕ್ಕೆ ಕಿವಿಗೊಡದೆ ಇರ್ಬೋದು. ಕೆಲವೊಂದ್ ಟೈಮಲ್ಲಿ ಹೇಳಿದಂತ ಸುಳ್ಳಾದ ವಿಷಯಕ್ಕೆ ನೀವು ಅದನ್ನ ಇಷ್ಟಪಡದೆ ಇದ್ದಿರ್ಬೋದು. ಇದೆಲ್ಲ ಇವತ್ತು ಕೂಡ ಆ ಒಂದು ಹೆಸರು ಕ್ರೈಸ್ತರ ಮಧ್ಯದಲ್ಲಿ ಆ ಒಂದು ಗೋಧಿಗಳು ಈಗಲೂ ಕೂಡ ಇದೆ ಅಲ್ವಾ. ಹಾಗೆ ನೋಡ್ಬೇಕಾದ್ರೆ ಈ ಒಂದು ಹಣಜಿ ಏನಾಯ್ತು ಅಂದ್ರೆ, ಹಣಜಿ ಒಂದು ಸಿಸ್ಟಮ್ ಆಗಿ ಬೆಳೆಯೋದಕ್ಕೆ ಇಲ್ಲೊಂದು ಕಾರಣವಾಗ್ತಿದೆ ಅಂತ ನೋಡ್ತೀವಿ. ಏನಪ್ಪಾ ಅಂದ್ರೆ, ಈ ಕಚ್ಚಾಟ ಇದ್ರು ಕೂಡ ಈ ಕಚ್ಚಾಟ ಶಾಶ್ವತವಾಗಿರಲ್ಲ. ಹಣಜಿಗಳ ಮಧ್ಯದಲ್ಲಿ ಯಾವುದೋ ಒಂದು ಕಾರಣಕ್ಕೋಸ್ಕರ ಒಟ್ಟಿಗೆ ಕೂಡ್ತಾರೆ, ಆದ್ರೆ ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರ ಒಟ್ಟಿಗೆ ಕೂಡಲ್ಲ ಅನ್ನೋದನ್ನ ನಾವು ಮನಸ್ಸಲ್ಲಿ ಇಟ್ಕೊಬೇಕು ಅಲ್ವಾ. ಬಟ್ ಈ ಕಚ್ಚಾಟ ಇಲ್ಲಿ ನಡೆಯುವಂತ ಒಂದು ವಿಷಯ, ಈ ಹಲವಾರು ಸಿದ್ಧಾಂತಗಳು ಬೆಳೆಯೋದ್ರಿಂದ ಏನಾಯ್ತು ಅಂದ್ರೆ, ದೇವರ ಮಕ್ಕಳು ಗೋಧಿಗಳು ಅವರು ಗೋಧಿಯಾಗಿ ಸೆಲೆಕ್ಟ್ ಆಗೋದಕ್ಕೆ ಮುಖ್ಯವಾಗಿ ಅಲ್ಲಿ ಕಾರಣವಾಯ್ತು. ನೋಡ್ಬೇಕಾದ್ರೆ ಇಲ್ಲಿ ಕೇವಲ ಇಲ್ಲಿ ಗೋಧಿಯ ತಲೆಯೋ ತಾನಾಗಿಯೇ ಸಮೂಹ ಬಾರಿಂದ ನಿಂತುವಂತಿಕೆ ಏಳಲು ಪ್ರಯತ್ನಿಸಿತು ಅಲ್ವಾ. ನೀತಿವಂತಿಕೆಗೆ ಏಳಲು ಪ್ರಯತ್ನಿಸಿತು ಅಂದ್ರೆ ನೋಡ್ಬೇಕಾದ್ರೆ, ಈ ಒಂದು ಗೋಧಿ ಅಂತ ನೋಡ್ಬೇಕಾದ್ರೆ ಈ ಅದ್ರ ವೆಯ್ಟ್ ಇರೋದ್ರಿಂದ ಏನಾಗುತ್ತೆ, ಅದು ಬೀಳುತ್ತೆ ಅಂದ್ರೆ ಬಗ್ಗಿರುತ್ತೆ.
ಇವಾಗ ಏನ್ ಮಾಡ್ಬೋದು, ಸುಗ್ಗಿ ಮಾಡೋರು ಏನ್ ಮಾಡ್ತಾರೆ, ಅಣಜಿನ ಸಪರೇಟ್ ಮಾಡ್ಬೋದು, ಗೋಧಿನ ಸಪರೇಟ್ ಮಾಡ್ಬೋದು. ಕರೆಕ್ಟ್ ಅಲ್ವಾ? ದೇವ್ರು ಕೂಡ ಹಂಗೆ ನಮ್ಮನ್ನ ಸಪರೇಟ್ ಮಾಡಿದ್ರು. ನಮ್ಮನ್ನ ಸಪರೇಟ್ ಮಾಡೋದು ಏನಪ್ಪಾ ಅಂದ್ರೆ ನಾವು ಬಾಗಿದ್ವಿ ಎಲ್ಲೋ ಒಂದ್ ಕಡೆ. ಎಲ್ಲಿ ಬಾಗಿರ್ಬೋದು ನಾವು? ಎಲ್ಲಿ ನಾವು ನಿಂತ್ಕೊಳ್ದೆ ಬಗ್ಗಿರ್ಬೋದು ಹೇಳ್ರಿ ನೋಡೋಣ. ದೇವ್ರ ಮಕ್ಳು ಆರಂಭದಲ್ಲಿ, ಇವತ್ತಲ್ಲ ನಾವು ಬಿಗಿನಿಂಗ್ ಅಲ್ಲಿ ನಮ್ಗೆ ಸತ್ಯ ಕೊಟ್ಟಾಗ ಎಲ್ಲಿ ಬಾಗಿರ್ಬೇಕು ಗೊತ್ತಾ? ಆ ಒಂದು ತಾಳ್ಮೆ ಭಾವನೆ. ಏನಪ್ಪಾ ಅಂದ್ರೆ ಸತ್ಯಕ್ಕೆ ಕಿವಿ ಕೊಡುವಂತ ಭಾವನೆ. ನನಗೆ ಎಲ್ಲ ಗೊತ್ತು, ನಾನೇ ಎಲ್ಲ ಅರಿತವನಂತ ನಾವು ಅನ್ಕೊಂಡಿರ್ಲಿಲ್ಲ. ಇಷ್ಟೊಂದು ಸತ್ಯ ಇದೆಯಾ ದೇವ್ರೆ? ಗೊತ್ತಿಲ್ಲ ದೇವ್ರೆ ನನಗೆ, ನಮ್ಗೆ ಯಾರು ಹೇಳ್ಕೊಡ್ಲಿಲ್ಲ ತಂದೆ. ನೀವ್ ಹೇಳ್ತಿದ್ರ ಅಂದ್ರೆ ನಿಮ್ ಬಳಿಗೆ ಬರ್ತೀವಿ, ನಮ್ಗೆ ಇನ್ನೂ ಬೇಕು ಅಂತ ನಾವು ನಮ್ಮನ್ನೇ ಸಮರ್ಪಣೆ ಮಾಡಕ್ಕೆ ತಗ್ಗಿಸಿ ಕೊಟ್ವಿ ನೋಡಿ. ಅದೇ ಆ ಗೋಧಿಯ ಬೆಂಡಿಂಗ್. ಗೋಧಿ ಏನಾಗುತ್ತೆ ಅಂದ್ರೆ ವೆಯ್ಟ್ಗೆ ಬೀಳುತ್ತೆ. ಅಂದ್ರೆ ಅದು ದೇವ್ರ ಎದುರು ನೋಡುವಂತ ಗುಣಗಳ ಕಾಣಿಸ್ಕೊಳ್ಬಿಡುತ್ತೆ. ಕಾಳಿದೆ, ಗೋಧಿ ಇದೆ. ಆದ್ರೆ ಏನಾಗಲ್ಲ ಅಂದ್ರೆ ಈ ಹಣಜೆಲಿ ಯಾವುದೇ ವಿಷಯ ಇರಲ್ಲ ಅನ್ನೋಂಥ ವಿಷಯವನ್ನ ಇಲ್ಲಿ ನೋಡ್ತೀವಿ. ಹಾಗಾಗಿ ದೇವ್ರ ಮಕ್ಳು ಏನ್ ನೋಡ್ತೀವಿ ಅಂದ್ರೆ ಈ ಸಿದ್ಧಾಂತ ಅನ್ನೋದು ಒಂದ್ ರೀತಿಯಲ್ಲಿ ಈ ಸಿದ್ಧಾಂತದ ಬಿರುಗಾಳಿನ ಎಬ್ಸಿದ್ದೇ ದೇವ್ರ ಒಂದ್ ಕಡೆ ಅಲ್ವಾ? ಈ ಸಿದ್ಧಾಂತದ ಬಿರುಗಾಳಿಂದ ನಮ್ಗೆ ಗೊತ್ತು, ಬಾಬಿಲೋನ್ ಅಂದ್ರೆ ಮೊದಲೇ ಗಲಿಬಿಲಿ ಅಂತ ಗೊತ್ತು. ಅದೇ ಈ ಸಿದ್ಧಾಂತ, ಈ ಬಿರುಗಾಳಿ ಕೂಡ ಅದೇ ಗಲಿಬಿಲಿನ ಉಂಟು ಮಾಡಿತ್ತೆ. ಹಲವಾರು ನೋಡಿ, ಇವ್ರು ಹೇಳಿದ್ರೆ ಅವ್ರು ನೋಡಿದ್ರೆ ಹಂಗೆ ಅಂತಾರೆ, ಇವ್ರು ನೋಡಿದ್ರೆ ಹೆಂಗಂತಾರೆ, ಯಾವ್ದಪ್ಪ ಸರಿ, ಯಾವ್ದು ಕರೆಕ್ಟು? ದೀಕ್ಷಾ ಸ್ನಾನ ಅಂತ ತಗೊಂಡ್ರೆ ಇವ್ರು ಹಂಗಂತ ಇದಾರೆ, ಯು ಸಭೆಯವ್ರು ಹಿಂಗಂತಿದಾರೆ ಅಲ್ವಾ? ಆದ್ರೆ ಗೋಧಿ ಏನಾಗ್ಲಿಲ್ಲ, ಏನ್ ಹೇಳಿದ್ರು ಸರಿ ಅಂತ ಅನ್ಕೊಳ್ತಿರ್ಲಿಲ್ಲ. ಯಾವ್ದೋ ಒಂದ್ ಕರೆಕ್ಟ್ ಇದಾವ ಅಂತ ಹುಡುಕ್ತು, ಯಾವ್ದು ಕರೆಕ್ಟ್ ಅಂತ ಸಿಗೋವರೆಗೂ ತೃಪ್ತಿ ಇರ್ಲಿಲ್ಲ ನಮ್ಗೆಲ್ಲ. ಹಾಗಾಗಿ ಯಾವ್ದು ಸರಿ ಅನಿಸ್ತೋ ಅಲ್ಲಿ ನಾವು ಸತ್ಯಕ್ಕೆ ಕಿವಿಗೊಟ್ಟು ನೀಡುವಂತ ಗುಣ ಇತ್ತಲ್ಲ, ಅದು ನಮ್ಮನ್ನ ಸಪರೇಟ್ ಮಾಡ್ತು ಅಂತ ವಿಷಯವನ್ನ ಇಲ್ಲಿ ನೋಡ್ತಾ ಇದ್ವಿ. ಓಕೆನಾ? ಸೊ ಕಂಟಿನ್ಯೂ ಮಾಡೋಣ. ಆದರೆ ಸುಗ್ಗಿಯ ಕಾಲವು ಗೋಧಿಯನ್ನು ಹಣಜಿಯ ಭಾರದಿಂದ ಮತ್ತು ಅಡೆತಡೆಗಳಿಂದ ಬಿಡುಗಡೆಗೊಳಿಸಲು ಬಂತು. ಸತ್ಯವೆಂಬ ಕುಡುಗೋಲು ಈ ವರ್ಗವನ್ನು ಕ್ರಿಸ್ತನು ಮೂಲದಲ್ಲಿ ಉಂಟು ಮಾಡಿದ್ದ ಸ್ವಾತಂತ್ರ್ಯತೆಗೆ ಸಿದ್ಧಪಡಿಸಿದ್ದಾಗ್ಯೂ ಅದೇ ಕುಡುಗೋಲು ಹಣಜಿಯ ಮೇಲೆ ವಿರೋಧ ಪ್ರಭಾವವನ್ನು ಬೀರುವುದಾಯಿತು. ಹಣಜಿಯ ಉತ್ಸಾಹವು ದೇವರ ಕಡೆಗೆ ವ್ಯಕ್ತಿಗತ ವಿಧೇಯತೆ ಮತ್ತು ಮೈತ್ರಿಯ ಬದಲಾಗಿ ಭಿನ್ನ ಪಂಥೀಯ ಹೆಚ್ಚುಗಾರಿಕೆ ಮತ್ತು ತೋರಿಕೆಯ ಕಡೆಗಿದೆ. ಹೀಗಾಗಿ ಪ್ರಸ್ತುತ ಸತ್ಯಗಳು ಅದರ ಪ್ರವೃತ್ತಿಯು ಅನ್ವೇಷಿಸಿ ಎಲ್ಲ ಭಿನ್ನ ಪಂಥೀಯರನ್ನು ಒಮ್ಮೆಲೆ ಖಂಡಿಸಿ ಮತ್ತು ಅವರು ತಿರಸ್ಕರಿಸುವ ಮತ್ತು ಬಲವಾಗಿ ವಿರೋಧಿಸುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ಪರೀಕ್ಷಿಸುವುದಾಗಿದೆ. ಒಬ್ಬರನ್ನೊಬ್ಬರು ಅನ್ಯೋನ್ಯವಾಗುವಂತೆ ಏರ್ಪಾಡು ಮಾಡಿದ್ದಾಗ್ಯೂ ಎಲ್ಲ ಪಂಗಡಗಳು ಪ್ರಸ್ತುತ ಸತ್ಯದ ವಿಘಟನೆಯ ಪ್ರವೃತ್ತಿಯನ್ನು ಅಥವಾ ಪುಡಿ ಮಾಡುವ ವಿರೋಧಿಸುವಲ್ಲಿ ಒಂದಾಗುತ್ತವೆ. ಎಷ್ಟರ ಮಟ್ಟಿಗೆ ಎಂದರೆ ಹಗ್ಗಗಳನ್ನು ನಿಧಾನವಾಗಿ ಜಾಗರೂಕತೆಯಿಂದ ಆದರೂ ಬಿಗಿಯಾಗಿ ಧಾರ್ಮಿಕ ವಿಷಯಗಳ ಬಗ್ಗೆ ಎಲ್ಲ ವೈಯಕ್ತಿಕ ಆಲೋಚನೆಗಳು ಮತ್ತು ಅಧ್ಯಯನಗಳ ಮೇಲೆ ಬಿಗಿಯಾಗಿ ಎಳೆಯುವಷ್ಟರ ಮಟ್ಟಿಗೆ, ಇಲ್ಲವಾದರೆ ಅವರ ಸಂಘಟನೆಗಳಿಂದ ತುಂಡು ತುಂಡಾಗಿ ಬೀಳಬೇಕು. ಎಲ್ಲ ಗೋಧಿಯು ತಪ್ಪಿಸಿಕೊಂಡು ಹಣಜಿಯು ಮಾತ್ರ ಉಳಿಸುವುದು, ಹಣಜಿಯನ್ನು ಮಾತ್ರ ಉಳಿಸುವುದು. ಓಕೆ, ಸ್ವಲ್ಪ ಇದೆ ಸರಸರೇನೆ ನೋಡ್ಬೇಕಾದ್ರೆ ಈ ಸುಗ್ಗಿಯ ಒಂದು ಕಾಲ ಏನ್ ಮಾಡ್ತು ಅಂದ್ರೆ ನೋಡ್ರಿ, ಒಂದ್ ರೀತಿಯಲ್ಲಿ ಗೋಧಿ ಒಂದು ಫೀಲ್ಡ್ ಅಲ್ಲಿ ನೋಡ್ಬೇಕಾದ್ರೆ ಗೋಧಿ ತುಂಬಾ ಇಲ್ಲ ಈ ಸುವಾರ್ಥ ಯುಗದಲ್ಲಿ ಅಲ್ವಾ? ಮೇ ಬಿ ಈ ಒಂದು ಹೊಲ ಅಂತ ತಗೊಂಡಾಗ ಗೋಧಿ ಜಾಸ್ತಿ ಇರ್ಬೋದು, ಹಣಜಿ ಕಡಿಮೆ ಇರ್ಬೋದು. ಬಟ್ ನಾವು ಮಾತಾಡ್ತಿರುವಂತ ಈ ಪ್ರಪಂಚವೆಂಬ ನಾಗರಿಕ ಪ್ರಪಂಚವೆಂಬ ಒಂದು ಹೊಲದಲ್ಲಿ, ಈ ಹೊಲದಲ್ಲಿರುವಂತ ಈ ಕ್ರೈಸ್ತ ಒಂದು ಪಂಗಡವನ್ನ ತಗೊಂಡಾಗ, ಕ್ರೈಸ್ತಿಯರನ್ನ ತಗೊಂಡಾಗ, ಆ ಕ್ರೈಸ್ತಿಯರ ಮಧ್ಯದಲ್ಲಿ ಹಣಜಿ ಒಂದ್ ಭಾಗ ಇದೆ, ಗೋಧಿ ಒಂದ್ ಭಾಗ ಇದೆ. ಬಟ್ ಜಾಸ್ತಿ ಇರೋದು ಏನಪ್ಪಾ ಅಂದ್ರೆ ಹಣಜಿ ಮಾತ್ರ. ಗೋಧಿ ಅಲ್ಪ ಸ್ವಲ್ಪ ಇರುತ್ತೆ. ಅವಾಗ ಅಂದ್ರೆ ಹೇಗಿರುತ್ತೆ ಅವರ ಪ್ರೆಷರ್ ಹೆಂಗಿರುತ್ತೆ ಯೋಚನೆ ಮಾಡಿ. ಅಲ್ವಾ? ನೋಡಿ ಅವರ ಪ್ರೆಷರ್ ಹೆಂಗಿರುತ್ತೆ ಅಂದ್ರೆ, ಗೋಧಿ ಕಡಿಮೆ ಇದ್ದು ಹಣಜಿನ ತುಂಬಿಕೊಂಡಿದ್ರೆ ಒಂದ್ ವೇಳೆ ಅದು ಹೆಂಗಿರುತ್ತೆ ಅಂದ್ರೆ ಆ ಹೊಲದಲ್ಲಿ ಹೊಳನೇ ಹಣಜಿ ಹೊಲ ಅಂತ ಅನ್ಸ್ಕೊಳುತ್ತೆ ಕೆಲವೊಂದ್ ಟೈಮಲ್ಲಿ. ಇದು ಹಣಜಿಗೋಸ್ಕರ ಇರುವಂತ ಹೊಲ, ಬಟ್ ಗೋಧಿಗೆ ಇದಕ್ಕೆ ಏನೋ ಸಂಬಂಧವಿಲ್ವಾ, ಗೋಧಿ ಹಾಕಿ ಬೆಳೀತಾ ಇದೆ ಅನ್ನೋಂತ ರೀತಿಯಲ್ಲಿ ಕಾಣಿಸ್ಕೊಳುತ್ತೆ. ಕರೆಕ್ಟ್ ಅಲ್ವಾ? ನೋಡ್ರಿ, ಒಂದು ಹೊಲ ತಗೊಂಡಾಗ ನಾವು ಯಾವ್ದು ಜಾಸ್ತಿ ಇರುತ್ತೋ ಅದನ್ನೇ ಬೆಳ್ದಿರ್ತೀವಿ ಅಂತ ಉದ್ದೇಶ ನಮ್ಗೆ. ಆದ್ರೆ ಈ ಹೊಲದಲ್ಲಿ ಹಣಜಿನೇ ತುಂಬಾ ಇತ್ತು ಅಂದ್ರೆ ಏನ್ ಕಾಣಿಸ್ಕೊಳ್ಪಡುತ್ತೆ, ಇದು ಹಣಜಿಗೋಸ್ಕರ ಇರುವಂತ ಹೊಲ, ಗೋಧಿ ಏನ್ ಕೆಲ್ಸ ಇಲ್ಲಿ ಅನ್ನೋಂತ ರೀತಿಯಲ್ಲಿ ಕಾಣಿಸ್ಕೊಳ್ಪಡುತ್ತೆ. ಆದ್ರೆ ಆ ಹೊಲ ಯಾರ್ದು ನಿಜವಾಗ್ಲು? ಹಣಜಿದ ಗೋಧಿದ? ಗೋಧಿದು. ಕರೆಕ್ಟಾ? ಗೋಧಿಗೆ ದೇವ್ರು ಏನ್ ಮಾಡಿದ್ದು, ಈ ಹೊಲವನ್ನ ಕೊಟ್ಟಿದ್ದ. ಆದ್ರೆ ಆವರಿಸ್ಕೊಂಡಿದ್ ಯಾರು? ಹಣಜಿನ ಆವರಿಸ್ಕೊಂಡ್ಬಿಟ್ಟಿದ್ದ. ಎಷ್ಟಿದೆ ಈ ಎಣಿಸ್ಬೋದು, ದೇವ್ರ ಮಕ್ಳು ಗೋಧಿಗಳನ್ನ ಎಣಿಸ್ಬೋದು.
ನೋಡ್ರಿ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇವು ನಾವೆಲ್ಲ ಬಂದಿದೀವಿ. ಎಲ್ಲೆಲ್ಲಿದ್ದೀವಿ ನಾವು ನಾನ್ ಬೆಂಗಳೂರಲ್ಲಿ ಇದೀನಿ, ನೀವೆಲ್ಲೋ ಇದೀರಾ. ನೋಡ್ರಿ, ಒಬ್ಬರನ್ನ ಒಂದು ಈ ಬೆಂಗಳೂರಲ್ಲಿ ಸುಮಾರು ನೋಡ್ಬೇಕಾದ್ರೆ ಕ್ರೈಸ್ತನ್ ತಗೊಂಡ್ರೆ ಎಷ್ಟೋ ಲಕ್ಷಾಂತರ ಕ್ರೈಸ್ತರು ಇದಾರೆ. ಅದೇ ದೇವ್ರ ವಾಕ್ಯಕ್ಕೆ ಕಿವಿ ಕೊಡೋದು ತುಂಬಾನೇ ಕಡಿಮೆ. ಅಂದ್ರೆ ಏನಾಯ್ತು ನೋಡ್ರಿ, ಹೆಂಗಿದೆ ಅಂದ್ರೆ ಹಣಜಿನ ತುಂಬಿಕೊಂಡಿದೆ ಎಲ್ಲ ಕಡೆ. ಆದ್ರ ಒಂದು ಸನ್ನಿವೇಶ ಹೇಗಿರುತ್ತೆ ಅಂದ್ರೆ ಗೋಧಿಗೆ ತುಂಬಾ ಭಾರವಾಗಿರ್ಬೋದು, ಅಂದ್ರೆ ಒತ್ತಡ ಕೂಡ ಇರ್ಬೋದು. ಅಂದ್ರೆ ಈಗ ಎಲ್ಲಾ ಕಡೆ ಶತ್ರುಗಳಿದ್ದಾಗ ನಾವೊಬ್ಬರು ಅವ್ರನ್ನ ಎದುರಿಸೋದು ಎಷ್ಟು ಕಷ್ಟ ಇರುತ್ತೆ. ಆದ್ರೆ ಇದರಿಂದ ಬಿಡುಗಡೆ ಮಾಡುವಂತ ಒಂದು ಕೆಲಸ ಕೂಡ ದೇವರು ಬೇಗ ಮಾಡಿದ್ರು. ತುಂಬಾ ದಿವಸ ಈ ರೀತಿ ಇರ್ಲಿಲ್ಲ. ಅಂದ್ರೆ ಈ ಒಂದು ಸುವಾರ್ಥ ಯುಗದ ಅಂತ್ಯ ಒಂದು ಭಾಗ ಹೇಗಿತಿ ಅಂದ್ರೆ ಹಣಜಿ ಎಲ್ಲಾ ಕಡೆ ತುಂಬಿಕೊಂಡಿದ್ರು, ಗೋಧಿ ಸ್ವಲ್ಪವಾಗಿದ್ರು. ಆ ಕರ್ತನಾದ ಯೇಸು ಕ್ರಿಸ್ತನ ಸತ್ಯವೆಂಬ ಕುಡುಗೋಲು ಏನ್ ಮಾಡ್ತು, ಇವ್ರನ್ನ ಈಗ ಸಪರೇಟ್ ಮಾಡ್ತಾ ಇದೆ. ನಮ್ಗೊಂದು ರಿಲ್ಯಾಕ್ಸೇಷನ್ ಕೊಡ್ತಾ ಇದೆ, ನಮ್ಗೊಂದು ಫ್ರೀಡಮ್ ಕೊಡ್ತಾ ಇದೆ. ಯಾವ ರೀತಿ? ಅಪ್ಪ, ಈ ತಪ್ಪಾದ ಬೋಧನೆಗಳಿಂದ ನಾವು ಹೇಗೋ ತಪ್ಪಿಸ್ಕೊಂಡ್ವಪ್ಪ. ಈ ದುರ್ಬೋಧನೆಗಳು, ಈ ಸತ್ಯಕ್ಕೆ ವಿರೋಧವಾದಂತ ಸುಳ್ಳು ಬೋಧನೆಗಳಿಂದ ದೇವ್ರು ನಮ್ಮನ್ನ ಹೆಂಗೋ ಕಾಪಾಡುದು ಅಂತ ರಿಲ್ಯಾಕ್ಸೇಷನ್ ಎಲ್ಲಿ ಸಿಗುತ್ತಂದ್ರೆ ಆ ಸುಗ್ಗಿಯ ಕೆಲಸದಲ್ಲಿ ನಡೆಯುತ್ತೆ ಅಲ್ವಾ? ಸೊ ನಿಜವಾಗ್ಲೂ ದೇವ್ರ ಮಕ್ಕಳು ನಾವು ಹೆಸರು ಕ್ರೈಸ್ತರ ಮಧ್ಯದಲ್ಲಿ ಅಲ್ವೇ ನಾವು ಸತ್ಯದ ತಿಳಿದಿರುವಂತ ಅವರ ಸಹೋದರ ಮಧ್ಯೆ ನಾವು ಜೀವನ ಮಾಡ್ಬೇಕಾದ್ರೆ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದಾಗ ಹೇಗ್ ಅನ್ಸುತ್ತೆ? ತಪ್ಪಿಸ್ಕೊಂಡ್ವಿ ಅನ್ಸುತ್ತಾ, ಅಲ್ಲೇ ಇದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತಾ? ತಪ್ಪಿಸ್ಕೊಂಡಿದ್ವಿ ಅಂತ ಅನಿಸ್ತದೆ. ಅಲ್ವಾ? ತಪ್ಪಿಸ್ಕೊಂಡಿದ್ದೆ ಚೆನ್ನಾಗಿದೆ. ಗ್ರೇಟ್ ಎಸ್ಕೇಪ್ ನಮ್ದು ಅಲ್ವಾ? ಇಲ್ದಿದ್ರೆ ಏನಾಗುತ್ತೆ ನೋಡ್ರಿ, ಅದಕ್ಕೆ ಹೇಳ್ತಾ ಇದಾರೆ ಅವೆಲ್ಲ ಬಿಟ್ಟು ಹೊರಗಡೆ ಬನ್ರಿ ಅಂತ. ದೇವ್ರ ವಾಕ್ಯ ಹೇಳೋ ಪ್ರಕಾರ ನಾವು ಹೆಂಗೋ ಅಲ್ಲಿಂದ ತಪ್ಪಿಸ್ಕೊಂಡ್ ಬಂದ್ಬಿಡಿ, ದೇವ್ರು ನಮ್ಮನ್ನ ಕಾಪಾಡ್ಕೊಂಡ್ಬಿಟ್ಟಿದ್ದಾರೆ. ಏನಪ್ಪಾ ಕಾಪಾಡ್ತು ಅಂದ್ರೆ ಆ ಸತ್ಯವೆಂಬ ಕುಡುಗೋಲು. ಅದೇನ್ ಮಾಡ್ತು ಅಂದ್ರೆ ಗೋಧಿನ ಕಟ್ ಮಾಡ್ತು. ಗೋಧಿನ ಮಾತ್ರ ಕಟ್ ಮಾಡಿಲ್ಲ, ಹಣಜಿನ ಕೂಡ ಕಟ್ ಮಾಡ್ತು. ನೋಡ್ರಿ, ಒಂದು ಸತ್ಯ ಎರಡನ್ನು ಸಪರೇಟ್ ಮಾಡ್ತು ಅಲ್ವಾ? ಹೊಲದಲ್ಲಿ ಒಂದೇ ರೀತಿ ಬೆಳೀತಾ ಇದ್ರು, ಸತ್ಯ ಬಂದಾಗ ಸಪ್ರೇಷನ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಒಂದೇ ಹೊಲದಲ್ಲಿ ಇದ್ರೆ ಹೌದು, ಹಣಜಿ ಬಂದ್ಬಿಟ್ಟು ಗೋಧಿಗೆ ನಾವು ನೀನು ಒಂದೇ ಹೊಲದಲ್ಲಿ ಇದೀವಿ, ನೀನು ಎಲ್ಲಿ ಕಣಜಿಕ್ ಹೋಗ್ತೀವಿ, ನಾನು ಅದೇ ನಿನ್ ಜೊತೆ ಬರ್ತೀನಿ ಅಂತ ಹೇಳಕ್ಕಾಗುತ್ತಾ? ಆಗಲ್ಲ. ನೀನು ಹಣಜಿನೇ, ನಿನಗೆ ಗೋಧಿಯ ಕಣಜದಲ್ಲಿ ಎಲ್ಲಿ ಸ್ಥಳಾವಕಾಶ ಇರುತ್ತೆ ಅಲ್ವಾ? ಅದೇ ರೀತಿ ಗೋಧಿ ಹಣಜದ ಒಂದು ಪ್ಲೇಸ್ ಅಲ್ಲಿ ಸುಟ್ಟು ಹಾಕುವಂತ ಕೆಲಸದಲ್ಲೇ ಗೋಧಿ ಹಾಕಿ ಹೋಗ್ಬೇಕಾಗುತ್ತೆ, ಯಾಕಂದ್ರೆ ಅದ್ರಲ್ಲಿ ಗೋಧಿ ಇದೆಯಲ್ಲ. ಹಾಗೆ ನೋಡ್ಬೇಕಾದ್ರೆ ಈ ಒಂದು ಕುಡುಗೋಲು ಎರಡು ಕೆಲಸವನ್ನು ಮಾಡ್ತು. ಏನಪ್ಪಾ ಅಂದ್ರೆ ಗೋಧಿಯನ್ನು ಸಪರೇಟ್ ಮಾಡ್ತು, ಹಣಜಿಯನ್ನು ಸಪರೇಟ್ ಮಾಡ್ತು. ಹಾಗೆ ಸತ್ಯ ಒಂದೇ, ಈಗ ನಾ ಮಾತಾಡ್ತಿರೋಂಥ ಸತ್ಯ ಒಂದೇ, ಆದ್ರೆ ಸಪರೇಷನ್ ಎರಡು. ಒಂದು ಸತ್ಯಕ್ಕೆ ಕಿವಿಗಳು, ಇಲ್ಲ ಸುಳ್ಳುಗೆ ಕಿವಿಗಳು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಾವು ಸ್ಟಾರ್ಟಿಂಗ್ ಅಲ್ಲಿ ದೇವ್ರ ವಾಕ್ಯನ ಕೇಳ್ಬೇಕಾದ್ರೆ ತುಂಬಾ ತುಂಬಾ ನಮ್ಗೆ ಏನೋ ತುಂಬಾ ಏನಂತ ಹೇಳ್ಬೋದು, ಆ ವಿಷಯನ ಮಾತಾಡ್ಬೇಕಾದ್ರೆ ತುಂಬಾ ಆಸಕ್ತಿ. ಅದಕ್ಕಿಂತ ಹೆಚ್ಚಾಗಿ ಕ್ಯೂರಿಯಾಸಿಟಿ ಅಂತಾರಲ್ವಾ, ಏನನ್ಬೋದು ಕ್ಯೂರಿಯಾಸಿಟಿ ಅಂದ್ರೆ ಕನ್ನಡದಲ್ಲಿ? ಅದಕ್ಕೆ ಸರಿಯಾದ ಪದ ನಮ್ಗೆ ತಾಳ್ಮೆ. ಅಲ್ಲ, ಏನೋ ಅಂತಾರೆ ಗೊತ್ತಾ ಅದು? Enthusiasm. ಕುತೂಹಲ. ಕುತೂಹಲ. ಹೌದು, ಹಾ, correct. ಕರೆಕ್ಟ್, ಕುತೂಹಲ. ಗುಡ್, ವೆರಿ ಗುಡ್. ಕುತೂಹಲ. ಎಷ್ಟು ಕುತೂಹಲ ಅಂದ್ರೆ ನಮ್ಗೆ ಒಂದೊಂದು ಸಬ್ಜೆಕ್ಟ್ ಕೇಳ್ಬೇಕಾದ್ರೆ ಈ ತರ ಇದೆಯಾ, ನಮ್ಗೆ ಯಾರು ಹೇಳ್ಕೊಡ್ಲಿಲ್ವಲ್ಲ ಈ ಟಾಪಿಕ್ ಅನ್ಬಿಟ್ಟು ನಾವೇ ತಿಳ್ಕೊಂಡ್ಬಿಟ್ಟಿದೀವಿ. ಈ ಸಬ್ಜೆಕ್ಟ್ ಹೋಗ್ಬಿಟ್ಟು ನಮ್ ಚರ್ಚಲ್ಲಿ ಇರೋ ಸಹೋದರಿಗಳು ಹೇಳ್ಬಿಟ್ರೆ ಎಷ್ಟು ಸಂತೋಷ ಆಗ್ತಾರೆ ಅಂದ್ಬಿಟ್ಟು ನಮ್ಗೆ ಗೊತ್ತಿರ್ಲಿಲ್ಲ ಅವಾಗ ಈ ತರ ಎಲ್ಲ ಇರುತ್ತೆ ಅಂದ್ಬಿಟ್ಟು. ನಾವೇನ್ ಕೇಳೋದು ಹೋಗಿ ಹೇಳೋದು, ಕೇಳೋದು ಹೋಗಿ ಹೇಳೋದು, ಅವ್ರಿಗೆ ಹೇಳೋದು, ಹಿಂಗೆ ಮಾಡ್ಬಿಡ್ತಿದ್ವಿ ನಾವು. ಆದ್ರೆ ಗೊತ್ತಿಲ್ಲ ನಮ್ಗೆ ಓಳೋಡ ಏನ್ ಕತೆ ಆಗಿದೆ ಅಲ್ಲಿ. ನಾವ್ ಈ ತರ ಮಾತಾಡೋದನ್ನ ತಗೊಂಡೋಗಿ ಪಾಸ್ಟ್ ಹತ್ರ ಇವ್ರೇನೋ ಬಂದ್ ಹೇಳ್ತಾರೆ ಅಂದ್ಬಿಟ್ಟು ಪಾಸ್ಟಿಗೆ ಅಲ್ಲೇ ಹೇಳ್ಬಿಟ್ಟಿದ್ರು, ನಮ್ಮ ಪಾಸ್ಟಿಗೆ. ಅವ್ರೇನ್ ಮಾಡ್ತಿದ್ರು, ಇದನ್ನೆಲ್ಲ ಕೇಳ್ಕೊಂಡ್ ನಮ್ಗೂ ಹತ್ರ ಬರ್ಲಿಲ್ಲ. ನಾವ್ ಯಾರೆಲ್ಲ ಹೋಗ್ತಿದ್ರು ಸತ್ಯ ಕೇಳಕ್ಕೆ ಅವ್ರನ್ನ ಮಾತ್ರ ಬಿಟ್ಟು ಮಿಕ್ಕಿದವ್ರು ಎಲ್ರಿಗೂ ಹೇಳ್ಬಿಡ್ತಿದ್ರು, ದಯವಿಟ್ಟು ನಮ್ಮ ಹೆಸರೆಲ್ಲ ಹೇಳ್ಬಿಟ್ಟು ಅವ್ರಿಗೆ ಇವ್ರ ಹತ್ರ ಯಾರು ಸೇರಕ್ ಹೋಗ್ಬಿಟ್ರಿ, ತುಂಬಾ ಡೇಂಜರ್ ಇವ್ರು, ನಿಮ್ಮನ್ನ ಹಾಳ್ ಮಾಡ್ಬಿಡ್ತಾರೆ, ಅವ್ರು ಹಾಳಾಗ್ಬಿಟ್ಟಿದಾರೆ, ಅವ್ರನ್ನ ಏನು ಮಾಡಕ್ಕಾಗಲ್ಲ, ನೀವ್ ಅವರಿಂದ ಹಾಳಾಗ್ಬೇಡ್ರಿ ಅನ್ನೋಂತ ವಿಷಯಗಳನ್ನ ಎಚ್ಚರಿಕೆನ ಎಲ್ರು ಕೊಟ್ಬಿಟ್ಟಿದ್ರು ಅಲರ್ಟ್ ಆಗಿ. ಆದ್ರೆ ಕೆಲವ್ರು ಮಾತ್ರ ಹೆಂಗಂದ್ರೆ ತುಂಬಾ ಆಸಕ್ತಿಯಿಂದ ಕೆಲವ್ರು ನಮ್ಗೆ ಏನ್ ಅನಿಸ್ತಾ ಇತ್ತು, ನೋಡ್ರಪ್ಪ ನಮ್ ತರ ಇಲ್ಲೂ ದೇವ್ರ ಮಕ್ಳು ಸತ್ಯಕ್ಕೋಸ್ಕರ ಇದಾರಂದ್ರೆ ಅವ್ರು ಆಸಕ್ತಿಯಿಂದ ಕೆಲವು ಉದ್ದೇಶ ಏನ್ ಗೊತ್ತಾ, ಇವ್ರು ಏನ್ ಹೇಳ್ತಾರ ಅಂತ ಎತ್ಕೊಂಡೋಗಿ ಪಾಸ್ಟ್ ಹತ್ರ ಹೇಳಕ್ಕೆ ಕೇಳ್ತಾ ಇದ್ವಿ. ನಮ್ಗೆ ಗೊತ್ತಿರ್ಲಿಲ್ಲ ಅದು. ನಾವೆಲ್ಲ ಮನಸ್ಸು ಬಿಚ್ಚಿ ಮಾತಾಡ್ತಾ ಕೊನೆಗೆ ಅವ್ರು ಬರ್ಲೇ ಇಲ್ಲ. ಕೊನೆಗೆ ಏನ್ ಅನ್ಬಿಟ್ರು ಅಂದ್ರೆ, ಅಲ್ಲ ನಾವ್ ಕೇಳಿದ್ವಿ, ನಾವ್ ಹೇಳ್ದಾಗೆಲ್ಲ ಇಷ್ಟೆಲ್ಲ ನೀವು ಆಸಕ್ತಿಯಿಂದ ಕೇಳ್ತಿದ್ರಲ್ಲ, ಅದರಿಂದ ನಾವು ಅನ್ಕೊಂಡ್ವಿ ನೀವು ಕೂಡ ತುಂಬಾ ಇದರಿಂದ ಸತ್ಯಕ್ಕೆ ತುಂಬಾ ಆಸಕ್ತಿಯಿಂದ ಕೇಳೋದು, ಆಸಕ್ತಿನ ಹೊಂದಿದ್ರ ಅಂತ ತಿಳ್ಕೊಂಡಿದ್ವಿ. ಅಂದ್ರೆ ನಾವೆಲ್ಲ ಆಸಕ್ತಿನಿಲ್ಲ, ನಮ್ ಪಾಸ್ಟ್ ಹೇಳದ್ ಬಿಟ್ಟು ನಾವೇನು ಕೇಳಲ್ಲ ಗೊತ್ತಾ ನಿಮ್ಗೆ, ಅವ್ರೇನಂತಾರ ಅಷ್ಟೇ ನಾವ್ ಕೇಳೋದು. ನೀವೇನ್ ಹೇಳ್ತೀರಾ ಅಂತ ತಿಳ್ಕೊಳ್ತಿದ್ವಿ ಅಷ್ಟೇ. ಕೊನೆಗೆ ಗೊತ್ತಾಯ್ತು ನೀವು ಏನು ಸುಳ್ಳು ಹೇಳ್ತೀರಾ ನಮ್ಗೆ ಅರ್ಥವಾಯ್ತು ಅಂತ. ನಾವ್ ಹೇಳಂತ ಸತ್ಯಕ್ಕೆ ಆ ರೀತಿ ಹೇಳ್ಬಿಟ್ಟು ಹೋದ್ರು. ನೋಡ್ರಿ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಏನ್ ಹೇಳ್ತಾ ಇದ್ರಂದ್ರೆ ಈ ರೀತಿಯಾಗಿ ಈ ಗೋಧಿ
ಹಣಜಿ ಎರಡು ಕೂಡ ಸತ್ಯನ ಬೇರ್ಪಡೆ ಮಾಡುತ್ತೆ. ಈ ಸತ್ಯ ನಮ್ಗೆ ಯಾವಾಗ ಗೊತ್ತಾಯ್ತೋ, ಓ ಯಾರು ಹಣಜಿ ಯಾರು ಗೋಧಿ ಅಂತ. ಕರೆಕ್ಟ್ ಅಲ್ವಾ? ಒಂದೇ ಸತ್ಯ, ಇದು ಎರಡು ಸತ್ಯ ಇರ್ಲಿಲ್ಲ, ಒಂದು ಬೋಧನೆ ಯಾರದನ್ನ ಅಕ್ಸೆಪ್ಟ್ ಮಾಡಿದ್ರೋ, ಅದಕ್ಕೆ ನೋಡಿ ಆ ಒಂದು ವಿಧೇಯತೆ ಅಲ್ವಾ, ಆ ಒಂದು ದೇವರ ಜೊತೆಗೆ ಒಂದು ಐಕ್ಯವಾಗುವಂತ ಒಂದು ಮನೋಭಾವನೆ ಯಾರಿಗಿರಲ್ವೋ ಅವ್ರು ಸಪರೇಟ್ ಆಗ್ಬಿಡ್ತಾರೆ. ಸೊ ನಮ್ಗೆ ಹೆಂಗಿರ್ತಂದ್ರೆ ನೋಡಿ, ಆ ಒಂದು ಕುತೂಹಲ, ಉತ್ಸಾಹ ಅಂತ ನೋಡಿ, ಉತ್ಸಾಹವು ಹೇಗಿತ್ತು ಅಂದ್ರೆ ಅವಾಗ ಆ ಒಂದು ಸೇಮ್ ಮಂಗಳವಾರ ನಮ್ಗೆ ಆಕ್ಚುಲಿ ಆ ಕ್ಲಾಸ್ ಎಲ್ಲ ಇರ್ತಿತ್ತು ಅವಾಗ ಬೀನಿಂಗ್ ಅಲ್ಲಿ. ನಾನು ಎಲ್ಲಿ ಮಾತಾಡ್ತಿರೋದು ಸುಮಾರು 2003 ಇಸ್ವಿಯಲ್ಲಿ ನಡೆದಿರುವಂತ ಒಂದು ವಿಷಯ. 2003 ಅಲ್ಲ, ಇತ್ತೀಚೆಗೆ ಒಂದು 22 ವರ್ಷಗಳ ಹಿಂದೆ. ಹಾಗಾಗಿ ಆ ಸಮಯದಲ್ಲಿ ನಮ್ಗೆ ಹೆಂಗಿತ್ತು ಅಂದ್ರೆ ತುಂಬಾ ಆಸಕ್ತಿ, ಏನಪ್ಪಾ ಇದು ಈ ತರ ಇದೆ ಅಂದ್ಬಿಟ್ಟು ಅಷ್ಟೇ ಉತ್ಸಾಹ ನಮ್ಗೆ ಇರ್ತಿತ್ತು. ಆದ್ರೆ ಅವ್ರಿಗೆ ಉತ್ಸಾಹ ಇರ್ಲಿಲ್ಲ, ಬದಲಾಗಿ ತುಂಬಾ ಕೋಪ ಇರ್ತಾ ಇತ್ತು ನಮ್ಮ ಮೇಲೆ ಅಲ್ವಾ. ಏನ್ ಕೆಲಸ ಮಾಡ್ತಿದ್ರು ನೋಡಿ, ಸಭೆನ ಹಾಳು ಮಾಡ್ತಾ ಇದ್ರ ಅಂದ್ಬಿಟ್ಟು. ಯೋಚನೆ ಮಾಡ್ರಿ, ಕೃಷ್ಣಲ್ ಪಿದಿ ಸರ್ ಇದೆ, ಇಷ್ಟೇ ದೇವ್ರು ಮಾಡಿದ್ ಒಂದೇ ಕೆಲಸ, ಒಂದ್ ಕುಡುಗೋಳು 2 ಕೆಲಸ ಮಾಡ್ತ ನೋಡ್ರಿ. ಸತ್ಯ ಇವತ್ತರೆಗೂ ಇದನ್ನೇ ಮಾಡ್ತಾ ಇರೋದು. ನೀವ್ ಹೋಗಿ ಯಾರಿಗ ಸತ್ಯ ಹೇಳ್ರಿ, ನಿಜವಾಗ್ಲೂ ಅವರು ಗೋಧಿಗಳಾಗ್ತಾರ ಹಣಜಿಗಳಾಗ್ತಾರ ಅಂದ್ಬಿಟ್ಟು ಡಿಸೈಡ್ ಮಾಡೋದ್ ಏನ್ ಗೊತ್ತಾ, ನೀವೇನು ಅಂತ ಸತ್ಯ. ಆ ಸತ್ಯ ನಿಮ್ಗೆ ತೋರ್ಸ್ಕೊಡುತ್ತೆ ಇವ್ರ ಗೋಧಿನ ಹಣಜಿನ ಅಂದ್ಬಿಟ್ಟು. ಕರೆಕ್ಟಾ? ಯಾರ್ ನೀವ್ ಹೇಳೋಂತ ಸತ್ಯಕ್ಕೆ ತುಂಬಾ ಆಸಕ್ತಿಯಿಂದ ಕಿವಿಗೊಡ್ತಾರೆ. ಅದು ಕೂಡ ಗೊತ್ತಾಗಲ್ಲ ಕೃಷ್ಣಲ್ ಪಿತಿ ಸರ್ ಇದೆ, ಕೊನೆವರೆಗೂ ಗೊತ್ತಾಗಲ್ಲ ಗೋಧಿ ಏನಂದ್ಬಿಟ್ಟು ಹಣಜಿ ಏನಂದ್ಬಿಟ್ಟು. ಅದಕ್ಕೆ ಹೇಳಿದ್ದು ಯೇಸು ಕ್ರಿಸ್ತನು, ಕೊನೆವರೆಗೂ ವೆಯ್ಟ್ ಮಾಡ್ರಿ, ಯಾಕಂದ್ರೆ ಗೊತ್ತಾಗೋದಿಲ್ಲ, ಬೆಲೆಯವರೆಗೂ ಗೊತ್ತಾಗಲ್ಲ. ಫಲ ಇದ್ರೆ ಬಗ್ಬಿಡುತ್ತೆ. ಕ್ಲಾಸ್ ಎಲ್ಲ ಕೇಳಿ ದೇವ್ರ ಮಕ್ಳು ಕೆಲವೊಬ್ರು ಏನ್ ಅನ್ಬಿಟ್ರು ಗೊತ್ತಾ ನಮ್ಗೆ, ಬ್ರದರ್ ನೀವ್ ಏನ್ ಓದಿದಿರಾ, ನೀವ್ ಹೇಳ್ರಿ, ನೀವ್ ಎಲ್ಲಿ ಈ ತರ ಓದಿದ್ರ ಅಂದ್ಬಿಟ್ಟು. ನಾವೇನೋ ಓದಿಲ್ಲ, ಎಂತದಿಲ್ಲ, ಸತ್ಯವೇದ ವಾಕ್ಯಗಳನ್ನ ಓದಿದೀವಿ ಅಷ್ಟೇ, ಇನ್ನೇನಿಲ್ಲ, ಅದ್ರ ಮೂಲಕ ತಿಳ್ಕೊಂಡಿದೀವಿ. ಏನ್ ಓದಿದೀವಿ ನಾವು? ನಿಜವಾಗ್ಲೂ ನಾವೆಲ್ಲ ಏನು ಓದಿಲ್ಲ. ಹಂಗಾಗಿ ನೀವು ಕೂಡ ಹೇಳ್ದಾಗ ಏನ್ ಅನ್ಸ್ಬಿಡುತ್ತೆ, ಹೆಂಗಪ್ಪ ಎಲ್ಲಪ್ಪ ಈ ವಿಷಯಗಳನ್ನ ಕಲ್ತ್ಕೊಂಡಿದಾರೆ ಅಂದ್ಬಿಟ್ಟು. ಯಾರು ಈ ಭಾವನೆ ಯಾರಿಗ್ ಬರುತ್ತೆ? ನಿಜವಾಗ್ಲೂ ಗೋಧಿಗಳಾಗಿರೋದ್ ಬರುತ್ತೆ. ಇಲ್ದೇ ಇದ್ರೆ ಬೇಲವ್ರು ನಮ್ಮನ್ನ ಏನ್ ಮಾಡ್ತಾರೆ, ಆಂಟಿ ಕ್ರೈಸ್ಟ್ ಅಂದ್ಬಿಡ್ತಾರೆ, ಜೋವಾ ವಿಟ್ನೆಸ್ ಅಂದ್ಬಿಡ್ತಾರೆ, ಕಳ್ಳ ಬೋಧಕರು ಅಂತಾರೆ, ಏನ್ ಬೇಕಾದ್ರೆ ಅನ್ಕೊಂತಾರೆ ಬಿಡ್ರಿ. ಅದೇ ನಮ್ಗೆ ಗುರುತು, ಇವರು ಗೋಧಿ ಆಗಕ್ಕೆ ಇಷ್ಟ ಪಡ್ತಾ ಇಲ್ಲ ಅಲ್ವಾ. ಸಾಗಾಗಿ ನೋಡ್ಬೇಕಾರೆ ಇನ್ನೊಂದ್ ಕಡೆ ಇದೆಲ್ಲ ಏನಪ್ಪಾ ಅಂದ್ರೆ ಇದೊಂದು ಹಗ್ಗದ ರೀತಿಯಲ್ಲಿ ಕೆಲಸ ಮಾಡ್ತಿದೆ. ಏನಪ್ಪಾ ಅಂದ್ರೆ ಸತ್ಯ ಹೆಂಗೆ ಇವ್ರನ್ನೆಲ್ಲ ಕಟ್ಟಾಕೋದು, ಇವ್ರನ್ನೆಲ್ಲ ಒಟ್ಟಾಗಿ ಏನ್ ಮಾಡ್ತಾರೆ ಅಂದ್ರೆ ಇವರೆಲ್ಲ ಸೇರೋಂತ ಕೆಲಸ ಮಾಡ್ತಾರೆ ಅಲ್ವಾ. ಹೆಂಗ್ ಸೇರ್ತಾರೆ ಅಂದ್ರೆ ನೋಡ್ರಿ, ಇವ್ರನ್ನ ಕಟ್ಬೇಕು, ಬಿಗಿಯಾಗಿ ಕಟ್ಬೇಕು. ಹೆಂಗ್ ಕಟ್ಬೇಕಂದ್ರೆ ನಿಜವಾಗ್ಲೂ ಗೋಧಿ ಏನಾಗುತ್ತೆ, ಸೆಪರೇಟ್ ಆಗ್ಬಿಡುತ್ತೆ. ನೋಡಿ ನಾವು ನೋಡ್ಬೇಕಾದ್ರೆ ಗೋಧಿಯಲ್ಲಿ ನೀವು ಗೋಧಿ ಮಾತ್ರ, ಆ ಗೋಧಿಯ ಕೆರಡೆ ಇರುತ್ತೆ ನೋಡ್ರಿ, ಇದು ಗೋಧಿ ಅಂದ್ರೆ ಇಲ್ಲಿ ಇದ್ರೊಳಗೆ ಇರೋಂತ ಗೋಧಿ ಬಿಟ್ಬಿಟ್ರೆ ಇದು ಕೂಡ ವೇಸ್ಟೇ. ಈ ಬೆಳೆದಿದೆಯಲ್ಲ ಇದು ಹುಲ್ಲು ತಿನ್ನುತ್ತಲ್ಲ, ಹುಲ್ಲು ಅದು ಕೂಡ ವೇಸ್ಟೇ. ದೇವ್ರ್ ಬೇಕಾಗಿರೋದು ಗೋಧಿ ಮಾತ್ರ, ಅದ್ರೊಳಗೆ ಇರೋಂತ ಕಾಲ್ ಬಿಟ್ಟು ಮಿಕ್ಕಿದೆ ಎಲ್ಲಾನೇ ವೇಸ್ಟ್ ಅಷ್ಟೇ ದೇವ್ರ್ ಬೇಕಾಗಿರೋದು ಅಲ್ವಾ. ಈ ಒಂದು ಹಣಜಿಯಲ್ಲಿ ಏನೂ ಇಲ್ಲ ಅಂದ್ರೆ, ಬರೀ ಗಾಳಿ ಇದೆ ಅಂದ್ರೆ ಅದು ಟೋಟಲ್ ವೇಸ್ಟ್, ಏನಕ್ಕೂ ಯೂಸ್ ಇಲ್ಲ. ಹಾಗೆ ಕ್ರಿಸ್ತಲ್ ಪಿದೆ ಸರಸರಿರೆ ದೇವ್ರೇನ್ ಮಾಡ್ತಿದ್ರೆ, ಈ ಗೋಧಿನ ಮತ್ತೆ ಹಣಜಿನ ಸಪರೇಟ್ ಮಾಡ್ತಾರೆ. ಮತ್ತೆ ಈ ಗೋಧಿನ ಏನ್ ಮಾಡ್ತಾ ಇದಾರೆ, ಅದನ್ನ ಒಂದಾಗಿ ಕಟ್ಟೋಕೆ ಕೆಲಸ ಮಾಡ್ತಾರೆ. ಯಾವ ರೀತಿ ಕಟ್ತಾರೆ ಅಲ್ವಾ? ಗೋಧಿ ಅಂತೀನಿ, ಹಣಜಿನ ಯಾವ ರೀತಿ ಕಟ್ತಾರಂತೆ ನೋಡ್ರಿ. ಹಣಜಿನ ಭಿನ್ನ ಅಭಿಪ್ರಾಯಗಳು ಅವರಲ್ಲಿ ಮಧ್ಯದಲ್ಲಿದ್ರು, ಅವರ ಮಧ್ಯದಲ್ಲಿದ್ರು. ಅವರಲ್ಲಿ ಇರುವಂತ ಒಂದ್ ದೊಡ್ಡ ವಿಷಯ ಏನ್ ಗೊತ್ತಾ, ಅವರೆಲ್ಲ ಯುನಿಟಿ ಆಗೋದಕ್ಕೆ ಏನ್ ಗೊತ್ತಾ, ಒಂದೇ ಒಂದ್ ಕಾರಣ, ಒಂದೇ ಒಂದ್ ರೀಸನ್ ಇದೆ. ಏನ್ ಗೊತ್ತಾ? ಮನುಷ್ಯರ ಭಯ, ದೇವರ ಭಯ ಅಲ್ಲ. ಮನುಷ್ಯರ ಭಯ, ಈ ಪ್ರಪಂಚದಲ್ಲಿ ಬರುವಂತ ಅಪಾಯ, ಸಂಕಷ್ಟಗಳು, ಇದರಿಂದ ತಪ್ಪಿಸ್ಕೊಳ್ಬೇಕಾದ್ರೆ ಒಗ್ಗಟ್ಟಾಗಿರ್ಬೇಕು ಅಲ್ವಾ. ಆದ್ರೆ ದೇವ್ರ ಮಕ್ಳು ಹಂಗಿರಲ್ಲ. ಒಂದೇ ಒಂದ್ ದೇವ್ರ ಮಗು ಕೂಡ ದೇವ್ರ ಮೇಲೆ ನಂಬಿಕೆ ಇಟ್ಟು ಏಕಾಂತವಾಗಿರ್ತಾರೆ ಅಂದ್ರೆ, ಅವ್ರು ಕೆಲವೊಂದ್ ಟೈಮಲ್ಲಿ ಏನಾಗಿರ್ತಾರೆ, ಒಂಟಿಯಾಗಿ ಬಿಡಲ್ಪಡ್ತಾರೆ. ಆದ್ರೆ ಅವ್ರ ನಂಬಿಕೆ ಸಂಪೂರ್ಣವಾಗಿ ದೇವ್ರ ಮೇಲೆ ಇರುತ್ತೆ. ನಾವ್ ಎಲ್ಲಿದ್ರು ನೋಡ್ರಿ, ನಿಮ್ಮ ಅಕ್ಕಪಕ್ಕ ಎಷ್ಟು ಜನ ನಿಜವಾದ ದೇವ್ರ ಮಕ್ಳಿದಾರೆ ಇವತ್ತು? ಅಪರೂಪ. ಒಂದು ಮನೆಯಲ್ಲಿ ಹಸ್ಬೆಂಡ್ ಅಂಡ್ ವೈಫ್, ಮಕ್ಳು ಎಲ್ರು ಕೂಡ ಕಾನ್ಸಂಟ್ರೇಟ್ ಮಾಡಿರೋದು ತುಂಬಾ ವಿರಳವಾದಂತ ವಿಷಯ, ತುಂಬಾ ಕಡಿಮೆನೆ. ಆ ರೀತಿ ಇರೋದು ಒಂದ್ ಕಡೆ ಒಳ್ಳೇದು ಅಲ್ವಾ, ಸಂತೋಷವಾದ ವಿಷಯ ಇದ್ರು ಕೂಡ ಅದ್ರಲ್ಲೇ ಒಂದು ಒಗ್ಗಟ್ಟು ಕಾಣಿಸೋದು ಕಷ್ಟ. ಆದ್ರೆ ನೋಡ್ರಿ, ಕೆಲವರಂತೂ ಸಹೋದರರು ಒಬ್ರು ಇರ್ತಾರೆ, ಇಲ್ಲ ಒಂದ್ ಕಡೆ ಒಂದು ಡಿಸ್ಟಿಕ್ ಎಲ್ಲ ಒಬ್ರು ಇರ್ತಾರೆ ಅಲ್ವಾ. ಇನ್ನೊಂದು ಅವ್ರು ಎಲ್ಲಿದಾರಂತ ಇನ್ನೊಂದು ಬೈಬಲ್ ಸ್ಟೂಡೆಂಟ್ಸ್ ಅಲ್ಲೆಲ್ಲ ಹುಡುಕಿದ್ರೆ ದೇವ್ರ ಮಕ್ಳು ಎಲ್ಲೂ ಸಿಗಲ್ಲ. ಆದ್ರೆ ಅವ್ರಿಗೆ ಏನಾದ್ರು ಭಯ ಇದೆಯಾ? ಏನು ಭಯ ಇಲ್ಲ. ಯಾಕೆ? ಅವ್ರು ಮನುಷ್ಯರನ್ನ ಆಧಾರ ಮಾಡ್ಕೊಂಡಿಲ್ಲ, ಮನುಷ್ಯರನ್ನ ನಂಬ್ಕೊಂಡಿಲ್ಲ. ಅವರ ಸಂಪೂರ್ಣ ಒಂದು ನಂಬಿಕೆ ಯಾರ ಮೇಲೆ ಇದೆ ಅಂದ್ರೆ ದೇವ್ರ ಮೇಲೆ ಇರೋದ್ರಿಂದ, ದೇವರ ವಾಗ್ದಾನಗಳ ಮೇಲೆ ಇರೋದ್ರಿಂದ ಎಲ್ಲಿ ಕೂಡ ಭಯ ಇಲ್ಲ. ಇಲ್ಲಪ್ಪ ನಾವೆಲ್ಲ ಒಟ್ಟಿಗಿರೋಣ, ಒಗ್ಗಟ್ಟಾಗಿರೋಣ, ಏನಾದ್ರು ಆಗ್ಬಿಟ್ರೆ, ನಮ್ಗೆ ಯಾರಾದ್ರೂ ಅಪಾಯ ಬಂದ್ರೆ, ಮನುಷ್ಯರಿಂದ ಅಪಾಯ ಬಂದ್ರೆ ನಾವು ಒಟ್ಟಾಗಿ ಹೋರಾಡೋಣ ಅಂತ ಭಯ ದೇವ್ರ ಮಕ್ಳಿಗಿಲ್ಲ.
ದೇವ್ರ ಮಕ್ಳು ಎಲ್ಲಿದ್ರು ಒಂಟಿಯಾಗಿದ್ರು ದೇವ್ರ ಮೇಲೆ ನಂಬಿಕೆ ಇರ್ತಾರೆ. ನಮ್ಮನ್ನ ಕಾಪಾಡೋರು ದೇವ್ರು, ನಮ್ಮನ್ನ ರಕ್ಷಣೆ ಮಾಡೋರು ದೇವ್ರು. ಆತನ ವಾಗ್ದಾನಗಳು ನಮ್ಮ ಮೇಲೆ ಐತೆ. ಆತನ ನಮ್ಮನ್ನ ಯಾವಾಗಲೂ ಕಾಯ್ದು ಕಾಪಾಡೋರಾಗಿದೆ. ದೇವ್ರ ವಾಗ್ದಾನಗಳು ಯಾವ ರೀತಿ ಇದೆ ಅಂದ್ರೆ, ಆತ ನಮ್ಮನ್ನ ಬಿಟ್ಟು ನಮ್ಮನ್ನ ಕೈ ಬಿಡುವುದಿಲ್ಲ, ನಮ್ಮನ್ನ ತೊರೆಯುವುದಿಲ್ಲ. ದೃಢವಾಗಿರ್ತಾರೆ. ಕರೆಕ್ಟ್ ಅಲ್ವಾ? ನೋಡ್ರಿ ನಮ್ಮ ಸುತ್ತಮುತ್ತಲು ನೋಡ್ರಿ ಎಷ್ಟು ಜನ ದೇವ್ರ ಮಕ್ಳು ಇದಾರೆ. ಆದ್ರೆ ಹಣಜಿ ಈ ತರ ಇರಲ್ಲ. ಒಂದು ಸಂಘಟನೆಗಳು, ಒಂದು ಸಂಘಟನೆ ಆಗಿರ್ಬೇಕು, ಒಂದು ಸಿಸ್ಟಮ್ ಆಗಿರ್ಬೇಕು. ನಾವೆಲ್ಲ ಒಟ್ಟಿಗಿರ್ಬೇಕು. ನಾವೆಲ್ಲ ಒಟ್ಟಿಗೆ ಸೇರ್ಬಿಟ್ರೆ ಇನ್ನೂ ತುಂಬಾ ಸ್ಟ್ರಾಂಗ್ ಆಗ್ತೀವಿ, ಇನ್ನೂ ತುಂಬಾ ಬಲ ಬಂದ್ಬಿಡುತ್ತೆ ಅಲ್ವಾ? ಈ ತರ ಅವರ ಒಂದು ಒಟ್ಟಾಗಿರುವಂತ ಕೆಲಸ ಏನಾಗ್ತಿದೆ, ಅದು ತುಂಬಾ ತೀವ್ರಗತಿಯಲ್ಲಿ ಬೆಳೀತಾ ಇದೆ ಅಲ್ವಾ? ಆದ್ರೆ ಗೋಧಿ ಮಾತ್ರ ಇಂಥ ಒಂದು ಒಗ್ಗಟ್ಟಲ್ಲಿ ಯಾವಾಗ್ಲೂ ಇಷ್ಟಪಡಲ್ಲ. ಗೋಧಿ ಯಾವಾಗ್ಲೂ ದೇವರೊಂದಿಗಿರುವಂತ ಐಕ್ಯವನ್ನ ಇಷ್ಟಪಡುತ್ತೆ ಹೊರತು ಮನುಷ್ಯರ ಸಂಘಟನೆಗಳ ಮಧ್ಯದಲ್ಲಿ ತಾವು ಒಂದು ಡಿನಾಮಿನೇಷನ್ ಹಾಕೊಂಡು ನೋಡಿ. ನಾವು ಕೂಡ ಇಲ್ಲಿ ಒಂದು ನಮ್ಮನ್ನ ಸತ್ಯವೇದ ವಿದ್ಯಾರ್ಥಿಗಳಂತ ಹೇಳ್ಕೊಡುವಂತ ವಿಷಯ ಏನಪ್ಪಾ ಅಂದ್ರೆ, ನಾವು ಸತ್ಯವೇದ ವಿದ್ಯಾರ್ಥಿಗಳಂತ ದೇವರ ಹತ್ರ ತೋರಿಸ್ಕೊಳ್ಳೋಂತ ಅವಶ್ಯಕತೆ ನಮ್ಗಿಲ್ಲ. ಮನುಷ್ಯರ ಮಧ್ಯದಲ್ಲಿ ನಾವ್ ಯಾರಂತ ಒಂದು ಗುರುತುಗೋಸ್ಕರ ಅಷ್ಟೇ ನಮ್ಗೆ. ಇನ್ನು ಅದ್ರ ಮೇಲೆ ನಮ್ದು ಯಾವ್ದೇ ಡಿಫೆಂಡ್ ಇಲ್ಲ ಅಲ್ವಾ? ಸತ್ಯವೇದ ವಿದ್ಯಾರ್ಥಿಗಳಂದ್ರೆ ನಮ್ಮ ಉದ್ದೇಶಗಳೇನಪ್ಪಾ ಅಂದ್ರೆ, ನಾವು ಒಂದು ಸಿಸ್ಟಮ್ ಇದೆ, ನಮ್ಗೊಂದು ಆರ್ಗನೈಸೇಷನ್ ಇದೆ, ಅವ್ರು ಏನ್ ಹೇಳ್ತಾರೋ ಅದನ್ನ ನಾವು ಕೇಳ್ಕೊಂಡು ಹೋಗ್ತೀವಿ ಅಂತ ಅಲ್ಲ. ನಾವು ಅದನ್ನ ಮೊದ್ಲು ಕೂಡ ನಾನು ಹೇಳಿದ್ದೀನಿ, ದೇವ್ರ ಮಕ್ಳು ನಮ್ಮ ಪ್ರತಿಯೊಬ್ಬರ ಮನಸ್ಸಿನ ಭಾವನೆ ಹೆಂಗಿರ್ಬೇಕಂದ್ರೆ, ಗೋಧಿ ಮತ್ತು ಅಣಜಿಯ ಡಿಫ್ರೆನ್ಸಿಯೇಷನ್, ನನಗೆ ಮೇಲೆ ನನ್ನ ನಡೆಸುವವರು ಏನ್ ಹೇಳ್ತಾರೋ ಅದನ್ನೇ ನಾನು ಕೇಳ್ಕೊಂಡು ಹೋಗ್ತೀನೋ ಅಂತ ಅಣಜಿಗಳು ಗುಣ ಇದ್ರೆ, ಅಣಜಿಯಲ್ಲಿರುವಂತವ್ರು ನಾನೇನ್ ಹೇಳ್ತೀನೋ ಅದನ್ನೇ ನೀವು ಕೇಳ್ಬೇಕಂತ ಆ ಒಂದು ಅಧಿಕಾರ ವರ್ಗ ಮತ್ತೆ ಕೆಲವರ್ಗದವರಿದ್ರೆ, ಗೋಧಿಲಿ ಆತರ ಇಲ್ಲ. ಗೋಧಿಲಿ ಇರೋದೇನು, ಎಲ್ಲಾ ಸಹೋದರರಷ್ಟೇ. ನಾನು ಮೇಲೂ ನೀನು ಕೀಳು ಅಂತ ಏನೂ ಇಲ್ಲ. ಏನಪ್ಪಾ ಡಿಫ್ರೆಂಟ್? ನನಗ್ ಕೆಲವೊಂದು ಸತ್ಯ ಗೊತ್ತಿದೆ, ನಿಮ್ಗೆ ತಿಳಿಸ್ಕೊಡ್ತಿದ್ದೀನಿ ಅಷ್ಟೇ. ನಾನು ಕೂಡ ಬೇರೆಯವರಿಂದ ಕಲ್ತಿದ್ದೀನಿ ಅಷ್ಟೇ. ಆ ಒಂದು ಭಾವನೆ ನನಗಿದೆ ಹೊರತು ನಾನು ಎಲ್ಲವನ್ನೂ ತಿಳ್ಕೊಂಡಿದ್ದೀನಿ ನಾಳೆಲ್ಲ ಕೇಳ್ಬೇಕಂತ ಭಾವನೆ ಗೋಧಿಯಲ್ಲಿ ಎಲ್ಲೂ ಬರಲ್ಲ. ನಿಮ್ಮಲ್ಲಿ ಅದು ಬರಬಾರ್ದು, ಬರೋದು ಇಲ್ಲ. ಅದು ಗೋಧಿಯಲ್ಲಿ ಕಾಣಿಸಲ್ಲ ಅಲ್ವಾ? ಆದ್ರಿಂದ ನಾವು ಒಂದು ಸಂಘಟನೆಗಳಾಗಲ್ಲ. ಯಾರೋ ಒಂದು ಮಾತಿಗೆ ಕಿವಿಗೆ ಒಟ್ಟು ಒಂದು ಸಿಸ್ಟಮ್ ನಾವು ಡೆವಲಪ್ ಮಾಡ್ಕೊ, ಅದ್ರಲ್ಲಿ ಐಕ್ಯವಾಗಿರಲ್ಲ. ನಾವು ಸತ್ಯಕ್ಕೆ ಕಿವಿ ಕೊಡ್ತೀವಿ. ಎಲ್ಲಿವರೆಗೂ ಸತ್ಯ ಇರುತ್ತೋ ಅಲ್ಲಿವರೆಗೂ ಕಿವಿ ಕೊಡ್ತೀವಿ. ಸತ್ಯ ಇಲ್ವಾ, ಕಿವಿ ಕೊಡಲ್ಲ ಅಷ್ಟೇ. ನಾವು ಇಷ್ಟೇ, ನಮ್ಮ ಮೈಂಡ್ ಅಷ್ಟೇ. ಗೋಧಿನ ಈ ರೀತಿ ನಾವು ಗೋಧಿನ ಯಾರು ಏನು ಚೇಂಜ್ ಮಾಡಕ್ಕೆ ಆಗಲ್ಲ. ನೀವು ಅಷ್ಟೇ, ನಾನು ಅಷ್ಟೇ. ಇಲ್ಲಿ ಹೇಳುವಂತ ವಿಷಯದಲ್ಲಿ ಸತ್ಯ ಇದೆ ಅಂದ್ರೆ, ಆಯ್ತಪ್ಪ ಕರೆಕ್ಟ್ ಬ್ರದರ್ ಹೇಳ್ತಾರೆ ಅಂತ ಕೇಳ್ತೀವಿ. ಇಲ್ಲ ಅಂದ್ರೆ ಬ್ರದರ್ ತಪ್ಪ ಹೇಳ್ತಾ ಇದ್ರೆ ಬಿಡ ಅಂತ ಹೋಗ್ಬಿಡ್ತೀವಿ. ಇದೇ ಗುಣ, ಗೋಧಿಯ ಗುಣ. ಹಿಂಗೆ ತೋರಿಸ್ತೀವಿ ನಾವು ಯಾವಾಗ, ಹೀಗೆ ಇರ್ತೀವಿ. ಆದ್ರೆ ಹಣಜಿ ಆಗಿರಲ್ಲ. ಅದೊಂದು ಸಿಸ್ಟಮ್. ಎಷ್ಟೇ ತಪ್ಪಾದ ಬೋಧನೆ ಇರ್ಬೋದು, ಏನೇ ಇರ್ಬೋದು, ಹೇಳುತ್ತಾ ನಮ್ಮ ಮೇಲೆ ಒಂದು ದೊಡ್ಡ ಸಿಸ್ಟಮ್ ಇದೆಯಾ, ನಮ್ಮನ್ನ ಕಂಟ್ರೋಲ್ ಮಾಡೋ ದೊಡ್ಡ ಟೀಮ್ ಇದೆಯಾ, ನಾವು ಅವ್ರ ಜೊತೆ ಐಕ್ಯವಾಗಿದ್ದೀವಾ, ಓ ನಾವು ತುಂಬಾ ಜನ ಇದೀವಿ, ನಾವು ಬಲಿಷ್ಠರಾಗಿದ್ದೀವಿ, ಈ ತರ ಭಾವನೆ ಮನುಷ್ಯರ ಮೇಲೆ ನಂಬಿಕೆ ತುಂಬಾ ಹೆಚ್ಚಾಗಿರುತ್ತೆ ಅಲ್ವಾ? ಸೊ ಅದನ್ನೇ ನೋಡ್ತೀವಿ. ಸೊ ಕಂಟಿನ್ಯೂ ಮಾಡೋಣ ಒಂದ್ ಪಾಯಿಂಟ್ ನ. ಓದಿ. ವ್ಯಕ್ತಿಗತವಾಗಿ ಪರೀಕ್ಷಿಸುವುದಾದರೆ, ಯಜ್ಞದ ಕುರಿಯದಾತನ ಹಿಂಬಾಲಕರಿಗೆ ವಾಗ್ದಾನ ಮಾಡಿದ ರಾಜ್ಯದಲ್ಲಿ ತಮಗೆ ಯಾವುದೇ ಹಕ್ಕು ಇಲ್ಲವೆಂದು ಹಣಜಿಯು ಪ್ರತಿಯೊಂದು ವರ್ಗಕ್ಕೂ ಅರಿವಿದ್ದಂತೆ ತೋರಿಬರುತ್ತದೆ. ಹಣಜಿಗಳು ಒಂದಕ್ಕೊಂದು ಸಹಾನುಭೂತಿಯುಳ್ಳ ಅನೇಕ ಸಂಸ್ಥೆಗಳಾಗಿ ನಿರ್ಣಯಿಸಿರುವ ಪಂಥಗಳಲ್ಲಿ ಹೊಂದಿಕೊಳ್ಳಲು ಪಡುತ್ತಾರೆ. ಆ ರೀತಿಯಲ್ಲಿ ಅವರು ಗೋಧಿಯ ಒಡನಾಟದಲ್ಲಿರುವವು ಎಂಬ ಅರ್ಹತೆಯ ಮೇಲೆ ಆತುಕೊಂಡು ಮಹಿಮಾ ರಾಜ್ಯದೊಳಗೆ ನುಸುಳಿಕೊಂಡು ಹೋಗುವ ನಿರೀಕ್ಷೆಯಲ್ಲಿದ್ದಾರೆ. ಆದರೆ ಇದನ್ನು ಅವರು ಮಾಡಲಾರರು. ರಾಜ್ಯದ ಗೌರವಗಳಿಗೆ ಪಾತ್ರರಾಗುವ ಅರ್ಹತೆಯ ಪರೀಕ್ಷೆಯು ವ್ಯಕ್ತಿಗತವಾದದ್ದು. ಅವರಿಗೆ ದೇವರ ಬಗ್ಗೆ, ಆತನ ಸತ್ಯದ ಬಗ್ಗೆ ವ್ಯಕ್ತಿಗತವಾದ ನಿಷ್ಠೆ ಇರಬೇಕು ಅಂದರೆ. ಓಕೆ, ಸಾಕು. ಇಲ್ಲಿ ನೋಡಿ ಮುಂದುವರ್ಸೋಣ. ಥ್ಯಾಂಕ್ ಯು ಸಿಸ್ಟರ್. ಓಕೆ ನೋಡಿ, ಇಲ್ಲಿ ವ್ಯಕ್ತಿಗತವಾಗಿ ಪರೀಕ್ಷಿಸುವುದಾದರೆ, ವ್ಯಕ್ತಿಗತವಾಗಿ ಅಂದ್ರೆ ಒಂದು ವೈಯಕ್ತಿಕವಾಗಿ ಒಂದು ವ್ಯಕ್ತಿನ ತಗೊಂಡು ನೋಡ್ಬೇಕಾದ್ರೆ, ಕ್ರಿಸ್ತನ ಪಿತೇಶ್ವರ ಇಲ್ಲಿ ಒಂದು ವಿಷಯವನ್ನ ಅರ್ಥ ಮಾಡ್ಕೊಂಡ್ರಿ. 2000 ವರ್ಷಗಳಿಂದ ಚಿಕ್ಕ ಹಿಂಡು ಅಂತ ಸಭೆನ ದೇವ್ರು ಕರೀತಾ ಇದ್ರು. ಆ ಚಿಕ್ಕ ಹಿಂಡನ್ನ ದೇವ್ರ ಏನ್ ಮಾಡಿಲ್ಲ, ಈ ಎಕ್ಸಾಮ್ ಅಲ್ಲಿ ನಾವೆಲ್ಲ ಬರೆಯೋತರ ಒಂದೇ ಸರ 10th ಎಕ್ಸಾಮ್ ಮುಗಿಸ್ಬಿಟ್ಟು 11th ಹೋಗೋದು, PUC ಹೋಗೋದು, ಕಾಲೇಜಿಗೆ ಹೋಗೋದು, ಆತರ ಒಂದು ಎಕ್ಸಾಮ್ ಸಿಸ್ಟಮ್ ಇಲ್ಲಿ ಇಲ್ಲ. ಸಭೆಯಲ್ಲಿರೋದು ವೈಯಕ್ತಿಕ ಪರೀಕ್ಷೆ. ನನಗಿರೋಂತ ಪರೀಕ್ಷೆ ನಿಮಗಿರಲ್ಲ, ನಿಮಗಿರೋಂತ ಪರೀಕ್ಷೆ ನಮಗಿರಲ್ಲ. ಎಲ್ರಿಗೂ ಒಂದೇ ಒಂದು ಕ್ವಶನ್ ಪೇಪರ್, ಒಂದೇ ಸಿಲೆಬಸ್ ಇರಲ್ಲ ಅಲ್ವಾ? ನಾವೆಲ್ಲರೂ ಒಂದೇ ಕರೆಯಲ್ಪಟ್ಟರು, ನಮ್ಗಿರುವಂತ ಎಕ್ಸಾಮ್ಸ್ ಪರೀಕ್ಷೆ, ನಮ್ಗಿರುವಂತ ಒಂದು ಎಲ್ಲ ಒಂದು ವಿಷಯನ ಬೇರೆ ಅಲ್ವಾ? ಆದ್ರೆ ಇದೇ ರೀತಿಯಾಗಿ ಏನ್ ಮಾಡ್ತಾರಂದ್ರೆ, ದೇವ್ರ ಮಕ್ಳು ನಮ್ಮ ಒಂದು ನಂಬಿಕೆ ಯಾವ್ದ್ರ ಮೇಲೆ ಆಧಾರಿತವಾಗಿದೆ,
ನಮ್ಮ ಒಂದು ನಂಬಿಕೆಗೆ ತುಂಬಾ ಒಂದು ಬಲ ಕೊಡುವಂತ ವಿಷಯ ಯಾವ್ದಪ್ಪ ಅಂದ್ರೆ, ನಾವು ಈ ಭೂಮಿಯಲ್ಲಿ ಎಷ್ಟೇ ಕಷ್ಟವನ್ನು ಅನುಭವಿಸಿದ್ರು ಕರ್ತನಾದ ಯೇಸು ಕ್ರಿಸ್ತನ ಜೊತೆಗೆ ಏನ್ ಮಾಡ್ತೀವಿ, ರಾಜ್ಯದಲ್ಲಿ ಆಳ್ವಿಕೆ ಮಾಡ್ತೀವಿ, ಆತನ ಜೊತೆಗೆ ಇರ್ತೀವಿ ಅನ್ನೋ ಒಂದು ನಂಬಿಕೆ ನಮ್ಗೆ ಕೊಟ್ಟಿದೆ. ಅದು ಸತ್ಯದ ಮೇಲೆ ಆಧಾರವಾಗಿದೆ. ದೇವ್ರು ಕೂಡ ಅದನ್ನೇ ನಮ್ಗೆ ಹೇಳಿದ್ರೆ, ಏನಂತ ಹೇಳಿದ್ರೆ, ಈ ನಂಬಿಕೆನ ಬೆಳೆಸ್ಕೊಳ್ರಿ ಅಂತ ಹೇಳ್ತೀವಿ. ಮಗನೇ ಮಕ್ಕಳೇ ನೀವು ಏನ್ ಮಾಡ್ರಿ, ಈ ನಂಬಿಕೆನ ಬೆಳೆಸ್ಕೊಳ್ರಿ. ನನ್ನ ಮಕ್ಕಳೇ, ಬರುವಂತ ರಾಜ್ಯದಲ್ಲಿ ನೀವು ರಾಜರಾಗಿರ್ಬೇಕಂತ ಭಾವನೆ ನಿಮಗೆ ಇರ್ಲಿ ಅಂತ ದೇವ್ರು ಏನ್ ಮಾಡ್ತಾರೆ, ಸತ್ಯದ ಮೂಲಕ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತ ಹಲವಾರು ವಾಕ್ಯಗಳು ಸತ್ಯವೇದದಲ್ಲಿ ತುಂಬಾ ಕಾಣಲ್ಪಡುತ್ತೆ. ಕರೆಕ್ಟಾ? ಚಿಕ್ಕ ಹಿಂಡೆ ಹೆದರಬೇಡ, ರಾಜ್ಯವನ್ನು ಕೊಡುವುದಕ್ಕೆ ನಿನ್ನ ದೇವರು ಚಿತ್ತವುಳ್ಳವರಾಗಿದ್ದಾರೆ. ಅಂದ್ರೆ ರಾಜ್ಯ ನಿಮ್ಗೆ ಸಿಗುತ್ತೆ ಅಲ್ವಾ? ಬರುವಂತ ಲೋಕದಲ್ಲಿ ನೀವು ರಾಜರಾಗಿ ಯಾಜಕ ವರ್ಗದ ಆಳ್ವಿಕೆ ಮಾಡ್ತೀರ ಅಂದ್ಬಿಟ್ಟು ಎಷ್ಟೋ ವಾಕ್ಯಗಳಿದೆ. ಇದೆಲ್ಲ ಏನಪ್ಪಾ ತಿಳಿಸುತ್ತಂದ್ರೆ, ಹೌದು, ನಿಜವಾಗ್ಲೂ ದೇವ್ರ ಮಕ್ಕಳು ಕ್ರಿಸ್ತನ ಜೊತೆಗೆ ಆಳ್ವಿಕೆ ಮಾಡ್ತಾರಂತ ವಾಗ್ದಾನ ನಮ್ಗೆ ಸಿಕ್ಕಿದೆ ಮಟ್ಟು. ಹಾಗಂತ ಈ ವಿಷಯ ಹೆಸರು ಕ್ರೈಸ್ತರಿಗೆ ಗೊತ್ತೇ ಇಲ್ಲ ಅಂತಲ್ಲ, ಅವ್ರಿಗೂ ಗೊತ್ತು. ಅವ್ರೇನ್ ತಿಳ್ಕೊಂಡ್ಬಿಟ್ಟಿದ್ದಾರೆ, ನಾವು ಕೂಡ ಏನ್ ಮಾಡ್ಬಿಡ್ತೀವಿ, ಹೇಗಾದ್ರೂ ನಾವು ಕೂಡ ಏನ್ ಮಾಡ್ತೀವಿ, ಆ ಒಂದು ರಾಜ್ಯದಲ್ಲಿ ಹೋಗ್ತೀವಿ ಅಂತ ಏನ್ ಮಾಡ್ತಾರೆ, ತಿಳ್ಕೊಂಡಿದ್ದಾರೆ. ಆದ್ರೆ ಅವರ ನಡತೆಗಳಲ್ಲಿ, ಅವರ ವಿಷಯಗಳಲ್ಲಿ ಏನಂತ ತೋರಿಸ್ತಾರ ಗೊತ್ತಾ? ನಮಗೂ ಆ ರಾಜ್ಯಕ್ಕೂ ಯಾವುದೇ ಸಂಬಂಧವಿಲ್ಲ. ರೈಟಾ? ನೋಡ್ರಿ, ಯಾವತ್ತಾದ್ರೂ ದೇವ್ರ ರಾಜ್ಯದ ಬಗ್ಗೆ ವಿಷಯಗಳನ್ನ ಎಷ್ಟಾಗಿ ಧ್ಯಾನ ಮಾಡ್ತಾರೆ ನೋಡ್ರಿ. ಅವ್ರು ನೋಡಂತದಲ್ಲ ಏನೋ, ಭೂಮಿಯಲ್ಲಿ ಆಶೀರ್ವಾದ ಚೆನ್ನಾಗಿರ್ಬೇಕು, ರೋಗ ಬಂದ್ಬಿಟ್ರೆ ಏನೋ ತಪ್ಪು ಮಾಡಿದ್ಯಾ, ದೇವ್ರ ವಿರುದ್ಧ ಕೋಪ ಬಂದಿದೆ ನೋಡು, ನಾನು ಎಷ್ಟು ಚೆನ್ನಾಗಿದೆ ನೋಡು, ನನಗೆ ಎಷ್ಟು ಐಶ್ವರ್ಯ ದೇವ್ರು ಕೊಟ್ಟಿದ್ದಾರೆ ನೋಡು, ದೇವ್ರು ನನಗೆ ಎಷ್ಟು ಆರೋಗ್ಯ ಕೊಟ್ಟಿದ್ದಾರೆ ನೋಡು, ನಾನು ಎಷ್ಟು ಆಶೀರ್ವಾದವಾಗಿದೆ, ನೀನ್ ಯಾಕೆ ಹಿಂಗಿದ್ಯಾ, ದೇವ್ರು ಹುಡುಕ್ತಾ ಇಲ್ಲ ನೀನು. ಅಂದ್ರೆ ಇವರ ಭಾವನೆ ಏನೋ, ಭೂಮಿಯಲ್ಲಿ ಚೆನ್ನಾಗಿರೋದು, ಭೂಮಿಯಲ್ಲಿ ಆಶೀರ್ವಾದವಾಗಿರೋದು, ಅದು ದೇವರ ಆಶೀರ್ವಾದ, ಅದೇ ನಮ್ಗಿರುವಂತ ಬ್ಲೆಸ್ಸಿಂಗು. ಆತರ ಭಾವನೆ ಇದೆಯೋ ಹೊರತು ಬರುವಂತ ರಾಜ್ಯದ ಬಗ್ಗೆ ಯಾರು ಮಾತಾಡ್ತಾರೆ? ಎಷ್ಟು ಜನ ಗೊತ್ತಿದೆ ಅಲ್ವಾ? ನೀವು ಕೇಳಿ ನೋಡ್ರಿ, ಯಾತಾದ್ರು ಹೋಗ್ಬಿಟ್ಟು. ಅವ್ರಿಗಿರುವಂತ ಸಿಸ್ಟಮ್ ಎಲ್ಲ ಏನಪ್ಪಾ ಅಂದ್ರೆ, ಬನ್ನಿ ನಿಮ್ಮ ರೋಗಗಳನ್ನ ಗುಣಪಡಿಸ್ತಾರೆ ದೇವರು, ನಿಮ್ಮನ್ನ ಆಶೀರ್ವಾದವಾಗಿರ್ತಾರೆ, ದೇವರ ಆಶೀರ್ವಾದನ ಹೊಂದ್ಕೊಳ್ರಿ, ದೇವರ ಸಮಾಧಾನ ಹೊಂದ್ಕೊಳ್ರಿ. ಇದೇ ಒಂದು ಸುವಾರ್ತೆ ಅವ್ರಿಗೆ. ಸುವಾರ್ತೆ ಅಂದ್ರೆ ಇದೆ. ಇದಕ್ಕೆ ಆಪೋಸಿಟ್ ಆಗಿ ಏನೇ ಹೇಳಿದ್ರೆ ಸುವಾರ್ತೆ ಅಲ್ಲ, ಅದು ದುರ್ವಾರ್ತೆ ಅವ್ರಿಗೆ. ಯಾವ ರೀತಿ? ಕ್ರಿಸ್ತನಿಗೋಸ್ಕರ ಬಾಧೆಗಳನ್ನ ಅನುಭವಿಸ್ಬೇಕು, ಕ್ರಿಸ್ತನಿಗೋಸ್ಕರ ಶಿಲುಬೆಯನ್ನು ಹೊರಬೇಕು. ಈ ಭೂಮಿಯಲ್ಲಿ ಹಲವಾರು ಕಷ್ಟಗಳ ಮಧ್ಯದಲ್ಲಿ ನಾವು ಪರಲೋಕಕ್ಕೆ ಪ್ರವೇಶ ಮಾಡ್ಬೇಕಂದ್ರೆ ಇಲ್ಲ ಇಲ್ಲ ಇಲ್ಲ, ಆತರ ಇಲ್ಲ. ದೇವ್ರು ತುಂಬಾ ಬ್ಲೆಸ್ಸಿಂಗ್ ಇಟ್ಬಿಟ್ಟಿದ್ದಾರೆ ಅಲ್ವಾ? ಅದೇನಪ್ಪ ತೋರಿಸುತ್ತಂದ್ರೆ, ನಮಗೂ ದೇವ್ರ ರಾಜ್ಯಕ್ಕೂ ಸಂಬಂಧ ಇಲ್ಲ ಬಿಟ್ರಿ. ನೀವೇನೋ ಕಷ್ಟಪಟ್ಟು ದೇವ್ರ ರಾಜ್ಯಕ್ಕೆ ಹೋಗ್ತೀವಿ ಅಂತೀರ, ಹೋಗ್ರಿ, ನಾವ್ ಇಲ್ಲೇ ಆರಾಮಾಗಿ ಸಂತೋಷವಾಗಿ ಆಶೀರ್ವಾದವಾಗಿ ಇರ್ತೀವಿ ಅನ್ನುವಂತ ಭಾವನೆಯಲ್ಲಿ ಕಾಣಿಸ್ಕೊಳ್ಪಡ್ತಾರೆ ಹೊರತು, ಆ ದೇವ್ರ ರಾಜ್ಯಕ್ಕೂ ಅವ್ರಿಗೂ ಸಂಬಂಧ ಇರುವಂತ ಯಾವುದೇ ವಿಷಯಗಳಲ್ಲಿ ಕಾಣಿಸಲ್ಪಡಲ್ಲ ಅನ್ನೋಂಥ ವಿಷಯವನ್ನ ನೋಡ್ತೀವಿ. ಹಾಗೆ ನೋಡ್ಬೇಕಾದ್ರೆ ಕೆಲವೊಂದು ರೀತಿಯಲ್ಲಿ ಈ ಒಂದು ಸಿಸ್ಟಮ್, ಆ ಹಣಜಿಗಳ ಒಂದು ಹಣಜಿ ಅಂತ ಕರಿಬೇಕಾದ್ರೆ ನಾವು ಚೆನ್ನಾಗಿ ನೆನ್ಪಿಲ್ಕೊಳ್ರಿ, ಅಂದ್ರೆ ದೇವರ ವಾಕ್ಯಕ್ಕೆ ಕಿವಿಗೊಡದೇ ಇರುವಂತವ್ರು. ಮುಖ್ಯವಾಗಿ ನಾವು ಹಣಜಿ ಅಂತ ಕರಿಬೇಕಾದ್ರೆ ಹೆಸರು ಕ್ರೈಸ್ತರು ಅಂತ ಹೇಳ್ತಾ ಇದೀವಿ. ಅದರಿಂದ ದೇವ್ರ ಮಕ್ಳು ನಾವ್ ಏನ್ ಮಾಡ್ಬಾರ್ದು, ಎಲ್ಲ ಒಂದು ಡಿನಾಮಿನೇಷನ್ ಕೂಡ ಕೆಟ್ಟವ್ರೆ ಅಂತ ನಾವು ತಿಳ್ಕೊಳ್ಳಾಗಿಲ್ಲ. ಹಾಗಂತ ಬ್ರದರ್ ಅವರಲ್ಲಿ ಒಳ್ಳೆಯವರು ಇದಾರ ಅಂದ್ರೆ, ಯಾವ ರೀತಿ ಒಳ್ಳೆಯವರು ಇದಾರೆ ಅಂದ್ರೆ, ಕೆಲವೊಂದು ಗೋಧಿಗಳು ಇನ್ನೂ ಅಲ್ಲೇ ಇದೆ, ಅವರು ಕೂಡ ದೇವ್ರು ಕರೆಯಲ್ಪಡ್ಬೇಕು, ಬರ್ತಾರೆ. ಆದ್ರೆ ನಾವು ಅಲ್ಲಿರುವಂತ ಸಹೋದರರ ಬಗ್ಗೆ, ಅಲ್ಲಿರುವಂತ ಜನರ ಬಗ್ಗೆ ಮಾತಾಡ್ತಾ ಇಲ್ಲ, ಅಲ್ಲಿರುವಂತ ಸಿಸ್ಟಮ್ ಬಗ್ಗೆ ಮಾತಾಡ್ತಾ ಇದ್ವಿ, ಸಿಸ್ಟಮ್ ನ ನಡೆಸುವಂತ ಒಂದು ಬೋಧನೆ ಸಿದ್ಧಾಂತಗಳ ಬಗ್ಗೆ ಮಾತಾಡ್ತಾ ಇದ್ವಿ ಅಲ್ವಾ? ಹಾಗಾಗಿ ವ್ಯಕ್ತಿಗತವಾಗಿ ಯಾರು ಮಾತಾಡೋದ್ ಬೇಡ, ಅಲ್ಲಿರುವಂತ ಒಂದು ಆರ್ಗನೈಸೇಷನ್ ಅಲ್ವಾ, ಒಂದು ಸಂಘಟನೆ, ಇದ್ರ ಬಗ್ಗೆ ಏನ್ ಮಾಡ್ತಿದೀವಿ, ಮಾತಾಡ್ತಾ ಇದ್ವಿ. ಇದೆಲ್ಲ ನೋಡ್ಬೇಕಾದ್ರೆ ಈ ಸಂಸ್ಥೆಗಳು, ಈ ಸಂಘ ಸಂಸ್ಥೆಗಳೆಲ್ಲ, ಈ ಒಂದು ಹಣಜಿಯ ಸಿಸ್ಟಮ್ಸ್ ಎಲ್ಲ ನೋಡ್ಬೇಕಾದ್ರೆ ಒಳ್ಳೆ ಒಂದು ದಯೆ, ಅನುಕಂಪ ತೋರಿಸುವಂತ ಗುಣಗಳನ್ನ ರೀತಿಯಲ್ಲಿ ಕಾಣಿಸ್ಕೊಳ್ಪಡ್ತಾರೆ ಕೆಲವೊಂದ್ ಟೈಮಲ್ಲಿ ಅಲ್ವಾ? ಅವ್ರ ಏನ್ ಮಾಡ್ತಾರೆ, ತಾವು ತುಂಬಾ ಒಳ್ಳೆ ರೀತಿಯಲ್ಲಿ ಏನ್ ಮಾಡ್ತಾರೆ, ತೋರ್ಸ್ಕೊಳಕ್ ಇಷ್ಟಪಡ್ತಾರೆ. ತಾವು ಕೂಡ ನಮಗೂ ದೇವರ ರಾಜ್ಯಕ್ಕೂ ಸಂಬಂಧ ಇದೇ ರೀತಿಯಲ್ಲಿ ಏನ್ ಮಾಡ್ತಾರೆ, ತೋರ್ಸ್ಕೊಳ್ಪಡ್ತಾರೆ ಅಲ್ವಾ? ಹಾಗೆ ನಾವು ಕೂಡ ಗೋಧಿಗಳಾಗ್ತಿವಿ, ನಾವು ಕೂಡ ಗೋಧಿ ಆಗಿದೀವಿ ಅನ್ನೋ ರೀತಿಯಲ್ಲಿ ಏನ್ ಮಾಡ್ತಾರೆ, ತೋರ್ಸ್ಕೊಳ್ಪಡ್ತಾರೆ. ಕೆಲವೊಂದ್ ಟೈಮಲ್ಲಿ ಗೋಧಿಗಳಿಲ್ದೇ ಇದ್ರು ಗೋಧಿ ತರ ವೇಷ ಆಗ್ತಾ ಇರ್ತಾರೆ ಅಲ್ವಾ? ಈ ಗೋಧಿಗಳಾಗಿ ನಾವೇನ್ ಮಾಡ್ತೀವಿ, ಹೆಂಗಾದ್ರೂ ಪರಲೋಕ ರಾಜ್ಯಕ್ಕೆ ಹೋಗ್ಬಿಡ್ತೀವಿ ಅಂತ ಭಾವನೆಯಲ್ಲಿ ಕೂಡ ಕೆಲವರು ಕಾಣಿಸ್ಕೊಳ್ಪಡ್ತಾರೆ. ಆದ್ರೆ ಸಾಧ್ಯತೆನೇ ಇಲ್ಲ ಅಲ್ವಾ? ಅದು ಅವ್ರ ಕೈಯಿಂದ ಆಗಲ್ಲ. ದೇವ್ರ ಮಕ್ಳು ನಾವು ಅರ್ಥ ಮಾಡ್ಕೊಬೇಕಾಗಿರೋ ವಿಷಯ ಏನಪ್ಪಾ ಅಂದ್ರೆ, ಸತ್ಯವನ್ನ ಯಾರು ದೇವ್ರ ಮಕ್ಳು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ತಾರೋ ಅವ್ರಿಗೆ ಒಂದ್ ವಿಷಯ ಗೊತ್ತಾಗುತ್ತೆ. ಏನ್ ಗೊತ್ತಾ? ಇಷ್ಟೆಲ್ಲ ಸತ್ಯ ಗೊತ್ತಿದ್ರು ಗುಣಲಕ್ಷಣ ಬೆಳೆಸಕ್ಕೆ ಕಷ್ಟ ಪಡ್ತಿರುವಂತ ನಾವು, ಏನು ಗೊತ್ತಿಲ್ಲದೆ ಅವ್ರು ಹೆಂಗಪ್ಪ ದೇವ್ರ ಪ್ರೀತಿನ ಬೆಳೆಸ್ಕೊಂಡ್ಬಿಡ್ತಾರೆ? ಹೆಂಗ್ ಬೆಳೆಸ್ಕೊಳಕ್ಕಾಗುತ್ತೆ? ಯೋಚನೆ ಮಾಡ್ರಿ, ಎಷ್ಟು ಪಾಠಗಳನ್ನ ಕೇಳ್ತಾ ಇದ್ವಿ, ನಮ್ಮ ಗುಣಗಳಲ್ಲಿ ಬದಲಾವಣೆ ಆಗೋದಕ್ಕೆ ಎಷ್ಟು ಕಷ್ಟ ಇದೆ ನೋಡ್ರಿ. ನಾವು ಇನ್ನು ಕಲಿತಾ ದೇವ್ರು ಹೇಳಿದಂತ ಪ್ರೀತಿ ಇದೇನಾ ಅನ್ನೋದ್ ರೀತಿಯಲ್ಲಿ ಹಲವಾರು ಬಾರಿ ನೋಡ್ತೀವಿ ನಾವು. ಅರ್ಥವಾಗ್ತಿದೆ ನಾನು ಹೇಳ್ತಾರೆ ನಿಮ್ಗೆ? ಕೆಲವೊಂದ್ ಟೈಮಲ್ಲಿ ನಾವು ಇಷ್ಟೇ ಸತ್ಯ ಅಂತ ತಿಳ್ಕೊಂಡಿದ್ವಾಗ ಇದಕ್ಕಿಂತ ಹೆಚ್ಚಾದ ವಿಷಯ ಬಂದಾಗ ಇಷ್ಟೊಂದು ಇದೆಯಾ ಅನಿಸ್ತು ನಮ್ಗೆ. ಅದು ತಿಳ್ಕೊಂಡ್ಮೇಲೆ
ಇಷ್ಟೇಪ್ಪ ಅನ್ಕೊಂಡ್ರೆ ಇನ್ನೂ ಕೆಲವು ಸತ್ಯಗಳು ಕೇಳಿದಾಗ ಇಷ್ಟೊಂದು ಇದೆಯಾ ಅನ್ಸ್ಬಿಡುತ್ತೆ. ಅಂದ್ರೆ ಏನಪ್ಪಾ ಅಂದ್ರೆ ಸತ್ಯ ಬರ್ತಾ ಬರ್ತಾ ಡೀಪ್ ಆಗಿರೋದ್ ಕಾರಣ ಏನಪ್ಪಾ ಅಂದ್ರೆ ಆಲ್ರೆಡಿ ದೇವ್ರು ನಮ್ಗೆ ಕೊಟ್ಟಿರೋಂಥ ವಿಷಯ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಮುಂದಿನ ವಿಷಯ ಅರ್ಥ ಮಾಡ್ಕೊಳಕ್ಕಾಗುತ್ತೆ. ಕ್ರಿಸ್ತನ ಪ್ರೀತಿಯ ಸರಸರಿಯರೇ, ನಾನು ನೆನ್ನೆ ಹೇಳಿದ ಪಾಠನೇ ನಂಗೆ ಅರ್ಥವಾಗಿಲ್ಲ ಅಂದ್ರೆ ಮುಂದೆ ಇರುವಂತ ವಿಷಯ ನಾನು ತಿಳಿಸ್ಕೊಳ್ಳೋದ್ರಿಂದ ಯಾವುದೇ ಪ್ರಯೋಜನ ಆಗಲ್ಲ. ಹೆಸರು ಕ್ರೈಸ್ತರು ಹಾಗೆ, ಹಣಜಿಗಳು ಹಾಗೆ, ಅವರು ದೇವ್ರು ಮೊದಲೇ ಕೊಡುವಂತ ಬೇಸಿಕ್ ವಿಷಯನ ತಿಳ್ಕೊಳಕ್ ಇಷ್ಟಪಡಲಿಲ್ಲ ಅಂದ್ರೆ ದೇವರ ಅಮೂಲ್ಯವಾದಂತ ವಾಗ್ದಾನಗಳನ್ನ ಹೆಂಗ ಅರ್ಥ ಮಾಡ್ಕೊಳ್ತಾರೆ, ದೇವರ ಪರಲೋಕದ ಕರೆನ ಹೆಂಗ ಅರ್ಥ ಮಾಡ್ಕೊಳ್ತಾರೆ, ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಸ್ಕೊಳ್ಳುವಂತ ಗುಣಗಳನ್ನ ಹೆಂಗ ಅರ್ಥ ಮಾಡ್ಕೊಳ್ತಾರೆ. ಅವರೇನ್ ತಿಳ್ಕೊಂಡ್ಬಿಟ್ಟಿದ್ದಾರೆ, ನಾವು ಕೂಡ ಈ ರೀತಿಯಾದಂತ ಒಂದು ಗುಣಗಳನ್ನ ಬೆಳೆಸ್ಕೊಂಡ್ಬಿಟ್ರೆ, ಹೊರನೋಟಿಗಿರುವಂತ ಒಳ್ಳೆ ರೀತಿಯಾದಂತ ಅನುಕಂಪ, ದಯೆ ಇರುವಂತ ಗುಣಗಳು ಬೆಳೆಸ್ಕೊಂಡ್ಬಿಟ್ರೆ ಏನೋ ಹೋಗ್ಬಿಡ್ತೀವಿ, ನಾವು ಕೂಡ ಪರಲೋಕಕ್ಕೆ ಹೋಗ್ಬಿಡ್ತೀವಿ ಅಂತ ತಪ್ಪಾದ ಭಾವನೆಯಲ್ಲಿದ್ದಾರೆ. ಅದು ಸಾಧ್ಯತೆನೇ ಇಲ್ಲ. ಯಾಕೆಂದ್ರೆ ಈ ಕರೆ ಅನ್ನೋದು ಇದು ವೈಯಕ್ತಿಕವಾದಂಥದ್ದು ಅಲ್ವಾ. ಒಂದು ಏನಂತ ಕರಿತೀವಿ, ಒಂದು ಗುಂಪಾಗಿ ದೇವ್ರು ಯಾರನ್ನ ಕರೀತಾ ಇಲ್ಲ. ಇಲ್ಲಿರುವಂತ ಪರೀಕ್ಷೆ ವೈಯಕ್ತಿಕವಾಗಿದೆ. ದೇವ್ರೇನ್ ಮಾಡ್ತಿದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಕರೀತಾ ಇದೆ. ನಮ್ಮ ಟೆಸ್ಟ್ ಹೆಂಗಿರುತ್ತೆ ಅಂದ್ರೆ ದೇವ್ರ ಮೇಲೆ ನಾವೆಲ್ಲ ಹೋಗ್ತಿರೋಂತ ಒಂದು ಸಭೆಯಿಂದ ನಾವ್ ಹಾಗೆ ಸಭೆಯಾಗಿ ಪರಲೋಕಕ್ಕೆ ಹೋಗ್ಬಿಡಲ್ಲ. ನಾವೆಲ್ಲ ಒಂದ್ ಗೆದರಾಗ್ತೀವ, ಒಂದ್ 3 ಜನ 200 ಜನ ಗೆದರಾಗ್ತೀವಿ, ಇಲ್ಲ 20 ಜನ ಗೆದರಾಗ್ತೀವಿ. ನಮ್ಮ ದೃಷ್ಟಿಯಲ್ಲಿ ನಾವೆಲ್ಲರೂ ಪರಿಶುದ್ಧವಂತರಾಗಿದ್ದೀವಿ, ನಾವೆಲ್ಲರೂ ಹಂಗೆ ಪರಲೋಕ ಹೋಗ್ತೀವಿ ಅಂದ್ರೆ ಇಲ್ಲ, ಆ ರೀತಿ ಅಲ್ಲ. ದೇವರು ಇಂಡಿವಿಜುವಲ್ ಟೆಸ್ಟ್ ಇರ್ತಾರೆ. ನೀನ್ ಎಷ್ಟು ಕಲ್ತಿದ್ಯಾ, ಎಷ್ಟು ಅದ್ರಲ್ಲಿ ನೀವು ಪ್ರಭಾವಿತನಾಗಿದ್ಯಾ, ಕಲಿತಿರೋಂಥ ವಿಷಯವನ್ನ ಎಷ್ಟು ಗುಣವಾಗಿ ಪರಿವರ್ತನೆ ಮಾಡಿದ್ಯಾ, ಆ ಪರಿವರ್ತನೆ ಮಾಡಕ್ಕೆ ಎಷ್ಟು ಪ್ರತಿದಿನ ನೀನ್ ಪ್ರಯತ್ನ ಪಡ್ತಾ ಇದೀಯಾ, ಅದಕ್ಕೆ ಎಷ್ಟು ನೀನು ಸೀರಿಯಸ್ ಆಗಿದ್ಯಾ ಅನ್ನೋದು ಪ್ರತಿಯೊಂದು ವಿಷಯ ಕೂಡ ಅಲ್ಲಿ ಗಣನೆಗೆ ಬರುತ್ತೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇದೆಲ್ಲ ಕೂಡ ದೇವ್ರು ನೋಡ್ತಾ ಇರ್ಬೇಕಾದ್ರೆ, ಆದ್ರಿಂದ ಈ ಡಿನಾಮಿನೇಷನ್ ಏನ್ ಅನ್ಕೊಂಡುತ್ತಂದ್ರೆ ಈ ಸಭೆಯಲ್ಲಿ ನಾನು ಸೇರ್ಕೊಂಡ್ಬಿಟ್ರೆ ನಾನು ಪರಲೋಕಕ್ಕೆ ಹೋಗ್ತೀನಿ, ಆ ಸಭೆ ಸೇರ್ಕೊಂಡ್ಬಿಟ್ರೆ ಪರಲೋಕಕ್ಕೆ ಹೋಗ್ಬಿಡ್ತೀನಿ. ಅದಕ್ಕೆ ಕೆಲವೊಂದು ಸಭೆಯಲ್ಲಿ ಹೆಸರಿದೆ, ಏನ್ ಗೊತ್ತಾ, ನಾನು ನೋಡ್ದೆ ಕೆಲವೊಂದು ಸಭೆಗೆ ಏನ್ ಹೆಸರಿದೆ ಅಂದ್ರೆ ಡೋರ್ ಆಫ್ ಹೆವನ್ ಅಂತೆ. ಏನಂದ್ರೆ ಡೋರ್ ಆಫ್ ಹೆವನ್ ಅಂದ್ರೆ ಪರಲೋಕದ ಬಾಗಿಲು ಅಂದ್ರೆ ಅವ್ರ ಏನರ್ಥ, ಆ ಸಭೆಗೆ ಹೋಗ್ಬಿಟ್ರೆ ಪರಲೋಕಕ್ಕೆ ಹೋಗ್ಬಿಡ್ಬೋದು ಅಂತ. ಇಲ್ಲ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇದೆಲ್ಲ ಏನಾಗುತ್ತೆ ಗೊತ್ತಾ, ಈ ರೀತಿ ಇರೋರಿಗೆ ಒಂದು ದಿನ ಅವ್ರ ಕಣ್ಣು ತೆರೆಯಲ್ಪಟ್ಟಾಗ ತಾವು ಎಷ್ಟರ ಮಟ್ಟಿಗೆ ವಂಚನೆಗೊಳಗಾಗಿದ್ದೀವಿ ಅಂತ ಗೊತ್ತಾಗುತ್ತೆ, ನಾವು ವಂಚಿಸಲ್ಪಟ್ಟಿದೀವಿ ಅಂತ ಗೊತ್ತಾಗುತ್ತೆ ಅಲ್ವಾ. ನೋಡ್ರಿ, ಈ ಕೆಳವರ್ಗದವರು ಇದ್ದಾಗ ಒಂದು ನಮ್ಮ ಹೆಸರು ಕ್ರೈಸ್ತರ ರೀತಿಯಲ್ಲಿ ಮಾತಾಡ್ತೀನಿ. ಈಗ ಒಬ್ಬ ಪಾಸ್ಟ್ ಇರ್ತಾರೆ, ವಿಶ್ವಾಸಿ ಇರ್ತಾರೆ ಅಲ್ವಾ, ಸಭೆಯಲ್ಲಿ ಹಿಂಗೆ ತಾನೇ ಇರೋದು, ವಿಶ್ವಾಸಿಗಳು ಇರ್ತಾರೆ, ಪಾಸ್ಟ್ರಯ್ಯ ಇರ್ತಾರೆ. ಈಗ ಈ ಸತ್ಯ ಎಲ್ಲ ಆಗಿ ಕೊನೆಗೆ ದೇವ್ರ ರಾಜ್ಯದಲ್ಲಿ ಅವ್ರು ಪುನರ್ತನಾಗಿ ಬರ್ಬೇಕಾದ್ರೆ ಅವ್ರಿಗೆ ಮೊದ್ಲು ಕೋಪ ಯಾರ ಮೇಲೆ ಬರುತ್ತೆ ಗೊತ್ತಾ, ಯಾರ ಮೇಲೆ ಬರುತ್ತೆ ಇಲ್ಲಿ, ವಿಶ್ವಾಸಿಗಳಿಗೆ ಯಾರ ಮೇಲೆ ಬರುತ್ತೆ, ಪಾಸ್ಟರ್ ಮ್ಯಾಗ ಬ್ರದರ್. ಏನ್ ಸುಳ್ಳು ಹೇಳ್ಕೊಟ್ಟಿದ್ದಾರೆ ನೋಡ್ರಿ, ಇವ್ರು ನಂಬ್ಕೊಂಡಿದ್ವಿ ನಾವು. ಅವ್ರು ಹೇಳಿದ್ದು ಏನೂ ಇಲ್ಲ, ಇಲ್ಲಿ ನರಕ ಇದೆಯಂತೆ, ಆತ್ಮ ಇದೆಯಂತೆ, ಪರಲೋಕದ ಹೋಗ್ತೀವಂತೆ, ಮಿಕ್ಕಿದವರಲ್ಲಿ ನರಕಕ್ಕೆ ಹೋಗ್ತಾರಂತೆ. ಏನೂ ಇಲ್ಲಪ್ಪ ಇಲ್ಲಿ. ಸತ್ಯವಾದ ಬೈಬಲ್ ಇಟ್ಕೊಂಡು ನಮ್ಗೆ ಗೊತ್ತಿಲ್ಲ, ಏನ್ ಸುಳ್ಳು ಹೇಳಿ ದೇವ್ರ ವಾಕ್ಯನ ಕೈಯಲ್ಲಿ ತಗೊಂಡು ಮಾತಾಡಿದಾರೆ ಅಂದ್ಬಿಟ್ರೆ ಅವ್ರ ಮೇಲೆ ಭಯಂಕರ ಕೋಪ ಬಂದ್ಬಿಡುತ್ತೆ ನೋಡ್ರಿ, ಸಿಟ್ಟು ಬಂದ್ಬಿಡುತ್ತವ್ರಿ. ಹೌದು ಕ್ರಿಸ್ತನ ಪ್ರೀತಿಯ ಸಹೋದರರೇ, ಅದು ಒಂದ್ ರೀತಿಲಿ ಅದು ಅವ್ರಿಗೂ ಅಷ್ಟೇ. ಯಾಕಂದ್ರೆ ಅವರು ದೇವ್ರ ವಾಕ್ಯನ ಇದೇ ಆಗಿಲ್ಲ, ಮನುಷ್ಯರ ಬೋಧನೆ ಕೇಳಿದ್ರು, ಅದರ ಪ್ರತಿಫಲ ಅನುಭವಿಸ್ತಾರೆ ಅಷ್ಟೇ. ಹಾಗೆ ನಮ್ಗೆ ಇದೆಲ್ಲ ಒಂದು ಎಚ್ಚರಿಕೆಯಾದಂತ ವಿಷಯ. ಏನಪ್ಪಾ ಅಂದ್ರೆ ದೇವರ ಸತ್ಯ ಯಾವಾಗ್ಲೂ ಕೂಡ ಏನಾಗಿದೆ, ಅದು ವೈಯಕ್ತಿಕವಾಗಿ ಪರೀಕ್ಷೆಯಲ್ಲಿ ಇಡ್ತಾ ಇದ್ದಾರೆ ದೇವರು. ಗೋಧಿಗಳನ್ನ ಕೂಡ ದೇವ್ರ ಏನ್ ಮಾಡ್ತಿದ್ರೆ, ಒಂದು ಸಭೆನ ಹಂಗೆ ಕರಿತಾ ಇಲ್ಲ, ಒಂದ್ ಸಭೆಯಲ್ಲಿ ಎಲ್ಲೋ ಒಂದು ಗೋಧಿ ಇದೆ, ಆ ಗೋಧಿ ಮಾತ್ರ ಸಪರೇಟ್ ಮಾಡ್ತಾರೆ. ಅಲ್ಲೊಂದ್ 100 ಜನ ಇರ್ತಾರೆ, 100 ಜನ ಒಬ್ರಿಗೆ ಮಾತ್ರ ಅವ್ರು ಹಾಕುವಂತ ಅದೇ ಒಂದು ದಿನ ರುಬ್ಬುವಂತ ಕೆಲಸ ರುಬ್ಬಿ ಹೇಳೋದು ಕೇಳಕ್ ಆಗ್ತಿರಲ್ಲ ಅವ್ರಿಗೆ. ಏನಪ್ಪಾ ಇದು, ಈ ರೀತಿ ಇದೆ ಸತ್ಯ, ಹೆಂಗಿರುತ್ತಾ, ಏನೋ ಇದೆ ದೇವ್ರ ಯೋಜನೆ, ನನಗೇನೋ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ, ನನಗ್ ತೃಪ್ತಿನ ಆಗ್ತಾ ಇಲ್ಲ. ಇದಕ್ಕಿಂತ ಏನೋ ದೇವ್ರ ಯೋಜನೆ ಇರ್ಬೋದು, ಇವ್ರು ಹೇಳಿದ್ದೇ ಹೇಳ್ತಾ ಇದ್ರೆ ಅಲ್ವಾ. ಇವ್ರ ಗುಣಗಳಲ್ಲಿ ಯಾವುದೇ ಈ ರೀತಿಯಾದಂತ ಒಂದು ಮನಸ್ಸು ಬಂದಾಗ ಅಲ್ಲಿಂದ ಹೊರಡೆ ಬರಕ್ಕೆ ಆತುರ ಪಡ್ತಾ ಇರ್ತಾರೆ. ದೇವ್ರು ನೋಡ್ತಾರೆ, ದೇವ್ರೇನ್ ಮಾಡ್ತಾನೆ, ಸರಿಯಾದ ಸಮಯದಲ್ಲಿ ಅವ್ರನ್ನ ಅಲ್ಲಿ ಆಯ್ಕೆ ಮಾಡ್ತಾರೆ. ಎಲ್ಲೋ ಒಂದ್ ಕಡೆ ಯಾರೋ ಮೂಲಕ ಒಂದು ಇನ್ವೈಟ್ ಹೋಗಿರುತ್ತೆ ಅವರಿಗೆ, ಎಲ್ಲೋ ಒಂದ್ ಕಡೆ ಒಂದು ವಾಕ್ಯವನ್ನ ಕೇಳಿರ್ತಾರೆ, ಎಲ್ಲೋ ಒಂದು ಸಹೋದರ ಬೋಧನೆ ಕೇಳಿರ್ತಾರೆ. ಅವಾಗ ಅವ್ರಿಗೆ ಕಣ್ಣು ಓಪನ್ ಆಗುತ್ತೆ ಅವ್ರಿಗೆ, ಈ ಸತ್ಯ ಡಿಫ್ರೆಂಟ್ ಆಗಿದೆ, ಇಲ್ಲ ಇದು ನಿಜವಾದ ಸತ್ಯ ಅನ್ಸುತ್ತೆ, ಬರ್ತಾರೆ, ಕೇಳ್ತಾರೆ. ನೋಡ್ರಿ, ಹಿಂಗೆ ದೇವ್ರ ಅದನ್ನ ಕರೆಯೋದು ಎಲ್ರು ಗೋಧಿ. ನಾವು ಕೂಡ ಹೀಗೆ ಕರೆಯಲ್ಪಟ್ಟಿದ್ವಿ. ನಾವ್ ಯಾರು ಕೂಡ ನಮ್ ಸಭೆ ಕೆಟ್ಟದಿದೆ, ಅಲ್ಲಿ ಯಾರೋ ಒಬ್ರು ಇದಾರೆ ಸತ್ಯವೇದ ವಿದ್ಯಾರ್ಥಿಗಳು ಅಂತ ಇದಾರಂತ, ಚೆನ್ನಾಗಿದೆ ಅಂತ ಯಾರು ಬರ್ಲಿಲ್ಲ. ನಿಮ್ ಕರಿಬೇಕಾದವ್ರು ಸತ್ಯವೇದ ವಿದ್ಯಾರ್ಥಿ ನಿಮ್ಗೆ ಎಲ್ಲೂ ಇಲ್ಲ. ಅದು ದೇವ್ರು ಏನ್ ಮಾಡಿದಾರೆ, ನಿಮ್ಮನ್ನ ಕರ್ದಿದ್ದಾರೆ. ನೀವೆಲ್ಲ ಹುಡುಕಿದ್ರಿ, ಯೂಟ್ಯೂಬ್ ಏನೋ ನೋಡಿದ್ವಿ, ಆದ್ರೆ ಏನಾಯ್ತು, ಡಿಫ್ರೆನ್ಸಿಯೇಷನ್ ಗೊತ್ತಾಯ್ತು ನಿಮ್ಗೆ. ಆ ರೀತಿ ಏನ್ ಮಾಡಿದ್ರ, ಬಂದಿದ್ರೆ. ಹೀಗೆ ದೇವ್ರು ವೈಯಕ್ತಿಕವಾಗಿ ನಮ್ಮನ್ನೆಲ್ಲ ಕರೀತಾ ಇರೋದು, ಆ ಗೋಧಿಗಳನ್ನ ಸಪರೇಟ್ ಮಾಡ್ತಾರೆ ಅಲ್ವರ. ಸೊ ಹಾಗೆ ಮುಂದುವರ್ಸೋಣ, ನೆಕ್ಸ್ಟ್ ಪಾಯಿಂಟ್ ನ ಅಲ್ಲಿಂದ ಮುಂದುವರ್ಸಿ.
ಅಂದರೆ ಪಂಗಡಗಳಲ್ಲಿ ಶೋಧನೆ ಎಲ್ಲ ಅಲ್ಲಿಂದ ಮುಂದುವರಿಸಿ ಮುಗಿಸ್ಬಿಡೋಣ ಆಯ್ತು. ಅವರಲ್ಲಿ ಯಾವ ಒಬ್ಬ ವ್ಯಕ್ತಿ ಸತ್ಯಪರನಾಗಿರುವನು ಎಂಬ ಪರೀಕ್ಷೆಯಲ್ಲ. ಪ್ರತಿಯೊಂದು ಪಂಗಡವು ಈ ದಿನಗಳ ಹೆಚ್ಚಿನ ಬೆಳಕಿನಲ್ಲಿ ಧರ್ಮಾಂಧತೆ ಮತ್ತು ಮೂಢನಂಬಿಕೆಗಳ ಮಂಜು ಚದುರಿ ಹೋಗಿದೆ ಎಂದು ಗ್ರಹಿಸಿಕೊಂಡು ಇತರ ಪಂಥಗಳಿಗೂ ತಾನು ಹಕ್ಕು ಸಾಧಿಸುವಂತೆ ಸತ್ಯಸಭೆ ಎನಿಸಿಕೊಳ್ಳಲು ಹಕ್ಕು ಇದೆ ಎಂದು ಖಚಿತಪಡಿಸಿಕೊಳ್ಳುತ್ತದೆ. ಬಲವಂತವಾಗಿ ಒಪ್ಪಿಕೊಳ್ಳಬೇಕಾಗಿರುವುದೇನೆಂದರೆ ರಕ್ಷಣೆ ಹೊಂದಲು ಅವರು ತಮ್ಮ ಪಂಗಡಗಳಲ್ಲಿ ಅದು ಯಾವುದು ಎಂಬುದು ಮುಖ್ಯವಲ್ಲ. ಸೇರಲು ಅಗತ್ಯತೆಯುಂಟೆಂಬ ಭಾವನೆಯಿಂದ ಜನರನ್ನು ಬಂಧಿಸಲು ಬಯಸುತ್ತಾರೆ. ಈ ರೀತಿಯಲ್ಲಿ ಅವರು ವ್ಯಕ್ತಿಗತ ಜವಾಬ್ದಾರಿಯ ಕಲ್ಪನೆಯನ್ನು ಪಂಥೀಯ ಬಂಧನದೊಂದಿಗೆ ಒಂದುಗೂಡಿಸುತ್ತಾರೆ. ನೋಡಿದ್ರಾ ಈ ಸಿಸ್ಟಮ್ ಏನಾಗಿದೆ ಅಂದ್ರೆ ಕ್ರಿಸ್ತರೇ, ಇವತ್ತು ಕೂಡ ನೀವು ಸ್ವಲ್ಪ ಗಮನವಿಟ್ಟು ನೋಡ್ರಿ. ಇದೆಲ್ಲ ಏನಂದ್ರೆ ದೇವ್ರ ಮಕ್ಕಳು ಸತ್ಯದಲ್ಲಿ ಬೆಳೀತಾ ಬೆಳೀತಾ ಸ್ವಲ್ಪ ಕೆಲವೊಂದು ವಿಷಯ ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ ನಿಮ್ಗೆ ಕ್ಲೀನ್ ಆಗಿ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ದೇವ್ರಿಗೆ ಆ ಒಂದು ಪವಿತ್ರಾತ್ಮ ನಮ್ಗೆ ಕೊಟ್ಟಿದ್ದಾರೆ, ಆ ಜ್ಞಾನ ನಮ್ಗಿದೆ. ಒಬ್ರು ಸಭೆಗೆ ಹೋಗ್ತಾ ಇದಾರೆ ಅಂದ್ರೆ ಏನಕ್ಕೆ ಹೋಗ್ತಾ ಇದಾರೆ ಇವರು ಯೋಚನೆ ಮಾಡಿ ಸ್ವಲ್ಪ. ಹೆಸರು ಕ್ರೈಸ್ತರಿರ್ಬೋದು, ದೇವ್ರ ಮಕ್ಳು ನಾವ್ ಯಾರು ಆ ರೀತಿ ಇರಲ್ಲ, ಇದ್ರು ಕೂಡ ಅದನ್ನ ಬದಲಾವಣೆ ಮಾಡ್ಕೊಬೇಕು. ಬಟ್ ಅವ್ರನ್ನ ನೀವು ಖಂಡಿತ ನೋಡ್ಬೋದು. ಏನಕ್ಕೆ ಹೋಗ್ತಾ ಇದಾರೆ? ಅಲ್ಲಿ ಸತ್ಯ ಇಲ್ಲ. ಮತ್ತೆ ಏನಕ್ಕೆ ಹೋಗ್ತಾ ಇದಾರೆ? ಏನೋ ಇವರು ಅಲ್ಲಿ ಎದುರು ನೋಡ್ತಾ ಇರ್ಬೋದು ಅಲ್ವಾ. ಒಂದು ಏನಪ್ಪಾ ಅಂದ್ರೆ ದೇವ್ರ ಮೇಲೆ ಏನೋ ಭಯ ಇರ್ಬೋದು. ಏನ್ ಭಯ? ಒಂದು ಬೋಧಕರಿಗೋ ಇಲ್ಲ ಇನ್ನ ಮನೆಯವ್ರಿಗೋ ಏನಾದ್ರು ಒಂದು ಇಲ್ಲ, ಏನ್ ಮಾಡ್ಬೇಕು, ದೇವ್ರಿಗೇನೋ ಒಂದ್ಸರಿ ಒಂದು ಅವರ್ 2 ಅವರ್ ಕೊಟ್ಬಿಡೋಣಪ್ಪ, ಮಿಕ್ಕಿದ್ ನಮ್ ಕೆಲಸ ಮಾಡೋಣ, ಏನೋ ವಿಷಯಗಳಿರ್ಬೋದು. ಆದ್ರೆ ಇವರ ಒಟ್ಟಾಗಿ ಏನಪ್ಪಾ ಅಂದ್ರೆ ಈ ಒಂದು ಟೀಮ್ ಆಗಿ ಇವರು ಕೆಲಸ ಮಾಡ್ತಾರೆ ಅಲ್ವಾ. ಒಂದು ಟೀಮ್ ಆಗಿ ಇದ್ರೆ ಇರ್ತಾರೆ, ಇಲ್ಲ ಅಂದ್ರೆ ಇರಲ್ಲ ಇವರು. ಅಲ್ಲಿ ಟೀಮ್ ಏನೋ ಚದುರಿಸಲ್ಪಡ್ತು ಅಂದ್ರೆ ಅಲ್ಲಿ ಏನಾಗ್ಬಿಡ್ತಾರೆ, ಅಲ್ಲಿಂದ ಅವರು ಸಪರೇಟ್ ಆಗ್ಬಿಡ್ತಾರೆ. ಅಂದ್ರೆ ಸಪರೇಟ್ ಅಂದ್ರೆ ಏನ್ ಸಪರೇಟ್? ಲೌಕಿಕ ಹೊರಟೋಗ್ಬಿಡ್ತಾರೆ ಅಷ್ಟೇ, ಸತ್ಯಕ್ಕೆಲ್ಲ ಬರಲ್ಲ. ಅವ್ರು ಏನಪ್ಪಾ ಅಂದ್ರೆ ಆ ಒಂದು ಪಂಗಡವಾಗಿರಕ್ಕೆ ಇಷ್ಟಪಡ್ತಾರೆ ಹೊರತು ಒಂಟಿಯಾಗಿರಕ್ಕೆ ಇಷ್ಟಪಡಲ್ಲ ಅಲ್ವಾ. ಆ ಒಂಟಿಯಾಗಿ ದೇವ್ರ ಜೊತೆ ಐಕ್ಯವಾಗಿರಕ್ಕೆ ಯಾವಾಗ್ಲೂ ಇಷ್ಟಪಡಲ್ಲ. ವೈಯಕ್ತಿಕವಾದಂತ ಅವ್ರ ಐಕ್ಯತೆ ಯಾವಾಗ್ಲೂ ದೇವ್ರ ಜೊತೆಗೆ ಇರಲ್ಲ. ಅವ್ರು ಮಾಡ್ತಾರಂತ ಪ್ರತಿಯೊಂದು ವಿಷಯ ಕೂಡ ಭಯ ಮತ್ತೆ ದೇವರಲ್ಲಿ ಏನೋ ಎದುರು ನೋಡ್ಬೇಕೇ ಇರುತ್ತೆ. ಇದೆರಡು ಕೂಡ ದೇವ್ರ ಮಕ್ಕಳಲ್ಲಿ ಯಾವಾಗ್ಲೂ ಇರ್ಬಾರ್ದು. ಭಯ ಅಂದ್ರೆ ಏನು? ಹೊಡಿತಾರೆ ದೇವ್ರು, ಸಾಯಿಸ್ಬಿಡ್ತಾರೆ ದೇವ್ರು ಅನ್ನೋಂತ ಭಯ ಬೇಡ ಅಲ್ವಾ. ಇಲ್ದಿದ್ರೆ ದೇವ್ರು ಈ ತರ ಮಾಡಿದ್ರೆ ನನಗೆ ಅದೆಲ್ಲ ಕೊಡ್ತಾರೆ, ಅದೆಲ್ಲ ಸಿಗುತ್ತೆ ಅನ್ನೋಂತ ಎದುರು ನೋಡ್ಬೇಕೇ ಬೇಡ. ಪ್ರೀತಿ ಇರ್ಬೇಕಷ್ಟೇ. ದೇವ್ರ ಮಕ್ಕಳು ತಂದೆ ದೇವರು ಕರ್ತನ ದೇಶದ ಮೇಲೆ ಇಟ್ಟಿರುವಂತ ಪ್ರೀತಿ, ಅದ್ರ ಒಂದು ಕಾರಣದಿಂದಲೇ ಆತನ ನಾವು ಹಿಂಬಾಲಿಸಿ ಆತನಿಗೋಸ್ಕರ ಜೀವ ಕೊಡಿ, ನಮ್ಮ ಜೀವ ಬಳಿ ನಮ್ಮನ್ನ ಸಮರ್ಪಣೆ ಮಾಡುವಂತ ವಿಷಯಗಳಿರ್ಬೇಕು ಹೊರತು ಬೇರೆ ಯಾವುದೇ ವಿಷಯಗಳಿರ್ಬಾರ್ದು. ಈ ರೀತಿ ವಿಷಯಗಳು ಏನ್ ಬರುತ್ತೆ ಗೊತ್ತಾ? ನಮ್ಮಲ್ಲಿ ಮೂಢನಂಬಿಕೆಯನ್ನ ಬೆಳೆಸ್ಕೊಳುತ್ತೆ, ಭಯ ಕೆಲವೊಂದು ಟೈಮಲ್ಲಿ ಅಲ್ವಾ. ಇವತ್ತು ಕೂಡ ನೋಡಿ, ಆ ಒಂದು ಮೂಢನಂಬಿಕೆ ಹೆಸರಂತ ತಗೊಂಡ್ಬೇಕಾದ್ರೆ ನರಕ ಅನ್ನೋದು ಇಲ್ವೇ ಇಲ್ಲ. ಅದು ಭಯದ ಹಿನ್ನೆಲೆಯಲ್ಲಿ ಇದೆ, ಕರೆಕ್ಟಾ? ಸತ್ಯದ ಹಿನ್ನೆಲೆಯಲ್ಲಿ ಇಲ್ಲ. ಆ ರೀತಿ ಏನಾಗುತ್ತಂದ್ರೆ ಈ ರೀತಿ ಒಂದು ವಿಷಯಗಳು ನಮ್ಮ ಮನಸ್ಸಲ್ಲಿ ಬಂದಾಗ ನಾವು ಸಹಜವಾಗಿ ದೇವರ ಸತ್ಯಕ್ಕೆ ವಿಭಿನ್ನವಾದ ವಿಷಯಗಳನ್ನ ನಾವು ಕಲಿತೀವಿ, ಅದನ್ನ ಅಭ್ಯಾಸ ಮಾಡ್ತೀವಿ. ಈಗ ನೋಡಿ, ದೆವ್ವ ಅಂದ್ಬಿಟ್ರೆ ಏನ್ ಮಾಡ್ಬಿಡ್ತಾರಲ್ಲ, ಎದ್ರಕೊಂತಾರೆ. ದೆವ್ವ ಇದೆಯಾ ಇಲ್ವಾ, ದೆವ್ವ ಅಂದ್ರೆ ಯಾರು ಏನು ಅಂತ ಯೋಚನೆ ಮಾಡಲ್ಲ ಅಷ್ಟೇ. ಆ ಬೆಳಕಿನ ಧರ್ಮಾಂಧತೆ ಅಂತ ಕೊಟ್ಟಿದ್ದಾರೆ. ಆ ರೀತಿಯಾಗಿ ಏನಾಗುತ್ತಂದ್ರೆ ಎಲ್ಲ ಕಡೆ ಏನಾಗ್ಬಿಡುತ್ತೆ ಇವತ್ತು ಕ್ರಿಸ್ತನ ಇದೆಲ್ಲ ಈ ಹೆಸರು ಕ್ರೈಸ್ತದಲ್ಲಿ ಇರುವಂತ ವಿಷಯನ ನೋಡ್ತೀವಿ. ಇನ್ನು ಹೆಚ್ಚಾಗಿ ಏನಪ್ಪಾ ಅಂದ್ರೆ ಈ ದೊಡ್ಡ ದೊಡ್ಡ ಬೋಧಕರು ಇರ್ತಾರೆ ನೋಡ್ರಿ, ಇವರ ಒಂದು ಟೂಲ್ಸ್ ಏನಪ್ಪಾ ಅಂದ್ರೆ ಜನರನ್ನ ತಮ್ಮ ಒಂದು ಪಂಗಡವಾಗಿ ಹಿಡಿದಿಟ್ಕೊಳ್ಳುವಂತ ಒಂದು ಉದ್ದೇಶ ಏನಪ್ಪಾ ಅಂದ್ರೆ 2 ವಿಷಯ. ಒಂದು, ದೇವರ ಹತ್ರ ಬಂದ್ರೆ ನಿಮ್ಗೆ ಆಶೀರ್ವಾದ ಬರುತ್ತೆ ಅಂತ ಒಂದು, ಇನ್ನೊಂದು ದೇವ್ರ ಬಿಟ್ಟು ಹೋದ್ರೆ ನಿಮ್ಗೆ ಶಾಪ ಬರುತ್ತೆ ಅಂತ ಒಂದು. ಇದೆರಡು ಹೇಳಿದ್ರೆ ಸಾಕು. ದೇವ್ರ ಹತ್ರ ಏನಾದ್ರು ಎದುರು ನೋಡ್ರಿ, ದೇವ್ರ ಹತ್ರ ಬಂದ್ರೆ ಇದೆಲ್ಲ ಸಿಗುತ್ತೆ ಅಂತ ಹೇಳ್ಬಿಟ್ರೆ ಬರ್ತಾರೆ. ಆಗು ಬರ್ಲಿಲ್ವಾ, ದೇವ್ರನ್ನೇನ ಬಿಟ್ಟೋಗ್ಬಿಟ್ರೆ ನಿಮ್ಗೆ ಏನ್ ಗತಿ ಆಗುತ್ತೋ ಗೊತ್ತಾ ಅನ್ಬಿಟ್ರೆ ಬಂದ್ಬರ್ತಾರೆ ಅಷ್ಟೇ. ಇದೆರಡು ಅವರ ಸ್ಟ್ರಾಂಗ್ ವಿಷಯ. ಅದನ್ನ ಏನ್ ಮಾಡ್ತಾರೆ, ಹಿಡಿದಿಟ್ಕೊಂಡಿರ್ತಾರೆ. ಇದ್ರ ಮೂಲಕ ಏನ್ ಮಾಡ್ತಾರೆ, ಸಭೆಗಳನ್ನ ಆ ಸಹೋದರನ ಅಂದ್ರೆ ಅಲ್ಲಿರುವಂತವ್ರನ್ನ ಎಲ್ಲೂ ಹೋಗದ ಹಾಗೆ ಅಲ್ವಾ, ಅವ್ರನ್ನ ತುಂಬಾ ಸ್ಟ್ರಾಂಗ್ ಆಗಿ ಹಿಡಿದುಕೊಳ್ಬೇಕಂತ ಒಂದು ಉದ್ದೇಶ ಅವ್ರಿಗೆ ಕಾಣಿಸ್ಕೊಳ್ಬಿಡುತ್ತೆ. ಮುಖ್ಯವಾಗಿ ನೋಡ್ಬೇಕಾದ್ರೆ ಹೆಸರು ಕ್ರೈಸ್ತನ ಬಂದಾಗ ಕ್ರಿಸ್ತನ ಫಸ್ಟ್ ಅಂಡ್ ಮಸ್ಟ್ ಒಬ್ಬ ಸಭೆಯಲ್ಲಿರುವಂತ ಬೋಧಕರು ತನ್ನಲ್ಲಿರುವಂತ ವಿಶ್ವಾಸಿಗಳು ಹೊರಡೆ ಹೋಗ್ಬಾರ್ದಪ್ಪ, ನನ್ನಲ್ಲಿ 100 ಜನ ಇದ್ರೆ ಹೋಗ್ತಾ 150, 200, 300 ಆಗ್ಬೇಕು ಅಂತ ಯೋಚನೆ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಏನಿರ್ಬೋದು ಉದ್ದೇಶ? ಅದ್ರಲ್ಲಿ ಒಬ್ರು ಕಡಿಮೆ ಆಗ್ಬಾರ್ದಂತ ಉದ್ದೇಶ ಏನಿರುತ್ತೆ ಇಲ್ಲಿ? ಫಸ್ಟ್ ಉದ್ದೇಶ ಏನೇಳಿ? ಕಾಣಿಕೆ ಬ್ರದರ್. ವೆರಿ ಗುಡ್, ಕರೆಕ್ಟ್ ಅಲ್ವಾ? ಅವ್ರಲ್ಲಿ ಹೊಟ್ಟೆ ಪಡ ಅದ್ರಲ್ಲೇ ಇರೋದು, ಕರೆಕ್ಟಾ? ಅವ್ರ ಲೈಫ್ ಅದು ಹೋಗ್ಬಿಟ್ರೆ ಏನಪ್ಪಾ ಅವ್ರಿಗೆ ಯೋಚನೆ ಮಾಡ್ರಿ. ಇದು
ಫಸ್ಟ್. ಆದ್ರೆ ಯಾವಾಗ್ಲೂ ಅದನ್ನ ಯಾರು ಹೇಳಲ್ಲ, ಅದನ್ನ ಮುಂದೆ ಇರಲ್ಲ. ಉದ್ದೇಶನ ಇಷ್ಟೇ. ಒಬ್ರಿಂದ ಬರುತ್ತೆ ಪಾಪ, ಯಾರೋ ಒಬ್ರು ಒಂದ್ ದಿನ ತಿಂಗಳಿಗೆ ಏನೋ 1,000 ರೂಪಾಯಿ ಏನೋ ಕಾಣಿಕೆ ಹಾಕ್ತಾರೆ ಅಂತ ಇಟ್ಕೊಳ್ಳಿ. ಯಾರೋ ಒಬ್ರು ನಮ್ಮಂತ ನಿಮ್ಮಂತರ ಬಂದು ಸತ್ಯ ಹೇಳ್ಬಿಟ್ಟು ಸತ್ಯನೇ ಮುಖ್ಯ ಅಂತ ಹೊಟ್ಟೋಗ್ಬಿಟ್ರೆ ಅವ್ರ ಗತಿ ಏನಾಗ್ಬಿಡುತ್ತೆ ಯೋಚನೆ ಮಾಡ್ರಿ. ಇದೆಲ್ಲ ಅವ್ರು ತುಂಬಾ ಅಲರ್ಟ್ ಆಗಿರ್ತಾರೆ. ಹಾಗಾಗಿ ಇದು ವಿಷಯಗಳನ್ನ ಏನ್ ಮಾಡ್ತಾರೆ ಅವರು ಇಟ್ಕೊಂಡಿರ್ತಾರೆ ಅಲ್ವಾ. ಇಂತ ಒಂದು ವಿಷಯಗಳನ್ನ ಇಟ್ಕೊಂಡು ಜನಲ್ಲ ಒಂದು ಭಾವನೆಗಳು ಏನ್ ಮಾಡ್ತಾರೆ ಅರ್ಥ ಮಾಡ್ಕೊಂಡಿರ್ತಾರೆ. ಅರ್ಥ ಮಾಡ್ಕೊಂಡು ಅವ್ರನ್ನ ಸತ್ಯಕ್ಕೆ ಹೋಗದಾಗಿ ಅವ್ರನ್ನ ಈ ಕಟ್ಟುವಂತ ಕೆಲಸ ಮಾಡ್ತಾರೆ. ಈ ಎಲ್ಲಾ ಸ್ವಾರ್ಥದ ಒಂದು ಟಾಪ್ ಅಲ್ಲಿ ಇರುವಂತ ವಿಷಯ ಏನಪ್ಪಾ ಅಂದ್ರೆ ಆಂಟಿ ಕ್ರೈಸ್ಟ್ ಸಿಸ್ಟಮ್ ಅಂದ್ರೆ ಬಾಬಿಲೋನ್ ಸಿಸ್ಟಮ್. ಅದು ಕೂಡ ಏನಾಗುತ್ತೆ ತುಂಬಾ ಬೇಗ ಅದು ಬೆಳೆಯುತ್ತೆ. ಈ ಎಲ್ಲಾ ಒಂದು ಇವರ ಸ್ವಾರ್ಥತೆಗೆಲ್ಲ ಒಂದು ಏನಂತಾರೆ ತುಂಬಾ ಬಲವನ್ನು ಕೊಡುವಂತ ಒಂದು ವಿಷಯ. ಈ ಒಂದು ಕಾರಣದಿಂದಾಗಿ ಇವರೆಲ್ಲ ಒಟ್ಟಿಗೆ ಸೇರ್ತಾರೆ, ಗೋಧಿ ಮಾತ್ರ ಸಪರೇಟ್ ಆಗಿ ಉಳಿತಾನಂತ ವಿಷಯವನ್ನ ನೋಡ್ತೀವಿ. ಹೀಗಾಗಿ ಕ್ರಿಸ್ತನ ಪ್ರೀತಿಯ ಸಹೋದರರೇ, ದೇವರ ಮಕ್ಕಳು ಅಂತ ಹೇಳಿದಾಗ ಇವತ್ತು ನಾವು ಯಾವ ಒಂದು ಉದ್ದೇಶಕ್ಕೋಸ್ಕರ ಯಾವ ಒಂದು ವಿಷಯಕ್ಕೋಸ್ಕರ ದೇವರ ಮಕ್ಕಳಾಗಿರ್ಬೇಕು ಅಂತ ನೋಡಿದಾಗ, ಒಂದು ಸತ್ಯ, ಇನ್ನೊಂದು ಪ್ರೀತಿ. ಇದೆರಡು ಕೂಡ ಬಾಬಿಲೋನಲ್ಲಿ ಇಲ್ಲ. ನಿಜವಾದ ಸತ್ಯ ಅಲ್ಲಿಲ್ಲ, ಸುಳ್ಳಿದೆ. ಆ ಸುಳ್ಳನ್ನ ಸತ್ಯ ಅಂತ ತಿಳ್ಕೊಂಡಿದ್ದಾರೆ. ನಿಜವಾದ ಪ್ರೀತಿ ಇಲ್ಲ, ಸ್ವಾರ್ಥ ಪ್ರೀತಿ ಇದೆ. ಆ ಪ್ರೀತಿನ ಪ್ರೀತಿ ಅಂತ ತಿಳ್ಕೊಂಡಿದ್ದಾರೆ. ಬಟ್ ಇದೆರಡು ಕೂಡ ನಮ್ಮಲ್ಲಿ ಇರಬಾರ್ದು ಅನ್ನೋ ವಿಷಯವನ್ನ ನಾವಿಲ್ಲಿ ನೋಡ್ಬಹುದು. ಸೊ ಬರುವಂತ ದಿನಗಳಲ್ಲಿ ಇನ್ನೂ ಹೆಚ್ಚಾದ ವಿಷಯಗಳನ್ನ ತಿಳ್ಕೊಳ್ಳಕ್ಕೆ ದೇವ್ರು ನಮ್ಗೆ ಸಹಾಯ ಮಾಡ್ಲಿ. ಇವತ್ತಿನ ಪಾಠವನ್ನ ದೇವ್ರ ಆಶೀರ್ವದಿಸಲಿ. ಆಕ್ಚುಲಿ ನಾವ್ ಇನ್ನೂ ಕೂಡ ತುಂಬಾ ದೂರ ಹೋಗಿರ್ಬೇಕು. ಎನಿವೆ, ಸೊ ನೆಕ್ಸ್ಟ್ ಟೈಮ್ ಇಂದ ಅದನ್ನ ಕಂಟಿನ್ಯೂ ಮಾಡೋಣ. ದೇವರು ಈ ಪಾಠವನ್ನ ಆಶೀರ್ವದಿಸಲಿ. ಥ್ಯಾಂಕ್ ಯು. ರಾತ್ರಿ ಗೀತೆನ ಓದ್ತೀರಾ ಯಾರಾದ್ರೂ? ಓದ್ತೀನಿ ಬ್ರದರ್. ಓದಿ. ಪ್ರಕಾಶ್ ಓದಿ. ಯಾರು ಓದ್ತೀನಿ ಇದು? ಬ್ರದರ್ ಸ್ಕ್ರೀನ್ ಮೇಲೆ ಆಗಲ್ಲ ಬ್ರದರ್. ಪ್ರಕಾಶ್ 1878 ನಿಮ್ದ? ಇಲ್ಲ ಬ್ರದರ್, 1878 ಅಲ್ಲ. ಓಹೋ, ಹಂಗಾಗಿದ್ಯಾ? ಸರಿ ಸರಿ ಸರಿ. ನಾನು ನಿಮ್ನ ಹುಡುಕ್ತಾ ಇದ್ದೀನಿ, ಎಲ್ಲಪ್ಪ ನಾನು ಪ್ರಕಾಶ್ ಕಾಣಿಸ್ತಾ ಇಲ್ಲ ಅಂತ. ಹಾ ಸ್ಕ್ರೀನ್ ಅಲ್ಲಿ ಹಾಕ್ತೀನಿ. ನನ್ನ ಹತ್ರ ನೇಮ್ ಚೇಂಜ್ ಆಗ್ಬಿಟ್ಟಿದೆ, ಸೆಟ್ ಮಾಡ್ತೀನಿ. ಓಕೆ. ಅದೇ ನನ್ನ ಹತ್ರ ಸ್ಕ್ರೀನ್ ಅಲ್ಲಿ ಇಲ್ಲ ಪ್ರಕಾಶ್. ಅದು ಮನೆ ಡಿಲೀಟ್ ಆಯ್ತು, ನಾನು ಡೌನ್ಲೋಡ್ ಮಾಡಿಲ್ಲ. ನಿಮ್ಮಲ್ಲಿ ಯಾರಾದ್ರೂ ಒಂದ್ಸರಿ ಓದ್ಬಿಡ್ರಿ ದಯವಿಟ್ಟು. ನೆಕ್ಸ್ಟ್ ಟೈಮ್ ನಾನು ಡೌನ್ಲೋಡ್ ಮಾಡ್ಬಿಡ್ತೇನೆ. ಸಾರಿ. ಇಟ್ಸ್ ಓಕೆ ಬ್ರದರ್. ಓದ್ಲಾ ಬ್ರದರ್? ಓದಿ ಓದಿ ಓದಿ. ಸತ್ಯದ ನಿಮಿತ್ತ ದೇಹವು ಎತ್ತಲ್ಪಡುವಂತೆ ನಿನಗೆ ಭಯಪಡುವವರಿಗೆ ಏನೂ ಅದನ್ನು ಕೊಟ್ಟಿದ್ದಿ. ಕೀರ್ತನೆಗಳು 64. ನಾವು ಈ ಮಹಿಮೆಯುಳ್ಳ ಸಂದೇಹವನ್ನು ಹೇಳಬೇಕಾಗಿದೆ. ನಾವು ಅದನ್ನು ನಮ್ಮ ಕ್ರಿಯೆಗಳಲ್ಲಿ, ನಮ್ಮ ಮಾತಿನಲ್ಲಿ, ಮುದ್ರಿತ ಪಟುಗಳಿಂದ ಕಣ್ಣಿಗೆ ಕಾಣುವಂತೆ ಚಿತ್ರಾತ್ಮಕ ಪ್ರಸ್ತುತಿಗಳ ಮೂಲಕ ಮತ್ತು ಕರ್ತನು ನಮಗೆ ಅವಕಾಶ ನೀಡುವ ಎಲ್ಲಾ ರೀತಿಯಲ್ಲಿ ಹೇಳಬೇಕು. ನಾವು ಸುವಾರ್ತೆ ಹೇಳುವುದನ್ನು ತಡ ಮಾಡಿದರೆ ಅದರ ಪರಿಣಾಮವೇನೆಂದರೆ ದೇವರ ಪವಿತ್ರಾತ್ಮನ ಬೆಂಕಿ ನಮ್ಮೊಳಗೆ ನಂದಿಸಲ್ಪಡುತ್ತದೆ. ದೇವರ ಸಂದೇಹವು ಸತ್ಯವು ನಮ್ಮ ಸ್ವಾಧೀನದಲ್ಲಿರುವಾಗ ಅದರೊಂದಿಗೆ ದೊಡ್ಡ ಜವಾಬ್ದಾರಿಯನ್ನು ತರುತ್ತದೆ. ನಾವು ಅದಕ್ಕೆ ನಂಬಿಗಸ್ತರೆಂದು ಪಡಿಸೋಣವೇ? ಆತನು ನಮಗೆ ನೀಡಿದಂತಹ ರಕ್ಷಣೆಯು ಅದ್ಭುತ ಸಂದೇಹ ಜ್ಞಾನ, ಆತನ ಮಹಿಮೆಯುಳ್ಳ ಯೋಚನೆ, ಅದರ ಸಮಯಗಳು ಮತ್ತು ಕಾಲಗಳ ಬಗ್ಗೆ ನಮಗೆ ಜ್ಞಾನವನ್ನು ನೀಡಿದ್ದಕ್ಕೆ, ಆತನ ಪ್ರೀತಿಯುಳ್ಳ ದಯೆಯ ಬಗ್ಗೆ ನಮ್ಮ ಆಳವಾದ ಮೆಚ್ಚುಗೆಯನ್ನು ನಾವು ತೋರಿಸೋಣವೇ? ಮುಗಿತು ಬ್ರದರ್. ಆಯ್ತು ಬ್ರದರ್. ಸಾರಿ ದಯವಿಟ್ಟು ಕ್ಷಮಿಸ್ಕೊಳ್ಳಿ. ಓಕೆ, ನಾನು ಮಾತಾಡ್ತಾ ಇದ್ದೀನಿ. ಸರಿ, ಸಾಂಗ್ಸ್ ಇನ್ ದ ನೈಟ್ ಅರ್ಥ ಆಯ್ತು ಎಲ್ರಿಗೂ? ಸರ್ ಸಾಂಗ್ಸ್ ಇನ್ ದ ನೈಟ್ ಅರ್ಥ ಆಯ್ತಾ? ಸ್ವಲ್ಪ ಹೇಳಿದ್ರೆ ಚೆನ್ನಾಗಿರುತ್ತೆ. ಓಕೆ, ಯಾರಾದ್ರೂ ಎಕ್ಸ್ಪ್ಲೇನ್ ಮಾಡ್ತೀರಾ?
ಎಲ್ಲ ಬ್ರದರ್ ಇದ್ದೀರಾ? ನೀವೇ ಹೇಳ್ರಿ ಬ್ರದರ್, ನೀವೇ ಹೇಳ್ರಿ ಬ್ರದರ್. ನೆಕ್ಸ್ಟ್ ಟೈಮ್ ಇಂದ ಬ್ರದರ್ಸ್ಗೆಲ್ಲ ಒಂದೊಂದು ಚಾನ್ಸ್ ಕೊಟ್ಬಿಡ್ತೀನಿ. ಎಲ್ಲರೂ ಓದ್ಕೊಂಡ್ಬನ್ರಿ, ನಾನು ಮೊದಲೇ ಕೊಟ್ಬಿಡ್ತೀನಿ, ನೀವು ಓದ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ಬೇಕು ಸಾಂಗ್ಸ್ ನೈಟ್ ಮಾತ್ರ. ಓಕೆನಾ? ಸರಿ, ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಕ್ರಿಸ್ತನ ಪ್ರೀತಿಯ ಸಹೋದರರೇ, ನೋಡಿ ತುಂಬಾ ಒಂದು ಬ್ಯೂಟಿಫುಲ್ ಆದಂತ ಒಂದು ವಾಕ್ಯ. ಸತ್ಯದ ನಿಮಿತ್ತ ಧ್ವಜವು ಎತ್ತಲ್ಪಡುವಂತೆ ನಿನಗೆ ಭಯಪಡುವವರಿಗೆ ನೀನು ಅದನ್ನು ಕೊಟ್ಟಿದ್ದಿ ಅಲ್ವಾ? ನೋಡಿ, ನಾವು ಓದಂತ ಒಂದು ವಿಷಯಕ್ಕೂ ಆ ಒಂದು ಟಾಪಿಕ್ ಸಾಂಗ್ಸ್ ನೈಟ್ ಟೈಮಲ್ಲಿ ತುಂಬಾ ಅರ್ಥಗರ್ಭಿತವಾಗಿರುತ್ತೆ. ಸತ್ಯದ ನಿಮಿತ್ತ ಅಲ್ವಾ, ಯಾರು ಸತ್ಯಕ್ಕೋಸ್ಕರ ನಿಂತ್ಕೊಳ್ತಾರೋ ಅಲ್ವಾ, ಸಂತವರಿಗೆ ಅಂತ ಭಯಪಡುವಂತವರಿಗೆ ದೇವ್ರು ಏನ್ ಮಾಡಿದ್ದಾರೆ? ವಿಶೇಷವಾದಂತ ಒಂದು ವಿಷಯವನ್ನು ಕೊಟ್ಟಿದ್ದಾರೆ. ನಾವು ಈ ಮಹಿಮೆಯ ಸಂದೇಶವನ್ನು ಹೇಳಬೇಕಾಗಿದೆ. ನಾವು ಅದನ್ನ ನಮ್ಮ ಕ್ರಿಯೆಗಳಲ್ಲಿ, ನಮ್ಮ ಮಾತಿನಲ್ಲಿ, ಮುದ್ರಿತ ಪುಟಗಳಿಂದ, ಕಣ್ಣಿಗೆ ಕಾಣುವಂತೆ ಚಿತ್ರಾತ್ಮಿಕ ಪ್ರಸ್ತುತಿಗಳ ಮೂಲಕ ನಮ್ಮ ಕರ್ತನು ನಮಗೆ ಅವಕಾಶ ನೀಡುವ ಎಲ್ಲಾ ರೀತಿಯಲ್ಲಿ ಹೇಳಬೇಕು. ಏನನ್ನ? ದೇವರ ವಾಕ್ಯನ, ಸುವಾರ್ತೆನ ಹೇಳಬೇಕು. ದೇವ್ರು ನಮ್ಗೆ ಕೊಟ್ಟಿರುವಂತಹ ಸುವಾರ್ತೆನ ನಾವು ಹೇಗೆಲ್ಲ ಹೇಳಕ್ಕಾಗುತ್ತಾ ಆ ರೀತಿ ಹೇಳ್ಬೇಕು. ನೋಡ್ರಿ, ಅವತ್ತು ಬ್ರದರ್ ಬರ್ದಿದ್ದಾರೆ, ನಿಜ ಹೇಳ್ಬೇಕಂದ್ರೆ ನಮ್ಮ ಸಹೋದರ ಈ ವಿಷಯಗಳು ಬರಿಬೇಕಾದ್ರೆ ಈ ರೀತಿಯಾದಂತ ಒಂದು ಟೆಕ್ನಾಲಜಿ ಇರ್ಲಿಲ್ಲ. ಅವಾಗ ಸಿಸ್ಟಮ್ ಇರ್ಲಿಲ್ಲ, ಲ್ಯಾಪ್ಟಾಪ್ ಇರ್ಲಿಲ್ಲ, ಕಂಪ್ಯೂಟರ್ ಇರ್ಲಿಲ್ಲ, ನೋಡಿ ಆಂಡ್ರಾಯ್ಡ್ ಫೋನ್ ಇರ್ಲಿಲ್ಲ, ಈ ತರ ಝೂಮ್ ಮೀಟಿಂಗ್ ಏನೂ ಇರ್ಲಿಲ್ಲ, ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಈ ತರ ನೋಡ್ರಿ, ಈ ತರ ಪಿಕ್ಚರ್ ನ ತೋರಿಸಿ ನಿಮ್ಗೆ ಕುತ್ಕೊಂಡು ಮೊಬೈಲ್ ಅಲ್ಲಿ ನೋಡುವಂತ ವ್ಯವಸ್ಥೆ ಇರ್ಲಿಲ್ಲ. ಬಟ್ ನಮ್ಗೆ ಇನ್ನ ಟೆಕ್ನಾಲಜಿನೂ ಜಾಸ್ತಿ ಆಗಿದೆ. ಆಗ್ಲೇ ಮುದ್ರಿತ ಪುಟಗಳಿಂದ ಒಂದು ಬಾಯಿ ಮಾತುಗಳಿಂದ ಸತ್ಯವನ್ನು ಹೇಳಿಬೇಕಾ, ನಾವು ಇನ್ನೂ ಕೂಡ ಹೆಚ್ಚಾಗಿ ಹೇಳ್ಬಹುದು. ಅವಕಾಶ ನಾವು ಉಪಯೋಗ ಮಾಡ್ಬೇಕು, ಈ ಟೆಕ್ನಾಲಜಿನ ಯೂಸ್ ಮಾಡ್ಕೊಬೇಕು ದೇವ್ರ ಸುವಾರ್ತೆನ ಹೇಳೋದಕ್ಕೆ. ಸಮಯ ತುಂಬಾ ಕಡಿಮೆ ಇದೆ, ನಮ್ಮಲ್ಲಿ ಎಷ್ಟಾಗುತ್ತೆ ಏನ್ ಮಾಡೋಣ, ಆ ಸುವಾರ್ತೆನ ಹೇಳೋದಕ್ಕೆ ಪ್ರಯತ್ನ ಪಡೋಣ ಅಲ್ವಾ? ಸುವಾರ್ತೆನ ಹೇಳುವಂತ ವಿಷಯ ಏನಾಗುತ್ತಂದ್ರೆ, ನಮ್ಮನ್ನ ಆತ್ಮಿಕ ವಿಷಯದಲ್ಲಿ ತುಂಬಾ ಬೆಂಕಿ ಅಂದ್ರೆ ತುಂಬಾ ನಮ್ಮನ್ನ ಅಂದ್ರೆ ಹೆಂಗನ್ಸ್ಬೋದು, ನಮ್ಮ ಬಲವುಳ್ಳಾಗಿ ಆತ್ಮಿಕ ಪವಿತ್ರಾತ್ಮದಲ್ಲಿ ಏನಾಗಿರ್ತೀವಿ, ತುಂಬಿರೋರಾಗಿಂತ ಮಾಡುತ್ತೆ. ಆ ಸುವಾರ್ತೆ ವಿಷಯದಲ್ಲಿ ನಾವು ಕೊಡುವಂತ ಪ್ರಾಮುಖ್ಯತೆ ಇರ್ಬೋದು ಅಲ್ವಾ? ನಾವೇನ್ ಮಾಡ್ಬೇಕು, ಅದನ್ನ ತಗೊಳ್ಬೇಕು. ಆ ಒಂದು ಸುವಾರ್ತೆ ಇರುವಂತ ವಿಷಯದಲ್ಲಿ ನಾವು ತುಂಬಾ ಆಸಕ್ತರಾಗಿದ್ದಾಗ ನಮಗೆ ದೊಡ್ಡ ದೊಡ್ಡ ಜವಾಬ್ದಾರಿಗಳು ಬರುತ್ತೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಅದನ್ನ ನಾವು ಯಾವ ರೀತಿ ಯೋಚನೆ ಮಾಡ್ಬೇಕಂದ್ರೆ, ಒಂದ್ ವೇಳೆ ನಾನು ಸುಮ್ಮನೆ ಇದ್ದೀನಿ, ಕಾನ್ಸಂಟ್ರೇಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಯಾರಿಗೆ ಹೇಳೋಣ ಸತ್ಯ, ಎಲ್ಲಿಗೆ ಹೋಗೋಣ, ಯಾರಿಗೆ ಈ ಸುವಾರ್ತೆನ ಹೇಳೋಣ, ಇವ್ರು ಕೇಳಲ್ಲಪ್ಪ, ಅವ್ರ ನಮ್ಮ ಮಾತಿಗೆ ಬೆಲೆ ಕೊಡಲ್ಲಪ್ಪ, ಇವ್ರು ಹೇಳಿದ್ರೆ ಏನೋ ತಿಳ್ಕೊಂಡ್ಬಿಡ್ತಾರಪ್ಪ, ಆ ರೀತಿ ಯಾವಾಗ್ಲೂ ಯೋಚನೆ ಮಾಡ್ಬಾರ್ದು. ನಮಗೆ ಏನಾದ್ರೂ ಹೇಳಿದ್ರು ಪರವಾಗಿಲ್ಲ, ನಿಂದನೆ ಅವಮಾನಗಳು ಬಂದ್ರೂ ಪರವಾಗಿಲ್ಲ, ಒಂದ್ಸರಿ ಆದ್ರೂ ಕ್ರಿಸ್ತನ ಸುವಾರ್ತೆ ನಿಮಿತ್ತ ನಿಂದನೆ ಅವಮಾನಗಳು ಕೂಡ ಸಹಿಸಕ್ಕೆ ನಾವು ರೆಡಿ ಆಗಿರ್ಬೇಕು. ಒಬ್ರು ನಮ್ಮನ್ನ ನಿಂದಿಸ್ಬೇಕು ಅಂತ ಆಸೆ ಪಡ್ಬೇಕು. ಸುವಾರ್ತೆ ನಿಮಿತ್ತ ನಾವೇನ್ ಮಾಡ್ಬೇಕು, ನಮ್ಮನ್ನ ಬೇರೆ ರೀತಿ ಅವಹೇಳನ ಮಾತುಗಳನ್ನ ಕೇಳೋದಕ್ಕೂ ಸಿದ್ಧವಾಗಿರ್ಬೇಕು. ಅದು ತುಂಬಾ ಸಂತೋಷ ಪಡ್ಬೇಕು ಆ ಸಮಯದಲ್ಲಿ, ಅಂತ ಯಾರಾದ್ರೂ ಹೇಳುತ್ತಾರ ಅಂದ್ಬಿಟ್ಟು. ಅದೆಲ್ಲ ಕೂಡ ಒಳ್ಳೆ ಒಂದು ವಿಷಯ ಸುವಾರ್ತೆಗೋಸ್ಕರ. ಹಾಗಾಗಿ ದೇವ್ರ ಮಕ್ಕಳು ಏನ್ ಮಾಡೋಣ, ಅಂತ ಒಂದು ವಿಷಯನ ಮನಸ್ಸಲ್ಲಿ ಇಟ್ಕೊಳ್ಳೋಣ. ಆತ ನಮಗೆ ನೀಡಿದಂತ ರಕ್ಷಣೆ, ಅದ್ಭುತ ಸಂದೇಶ, ಜ್ಞಾನ ಮತ್ತು ಆತನ ಮಹಿಮೆയുള്ള ಯೋಜನೆ, ಅದರ ಸಮಯಗಳು ಮತ್ತು ಕಾಲಗಳ ಬಗ್ಗೆ ನಮಗೆ ಜ್ಞಾನವು ನೀಡಿದ್ದಕ್ಕೆ ಆತನ ಪ್ರೀತಿಯುಳ್ಳ ದಯೆ ಬಗ್ಗೆ ಆಳವಾದ ಮೆಚ್ಚುಗೆಯನ್ನು ನಾವು ತೋರಿಸೋಣ. ಮುಖ್ಯವಾಗಿ ನೋಡ್ಬೇಕಾದ್ರೆ 1 ಪೇತ್ರ 2ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಆ ವಾಕ್ಯನ ಓದ್ಬಿಡ್ರಿ, ನೋಡೋಣ, ಒಂದೇ ಸರಿ ಮುಗಿಸ್ಬಿಡ್ತೀನಿ. 1 ಪೇತ್ರ 2ನೇ ಅಧ್ಯಾಯ 9ನೇ ವಾಕ್ಯ. ನೀವಾದರೋ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ನೋಡಿದ್ರಾ? ನೀವಾದರೂ ನಿಮ್ಮನ್ನು ಅಂಧಕಾರದಿಂದ ಆಶ್ಚರ್ಯವಾದ ಬೆಳಕಿನಡೆಗೆ ನಡೆಸಿದಂತ ಪುಣ್ಯಗಳನ್ನು, ಅತಿಶಯಗಳನ್ನು ತಿಳಿಸುವುದಕ್ಕೆ. ಕರೆಕ್ಟಾ? ಯಾರೆಲ್ಲ ಒಂದು ಅಂಧಕಾರದಿಂದ ಆಶ್ಚರ್ಯವಾದ ಬೆಳಕನ್ನ ನೋಡಿದೀವೋ, ನಾವ್ ಯಾರು ಬೆಳಕನ್ನ ನನಗ್ ಮಾತ್ರ ಇದ್ರೆ ಸಾಕು, ಬೇರೆ ಯಾರಿಗೂ ತೋರ್ಸಲ್ಲ, ಎಲ್ರು ಕತ್ಲೆಯಲ್ಲೇ ಇರ್ಲಿ ಅಂತ ಇರೋದ್ ಬೇಡ. ಆದಷ್ಟು ಆ ಬೆಳಕಿನ ಬಗ್ಗೆ ಯಾರೆಲ್ಲ ಕತ್ಲೆಯಲ್ಲಿದ್ದಾರೋ ಅವರಿಗೆ ಆ ಬೆಳಕಿನ ಬಗ್ಗೆ ತೋರ್ಸಕ್ಕೆ ನಾವು ಪ್ರಯತ್ನ ಪಡೋಣ. ಮತ್ತೆ ದೇವ್ರು ಕೂಡ ತುಂಬಾ ಥ್ಯಾಂಕ್ಸ್ ಹೇಳೋಣ, ಯಾಕಂದ್ರೆ ನಮ್ಮನ್ನ ದೇವ್ರಿಗೆ ಕತ್ಲೆಯಿಂದ ಬಿಡಿಸಿದ್ದಾರೆ. ನಿಮ್ಗೆ ಇಷ್ಟೊಂದು ಜ್ಞಾನನ, ದೇವರ ಯೋಜನೆನ, ರಕ್ಷಣೆ, ಅದ್ಭುತ ಸಂದೇಶವನ್ನ ಕೊಟ್ಟಿದ್ದಾರೆ ಅಂದ್ಬಿಟ್ಟು ದೇವರಿಗೆ ಯಾವಾಗ್ಲೂ ಏನ್ ಮಾಡೋಣ, ಕೃತಜ್ಞತೆ ಸಲ್ಲಿಸುವವರಾಗಿ ನಾವು ನಡ್ಕೊಳ್ಳೋಣ. ಸೊ ದೇವ್ರು ನಮ್ಮನ್ನ ಆಶೀರ್ವದಿಸಲಿ. ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿ ಒಂದು ಕೂಟವನ್ನ ಅಂತ್ಯ ಮಾಡೋಣ. ಎಲ್ಲಪ್ಪ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಪ್ರಾರ್ಥನೆ ಮಾಡಿಕೊಳ್ಳೋಣ. ಮೌನತನು ಸರ್ವಶಕ್ತನು ಅಗಮ್ಯ ಬೆಳಕಿನಲ್ಲಿ ವಾಸ ಮಾಡುವ ನಮ್ಮ ಪರಲೋಕ ತಂದೆ, ನಿಮ್ಮ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಪ್ಪ ತಂದೆ. ತಂದೆ, ನಮ್ಮನ್ನು ಇದುವರೆಗೆ ಕಾಪಾಡಿ ಒಂದು ಜೀವಿತರ ಸಂಖ್ಯೆಯಲ್ಲಿಟ್ಟು ತಂದೆ ನಡೆಸಿದ್ದಕ್ಕಾಗಿ ಧನ್ಯವಾದ ತಂದೆ.
ತಂದೆಯಾದ ದೇವರೇ, ಈ ಸಂಜೆ ವೇಳೆಯಲ್ಲಿ ತಂದೆ ನಿಮ್ಮ ದಾಸರ ಮುಖಾಂತರವಾಗಿ ತಂದೆ ಇದುವರೆಗೆ ಸತ್ಯವನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ. ತಂದೆಯ ವಾಕ್ಯವನ್ನು ನಾವು ಕೇಳಿದೇವಪ್ಪ ತಂದೆ. ನಾವು ಎಲ್ಲರ ವಾಕ್ಯದ ಪ್ರಕಾರ ತಂದೆ ನಾವು ಗೋಧಿಗಳಾಗಿ ತಂದೆ ನಿಮ್ಮ ರಾಜ್ಯದಲ್ಲಿ ಸೇರುವ ಹಾಗೆ ತಂದೆ ನಮ್ಗೆ ಕೃಪೆ ಕೊಟ್ಟು ನಡೆಸಪ್ಪ ತಂದೆ. ಮುಂದೆ ಸಹ ತಂದೆ ಇನ್ನು ಯಾವ ಸಹೋದರ ಬಂದಿಲ್ಲ ತಂದೆ, ಅವ್ರಿಗೂ ಸಹ ತಂದೆ ತಕ್ಕ ಸಮಯದಲ್ಲಿ ಬಂದು ತಂದೆ ನನ್ನ ವಾಕ್ಯವನ್ನು ಕೇಳುವಾಗೆ ತಂದೆ ಅವ್ರಿಗೂ ಸಹಾಯ ಮಾಡು ತಂದೆ. ತಂದೆ ಆದಿಯಿಂದ ಅಂತ್ಯದವರೆಗೂ ಈ ಕೂಟದಲ್ಲಿ ನಿಮ್ಮ ಪ್ರಸನ್ನತೆಯನ್ನು ಕೊಟ್ಟಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬಿಡುತ್ತೇನೆ ತಂದೆ. ಆಮೇನ್.